ಸಾರ್ಥಕವಾಗಿ ಅವ್ರ ಜನ ಸಾಲವನ್ನು ನಮ್ಗೆ ಅರ್ಥ ತೀರಿಸ್ತಾ ಇದ್ದಾರೆ. ಆಗಲ್ವಲ್ಲ, ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಜನ. ಓದ್ಕೊಂಡ್ರೆ ಅರ್ಥ ಆಗುತ್ತೆ ಸರ್, ಓದ್ಬೇಕು ಮೇಯ್ನು. ಓದ್ಬೇಕು, ಕುವೆಂಪುನ್ನೇ ಓದೇ ಸಮಸ್ಯೆ. ಕುವೆಂಪುನೇ ದ್ವೇಷ ಮಾಡಂಗ್ ಮಾಡಾಕ್ಬಿಟ್ರು. ಕುವೆಂಪುನ ಓದ್ಕೊಂಡ್ರೆ ಸಮಸ್ಯೆ ಇಲ್ಲ ಸರ್, ಅದು ಯಾರು ಓದಿಲ್ಲ ಅವ್ರಿಗೆ ಸಮಸ್ಯೆ ಇದೆ, ಅದು ಖಂಡಿತ ಇದೆ. ಓದಿರೋರು ಮಾಡ್ತಾರಲ್ಲ ಅದೇ ಆಕ್ಟಿಂಗ್. ನೀವು ಸರ್ವಾಯ್ತು, ಓದಿರೋರೇ ಸ್ಟಾರ್ಟ್ ಮಾಡ್ತಾರಲ್ಲ. ಅಲ್ಲಲ್ಲ, ಓದಿದ್ರೆ ಯಾಕೆ, ಅವ್ರು ತುಂಬಾ ಸ್ವಾರ್ಥಿಗಳಿದ್ದಾರೆ, ಅವ್ರದ್ದೇನೋ ಒಂದು ಏ ಹಿತಾಸಕ್ತಿಗೋಸ್ಕರ ಸ್ವಾರ್ಥ ಕುವೆಂಪು ಮಾಡ್ತಿರ್ಬೋದು. ಅವರು ಏನದು ಏನ್ ಹೇಳ್ತಾರಲ್ಲಪ್ಪ, ಕುವೆಂಪು ಅವರು ಹ್ಮ್. ದೇವ್ರ ಕಂಡ್ರಾಗಲ್ಲ ಅವರು, ಇದು ಅದು ಅಂತ. ಅವ್ರು ಎಲ್ಲೂ ಯಾವ ಮೂಲಲ್ಲೂ ಹೇಳಿಲ್ಲ ಅವರು. ಹೌದೌದು ಹೌದು, ಅಲ್ಲ ಖಂಡಿತ ಹಂಗ ಹೇಳೋರ್ ಬಗ್ಗೆ ನಮ್ಗೆ ನಗು ಬರ್ಬೇಕು. ಯಾಕೆಂದ್ರೆ ಕುವೆಂಪು ಹ್ಮ್. ವಿಚಾರದಲ್ಲಿ ಅಪಪ್ರಚಾರ ಮಾಡ್ತಾ ಇದಾರಲ್ಲ, ಅವ್ರು ಎಷ್ಟು ಮೂರ್ಖರಿದ್ದಾರೆ ಅಂತ ಅವ್ರ ಬಗ್ಗೆ ಪಾಪ ಅಂತ ಅನ್ಸ್ಬೇಕು ಬಿಟ್ರೆ ಅದಕ್ಕಿಂತ ಹೆಚ್ಚಾಗಿ ಏನು ಅನ್ಸಲ್ಲ. ಯಾಕೆಂತಂದ್ರೆ ಕುವೆಂಪು ಬಗ್ಗೆ ಗೊತ್ತಿಲ್ಲದಲೇ ಕುವೆಂಪು ಬಗ್ಗೆ ಗೊತ್ತಿದೆ ಅನ್ನೋ ತರ ಮಾತಾಡ್ತಾರಲ್ಲ, ಬಹಳ ದೊಡ್ಡ ಅದೇ ದುರಂತ ಅದು. ಬಂದಿರೋದೊಂದು ದುಃಖ. ಏನಪ್ಪಾ ಅಂದ್ರೆ ಹೌದು ಹೌದು, ಜನ ಅರ್ಥನೇ ಗೊತ್ತಿಲ್ವಲ್ಲ, ನಿಜ. ಯಾಕೆ ಅಲ್ಲ, ಹಿಂಗಾದ್ರು ಅಂತ ಯೋಚಿಸಿದೀನಿ. ದೇವ್ರ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿಲ್ಲಲ್ಲ ಸರ್, ಬಹಳ ದೊಡ್ಡ ದುರಂತ ಅಂದ್ರೆ ಸಮಾಜದಲ್ಲಿ ದೇವ್ರ ಅಂದ್ರೆ ಏನು ಅಂತ ಅರ್ಥ ಆಗಿಲ್ಲ ಇವತ್ತು. ಆ ತರ ಅದೇ ಸಮಾಜದಲ್ಲಿ ಬದುಕ್ತಾ ಬಂದಿರೋದು. ಇದ್ದಾರೆ, ಅದೇ ದುರಂತ. ಸರ್ ಬಂದಿದಾರಲ್ಲ ಸರ್, ಬಂದ ಪ್ರಾರಂಭ ಸ್ಟಾರ್ಟ್ ಮಾಡ್ಬೋದು ಮಾಡೋಣ, ನೋಡಿ ಸರ್. ಸ್ಟಾರ್ಟ್ ಮಾಡೋಣ, ಬಂದೆ ಸ್ಟಾರ್ಟ್ ಮಾಡೋಣ. ಎಸ್ ಹ್ಮ್. ಸರ್, ಸಾಕು, 9 ಜನ ಆಗೋರೆ, ನಡೀತದೆ. ಆಗ್ಲಿ ಸರ್. ನೀವು ಸ್ಟಾರ್ಟ್ ಮಾಡಿ. ಓಕೆ ಸರ್, ಆತ್ಮೀಯ ಆಯ್ತು. ಬಂಧುಗಳೇ, ಒಂದು ನಿಮಿಷ. ಆತ್ಮೀಯ ಬಂಧುಗಳೇ, ಸುಮಾರು 5 ಅಥವಾ 6 ತಿಂಗಳಾಗಿರ್ಬೇಕು ನಿಲ್ಲಿಸ ಇದು ಮಾಡ್ತಾ ಇದ್ದಂಥವ್ರು ಇದಕ್ಕಿದ್ದಂಗೆ ನಿಲ್ಲಿಸುವಂತ ಒಂದು ಸಂದರ್ಭ ಬಂತು. ಮತ್ತೆ ಅದನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಮೊದಲನೇ ದಿನವಾಗಿದ್ರಿಂದ ಸ್ವಲ್ಪ ಜನಕ್ಕಿನ್ನೂ ರೀಚ್ ಆಗಿಲ್ಲ. ಜೊತೆ ನಿನ್ನೆ ಲಕ್ಷ್ಮೀ ಹಬ್ಬ ಮುಗ್ದಿದೆ. ಬಹುಶಃ ಶುಕ್ರವಾರ ಲಕ್ಷ್ಮೀ ಹತ್ರ ಅಂದ್ಬಿಟ್ಟು ಇವತ್ತು ಇಟ್ಕೊಂಡಿರ್ತಾರೆ. ಆ ಪೂಜೆಯಲ್ಲಿ ನಮ್ಮ ಜನ ಬರ್ದೇ ಇರಬಹುದು ಅಂತ ನನ್ನ ಭಾವನೆ. ಆಮೇಲೆ ಜೊತೆಗೆ ಇವತ್ತು ಶ್ರಾವಣ ಶನಿವಾರ ಇದೆ. ಕೆಲವರು ಎರಡನೇ ಶ್ರಾವಣ ಶನಿವಾರ ಅಂದ್ಬಿಟ್ಟು ಅದನ್ನ ಮಾಡ್ಕೊಂಡು ಕುಳಿತಿರಬಹುದು. ಆ ಕಾರಣದಿಂದ ಯಾರನ್ನೂ ನಾವು ಇದು ಮಾಡಲ್ಲ. ಮುಂದಿನ ಬಾರಿಯಿಂದ ಹೆಚ್ಚಿಗೆ ಜನ ಬರ್ತಾರೆ ಅನ್ಕೊಂಡಿದೀನಿ. ಈ ಕಾರ್ಯಕ್ರಮ ಹೇಳ್ತಿರೋದು, ನಾನು ಮೊದಲಿನಿಂದ ಹೇಳ್ತಾ ಇದೀನಿ, ಒಬ್ರು ಬಂದ್ರು ಕಾರ್ಯಕ್ರಮ ಮಾಡ್ತೀನಿ ಅಂತ. ಇವತ್ತು ನವಾಗ್ರಹ ತರ 9 ಜನ ಇದ್ದೀರಾ, ತುಂಬಾ ಸಂತೋಷ. ಸರ್ ದಯವಿಟ್ಟು ಓದಿ. ಎಸ್ ಸರ್. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕುವೆಂಪು ಓದು ಮೊದಲನೇದಾಗಿ ಮತ್ತೆ ಪ್ರಾರಂಭ ಆಗಿರೋದು ತುಂಬಾ ಸಂತೋಷವಾಗ್ತಾ ಇದೆ. ಇವತ್ತು ಕುವೆಂಪುರವರ ವಿಚಾರ ಕ್ರಾಂತಿಗೆ ಕುವೆಂಪು ಕರೆ ದೇಜಗೌಡ ಅವರ ಕೃತಿಯಿಂದ ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ಅನ್ನೋ ಲೇಖನವನ್ನು ಓದ್ತಾ ಇದ್ದೇನೆ. ಹಿಂದೂ ಮತದ ಮಟ್ಟಿಗೆ ಹೇಳುವುದಾದ್ರೆ ಅದರಲ್ಲಿ ಅನೇಕ ಅಸಹ್ಯ ಅನಿಷ್ಟ ಸಂಗತಿಗಳು ಮನೆ ಮಾಡಿಕೊಂಡಿವೆ ಎಂಬುದನ್ನು ಯಾರು ಅಲ್ಲಗಳೆಯುವಂತಿಲ್ಲ. ವೇದ ಪಠನ ಮಾಡಿದ ಶೂದ್ರನ ನಾಲಿಗೆ ಕತ್ತರಿಸಬೇಕು, ವೇದ ಕೇಳಿದವನ ಶೂದ್ರನ ಕಿವಿಗೆ ಕಾತ್ ಸೀಸ ಸುರಿಯಬೇಕು ಅಂತ ಹಿಂದೂ ಧರ್ಮ ಬೋಧಿಸುತ್ತದೆ. ವೇದಾಂತವನ್ನುಳಿದ ಹಿಂದೂ ಧರ್ಮ ಬಹುತೇಕವಾಗಿ ಮೌಢ್ಯದ ಮೂಟೆ. ಇಂಗ್ಲಿಷ್ನವರು ಬರಲಾಗಿ, ಇಂಗ್ಲಿಷ್ ಭಾಷೆಯನ್ನು ಪ್ರಚಾರ ಮಾಡಲಾಗಿ, ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಲಾಗಿ ಆ ಮೂಟೆ ಸಡಿಲಗೊಳ್ಳುತ್ತಿದೆ. ಆದರೂ ಅದನ್ನು ಬಿಗಿಗೊಳಿಸಲು ಸಂಪ್ರದಾಯ ಶರಣರು ಹಲವು ಹುನ್ನಾರ ಕುಟಿಲ ತಂತ್ರಗಳನ್ನು ಕಂಡುಕೊಳ್ತಿದ್ದಾರೆ. ಬ್ರಿಟಿಷರು ಬಂದುದರಿಂದಲೇ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಟ್ಟರು. ಇದರಿಂದಾಗಿ ನಮ್ಮಲ್ಲಿ ಆತ್ಮಾಭಿಮಾನವಾದರೂ ಮೂಡಿತು, ಪ್ರತಿಭಟಿಸುವಂತ ಶಕ್ತಿ ಆದರೂ ಬಂದಿತು. ಅವ್ರು ಬರ್ದಿದ್ರೆ ನಾನು ಎಲ್ಲಿರ್ತಿದ್ದೆ ಗೊತ್ತೇನೋ? ನಾನು ಕುಪ್ಪಳ್ಳಿಯಲ್ಲಿ ಸಗಣಿ ಹೊತ್ಕೊಂಡು ಯಾರಾದ್ರೂ ಒಬ್ಬ ಹಾರವನ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಇರುತ್ತಿದ್ದೆ ಎಂದು ಕುವೆಂಪು ಆಗಾಗ್ಗೆ ಹೇಳುವುದುಂಟು. ಅವರು ಆ ಮಾತಿನ ನೂಲನ್ನೇ ಮುಂದುವರಿಸಿ, ಆಂಗ್ಲರು ಬರುದಿದ್ರೆ ಶೂದ್ರರು ಮನುಧರ್ಮಶಾಸ್ತ್ರವನ್ನು ಪೂಜಿಸುತ್ತಾ ವರ್ಣ ವ್ಯವಸ್ಥೆಯನ್ನು ಅಪ್ಪಿಕೊಂಡು ಜಾತೀಯತೆಯ ಕೆಸರಲ್ಲಿ ಒದ್ದಾಡುತ್ತಾ ನಾಯಿ ನರಿಗಳಿಗೂ ಕಡೆಯಾಗಿ ಬಾಳ್ ಸಾಗಿಸಬೇಕಾಗಿತ್ತು. ಅಸ್ಪೃಶ್ಯತಾ ನಿವಾರಣೆಯ ಪ್ರಯತ್ನವೂ ಸಾಧ್ಯವಾಗುತ್ತಿರಲಿಲ್ಲ. ಹೀಗಿರುವಾಗ ಪಾಶ್ಚಾತ್ಯ ಸಾಹಿತ್ಯದ ಹಿಡಿತದಿಂದ ತಪ್ಪಿಸಿಕೊಳ್ಳುತ್ತೇನೆನ್ನುವುದು ಕೂಪಮಂಡೂಕ ಪ್ರವೃತ್ತಿಯಾಗುತ್ತದೆ ಎಂದು ಸ್ಪಷ್ಟಪಡಿಸುತ್ತಾರೆ. ಆಂಗ್ಲರ ಆಗಮನಕ್ಕೆ ಮುಂಚೆ ಶೂದ್ರರು ಓದಬಾರದು, ಸಂಸ್ಕೃತ ಕಲಿಯುವುದಾದ್ರೆ ಅವರ ನಾಲ್ಗೆಯನ್ನು ಕತ್ತರಿಸಬೇಕು ಎಂಬುದಾಗಿ ಹಾರವರು ಹೇಳುತ್ತಿದ್ರಷ್ಟೇ. ಅದರಿಂದಾಗಿ ಹಳ್ಳಿಯ ಜನ ಅವ್ರು ಹೇಳಿದಂತೆ ಕೇಳಿಕೊಂಡು ಅವ್ರ ಜೀತ್ಗಾರರಾಗಿ ಗಾಣದೆತ್ತುಗಳಂತೆ ದುಡಿಯುತ್ತಿದ್ರು. ಕ್ರೈಸ್ತ ಪಾದ್ರಿಗಳು ಬಂದ ನಂತರ ಹಳ್ಳಿಗಳಲ್ಲಿ ಆಧುನಿಕ ವಿದ್ಯೆಯ ಪ್ರಸಾರವಾಗುತ್ತದೆ. ಹಾರವರ ತಂತ್ರ ಕುತಂತ್ರಗಳು ಬಯಲಾಗುತ್ತವೆ. ವಿದ್ಯಾಪ್ರಸಾರದಿಂದ ಶೂದ್ರ ವರ್ಗ ಜಾಗೃತಗೊಂಡಿತೆಂಬ ವಿಚಾರದಲ್ಲಿ ಲವಲೇಶವೂ ಸಂದೇಹವಿಲ್ಲ.
ಎಂಬ ಕುವೆಂಪು ಅವರ ಮಾತಿನಲ್ಲಿ ಯಥಾರ್ಥತೆ ಇದೆ. ಆಂಗ್ಲರು ಬರೆದಿದ್ರೆ ಇಂಡಿಯಾದಲ್ಲಿ ವೈಚಾರಿಕತೆಗೆ ಮತ್ತು ವೈಜ್ಞಾನಿಕ ವಿಕಾಸಕ್ಕೆ ಅವಕಾಶವೇ ಇರುತ್ತಿರಲಿಲ್ಲ. 10,000 ವರ್ಷವಾದರೂ ಶೂದ್ರರು ನಾಯಿ ನರಿಗಳಂತೆ ಬದುಕು ಸಾಗಿಸಬೇಕಾಗ್ತಿತ್ತು. ಆದ್ರಿಂದ ಆಂಗ್ಲರ ಆಗಮನ ಭಾರತ ಖಂಡದ ಹಿತದೃಷ್ಟಿಯಿಂದ ಅನಿವಾರ್ಯವಾಗಿತ್ತೆಂದು ಹೇಳಬಹುದು. ವಿಶ್ವ ಹಿಂದೂ ಪರಿಷತ್ತಿನ ಉಪಾಧ್ಯಕ್ಷ ಪದವಿಯನ್ನು ಒಪ್ಪಿಕೊಳ್ಳುವಂತೆ ಶ್ರೀ ಎ.ಜೆ. ರಾಮಚಂದ್ರ ರಾಯರೊಮ್ಮೆ ಕುವೆಂಪು ಅವರಿಗೊಂದು ಪತ್ರ ಬರೆದಿದ್ರು. ನಾನು ಯಾವುದೇ ಸಂಸ್ಥೆಯನ್ನು, ಅದರಲ್ಲಿಯೂ ಮತೀಯ ಸಂಸ್ಥೆಯನ್ನು ಸೇರುವುದಿಲ್ಲ. ಆದರೂ ವಿಶ್ವ ಹಿಂದೂ ಪರಿಷತ್ತು ತನ್ನ ಹೆಸರನ್ನು ಸಾರ್ಥಕಗೊಳಿಸಿಕೊಳ್ಬೇಕಾದ್ರೆ ಕೆಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕಾಗಿದೆ ಎಂದು ಹೇಳಿ ಕೆಲವು ಸಲಹೆಗಳನ್ನು ನಮೂದಿಸಿ ಪತ್ರ ಬರೆದಿದ್ದೆ. ಆ ಸಲಹೆಗಳಲ್ಲಿ 2 ಇಂತಿವೆ. 1, ಇಲ್ಲ, ನಿಮ್ಮ ಹಿಂದೂ ಧರ್ಮ ವಿಶ್ವ ಧರ್ಮ ಆಗ್ಬೇಕಾಗಿದ್ರೆ ವರ್ಣ ವ್ಯವಸ್ಥೆ, ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಗಳನ್ನು ಹಿಂದೂ ಧರ್ಮ ಸಂಪೂರ್ಣವಾಗಿ ವಿಸರ್ಜಿಸಿದೆ ಎಂದು ಘೋಷಿಸಬೇಕು. ವೇದಾಂತ ದರ್ಶನ ಮಾತ್ರ ಹಿಂದೂ ಧರ್ಮದ ತಾತ್ವಿಕ ಭಿತ್ತಿಯಾಗಬೇಕು. ಯಾವ ಹಿಂದೂ ಆದರೂ ಯಾವ ಮಠಕ್ಕಾಗಲಿ ಧಾರ್ಮಿಕ ಸಂಸ್ಥೆಗಾಗಲಿ ಅಧಿಪತಿಯಾಗುವ ಅವಕಾಶವಿರತಕ್ಕದ್ದು. ಈಗಿರುವಂತೆ ಜಾತಿ ಮತ ವರ್ಣಗಳಿಂದ ಕಲುಷಿತವಾಗಿರುವ ಹಿಂದೂ ಧರ್ಮ ವಿಶ್ವಧರ್ಮವೆನಿಸಿಕೊಳ್ಳಲಾರದು. ಮಾತ್ರವಲ್ಲ, ಪ್ರಪಂಚದ ಇತರ ಮತಗಳಿಗಿಂತ ನಿಕೃಷ್ಟವಾದದ್ದೆಂದೇ ಹೇಳಬೇಕು ಎಂಬುದಾಗಿ ತಮ್ಮ ಅನಿಸಿಕೆಗಳನ್ನು ಬಿತ್ತರಿಸಿ ತಾನಾಗಿಯೇ ತಮ್ಮನ್ನು ಹುಡುಕಿಕೊಂಡು ಬಂದ ಅನಿಷ್ಟ ಪದವಿಯನ್ನು ಕೆಸರಂತೆ ಕಂಡದ್ದು ಅವರ ಭೀಷ್ಮ ಸಂಕಲ್ಪಕ್ಕೆ ಈಗಿರುವಂತೆ ಸಾಕ್ಷಿಯಾಗಿದೆ. ಹಿಂದೂ ಧರ್ಮ ವಿಶ್ವಧರ್ಮವಾಗಲಾರದು. ಅದು ಅಸಮಾನತೆಯ ಅನೇಕ ವಿರೋಧಾಭಾಸಗಳ ಕಲಸು ಮೇಲೋಗರವಾಗಿದೆ ಎಂದು ಹೇಳುವ ಅವರು ಅದನ್ನು ಇತರ ಧರ್ಮಗಳೊಡನೆ ಹೋಲಿಸುತ್ತಾರೆ. ಜಾತಿ ಭೇದವಿಲ್ಲದ ಭ್ರಾತೃತ್ವ ಸಮಾನತೆಗಳು ಜೀವಸತ್ವವಾಗಬೇಕಾಗಿರುವ ಇಸ್ಲಾಂ ಧರ್ಮ ಪ್ರಚಲಿತ ಹಿಂದೂ ಧರ್ಮಕ್ಕಿಂತ ಉತ್ತಮವಾದದ್ದಂತೆ ಹೇಳಬೇಕು. ಕೊನೆಗೆ ಇಲ್ಲದಿದ್ದರೂ ಸಿದ್ಧಾಂತದ ಮಟ್ಟದಲ್ಲಿ ಕ್ರಿಶ್ಚಿಯನ್ ಧರ್ಮ ಹಿಂದೂ ಧರ್ಮಕ್ಕೆ ಮಿಗಿಲಾಗಿದೆ. ಆದ್ದರಿಂದಲೇ ಈ ದೇಶದಲ್ಲಿ ಮತಾಂತರ ಭಾರಿ ಪ್ರಮಾಣದಲ್ಲಿ ನಡೆದದ್ದು. ಕ್ರಿಶ್ಚಿಯನ್ನರನ್ನು ಮುಸಲ್ಮಾನರನ್ನು ಪುನರ್ಮತಾಂತರಿಸುವ ಸನ್ನಾಹ ಅಲ್ಲಿ ಇಲ್ಲಿ ನಡೆಯುತ್ತಿರುತ್ತು ಎಂಬಷ್ಟೇ. ಅವರು ಮತ್ತೆ ಹಿಂದೂ ಧರ್ಮಕ್ಕೆ ಸೇರುವುದಾದರೆ ಸಮಾಜದಲ್ಲಿ ಅವರ ಸ್ಥಾನಮಾನಗಳೇನು? ಹರಿಜನರಾಗಿಯೇ ಉಳಿಯುವ ಪಕ್ಷಕ್ಕೆ ಅವರೇಕೆ ಮರಳಿ ಬರಬೇಕು? ಅವರನ್ನು ಬ್ರಾಹ್ಮಣ ವರ್ಗಕ್ಕೆ ಸೇರಿಸಿಕೊಳ್ಳಲಾಗುತ್ತದೆಯೇ? ಆಗಿಲ್ಲದ ಪಕ್ಷದಲ್ಲಿ ಪುನರ್ಮತಾಂತರ ಮಾಡಿಸುವ ಜನ ವಂಚಕರಾಗುತ್ತಾರೆ. ಪುನರ್ಮತಾಂತರ ಹೊಂದುವ ಜನ ಬೆಪ್ತಕಡಿಗಳಾಗುತ್ತಾರೆ. ಅವರು ಮತ್ತೆ ಜಾತೀಯತೆಯ ವಿಷಕ್ಕೆ ಬಲಿಯಾಗಬೇಕು. ವರ್ಣ ವರ್ಗಗಳ ವ್ಯತ್ಯಾಸವೆಳೆದು ಅಸ್ಪೃಶ್ಯತೆ ನಿರ್ಮೂಲನವಾದಾಗ ಮಾತ್ರ ಹಿಂದೂ ಧರ್ಮ ಆದರಣೀಯವಾಗುತ್ತದೆ. ವಿಶ್ವಮಾನವ ಸಂದೇಶವನ್ನು ಪ್ರಚುರಪಡಿಸಿದ ಕುವೆಂಪು ಅವರು ಯಾವ ಮತದ ಕಟ್ಟುಕಟ್ಟಳೆಗಳಿಂದಲೂ ಬಂಧಿತರಾಗಿಲ್ಲ. ಮತದ ಬಂಧನದಿಂದ ಪಾರಾದಾಗಲೇ ಮತಿ ಸ್ವಾತಂತ್ರ್ಯ, ವೈಚಾರಿಕ ಸಾಮರ್ಥ್ಯ ಹಾಗೂ ವೈಜ್ಞಾನಿಕ ಮನೋಧರ್ಮಗಳು ತಲೆ ಎತ್ತುವುದು. ನನಗೆ ಯಾವ ಮತದ ಗೋಜೂ ಇಲ್ಲ, ನನ್ನದು ಮನುಜ ಮತ, ವಿಶ್ವಪಥ, ನಾನು ಹಿಂದೂ ಅಲ್ಲ ವಿಶ್ವಮಾನವ ಮತವನ್ನು ತೊರೆದು ಆಧ್ಯಾತ್ಮ ಪಥವನ್ನು ಸ್ವೀಕರಿಸಿದ ಪ್ರತಿಯೊಬ್ಬ ವ್ಯಕ್ತಿಯು ವಿಶ್ವಮಾನವನಾಗುತ್ತಾನೆ. ಆಧ್ಯಾತ್ಮ ಕಾಲದೇಶಾತೀತವಾದದ್ದು. ಅದು ದೇಶದಿಂದ ದೇಶಕ್ಕೆ, ಜನಾಂಗದಿಂದ ಜನಾಂಗಕ್ಕೆ ವ್ಯತ್ಯಾಸವಾಗಲಾರದು. ರಸಾಯನ ಅಥವಾ ಭೌತ ವಿಜ್ಞಾನವಿದ್ದಂತೆ ಆಧ್ಯಾತ್ಮ ಸೂತ್ರಗಳು ವಿಶ್ವಮಾನ್ಯವಾಗಬೇಕು. ಜನಜೀವನದ ಹಲವು ಕ್ಷೇತ್ರಗಳಲ್ಲಿ ನೈತಿಕ ಪತನದ ಸೂಚನೆಗಳು ಸ್ಪಷ್ಟವಾಗಿ ಮೈದೋರಿವೆ. ನಿಜ, ಜಾತಿ ಮತಗಳು ತೊಲಗಿ ಧಾರ್ಮಿಕ ಕ್ಷೇತ್ರ ಹಸನಾಗಿ ಆಧ್ಯಾತ್ಮಕ್ಕೆ ಸರ್ವ ಪುರಸ್ಕಾರ ದೊರೆತದ್ದಾದರೆ ಉಳಿದ ಸಮಸ್ಯೆಗಳು ತಾವಾಗಿಯೇ ಬಗೆಹರಿಯುತ್ತವೆ. ಕುವೆಂಪು ಅವರ ಈ ಮಾತು ನಾಡಿನ ಪ್ರಚಲಿತ ಸಮಸ್ಯೆಗಳಿಗೆ ಸಮುಚಿತವಾಗಿ ಅನ್ವಯಿಸುತ್ತವೆ. ಶೋಷಣೆಗೆ ಮತ್ತೊಂದು ಹೆಸರು ಪೌರೋಹಿತ್ಯ. ದೊರೆಗಳೊಡನೆ ಶ್ರೀಮಂತರೊಡನೆ ಸಂಚು ಹೂಡಿ ಮೌಢ್ಯವನ್ನು ಬೆಳೆಸಿ ಬಡತನವನ್ನು ಬಲಿ ತೆಗೆದುಕೊಳ್ಳುವುದರಲ್ಲಿ ಪುರೋಹಿತರು ಬಲ್ಲಿದರು. ಗಾಂಧಿ ಯುಗದಂತೆ ಹಿಂದೆಯೂ ಸಾಮಾನ್ಯ ಜನ ಸಿಡಿದಿದ್ರೆ ವಿದೇಶಿಯರ ಆಕ್ರಮಣಕ್ಕೆ ಅವಕಾಶವೇ ಇರುತ್ತಿರಲಿಲ್ಲ. ರಾಷ್ಟ್ರದ ಅನೈಕ್ಯಕ್ಕೆ, ಕ್ರಿಶ್ಚಿಯನ್ ಮುಸ್ಲಿಂ ಧರ್ಮಗಳ ಪ್ರಸಾರಕ್ಕೆ, ಸಿಖ್ ಧರ್ಮದ ಉದಯಕ್ಕೆ ಅಸಮಾನತೆ, ಶೋಷಣೆ, ಗುಲಾಮತನವನ್ನು ಪೋಷಿಸುತ್ತಿದ್ದ ವರ್ಣ ವ್ಯವಸ್ಥೆ ಕಾರಣವಲ್ಲದೆ ಬೇರೇನೂ ಅಲ್ಲ. ಸಕಲ ಸಾಮಾಜಿಕ ರೋಗ ರುಜಿನಗಳಿಗೆ
ಜಾತೀಯತೆ ಹಾಗೂ ಅಸ್ಪೃಶ್ಯತೆ ಮೂಲ ಕಾರಣವೆಂದು ಮತ್ತೊಮ್ಮೆ ಹೇಳಬೇಕಾಗಿಲ್ಲ. ಕುವೆಂಪು ಮಾಡಿರುವ ಸಾಮಾಜಿಕ ವಿಶ್ಲೇಷಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವರು ಶ್ರೇಷ್ಠ ಸಮಾಜ ತತ್ವಜ್ಞಾನಿ ಎಂದು ಹೇಳಬೇಕಾಗುತ್ತದೆ. ಜನತೆಯಲ್ಲಿ ವೈಚಾರಿಕ ಜಾಗೃತಿಯನ್ನು ಪ್ರಚೋದಿಸದಿದ್ದರೆ, ವೈಜ್ಞಾನಿಕ ಮನೋಧರ್ಮವನ್ನು ಮೂಡಿಸದಿದ್ದರೆ ಅವರು ಎಂದಿನಂತೆ ಪ್ರಾಣಿಗಳಂತೆ ಬದುಕು ನಡೆಸುತ್ತಾರೆ. ಅಂತವರಿರುವ ತನಕ ದೇಶಕ್ಕೆ ಸುಖವಿಲ್ಲ. ವಿಚಾರ ವೇದಿಕೆಗಳ ಮೂಲಕ ಅವರನ್ನು ವಿಚಾರ ಪಥದಲ್ಲಿ ಕೊಂಡೊಯ್ಯಬೇಕೆಂದು ಕುವೆಂಪು ವಿದ್ಯಾವಂತ ಯುವಕರನ್ನು ಒತ್ತಾಯಿಸುತ್ತಾರೆ. ಚಾತುರ್ವರ್ಣ, ಜಾತಿಭೇದ, ಅಸ್ಪೃಶ್ಯತೆ ಇತ್ಯಾದಿ ಕೃತಕ ತಾರತಮ್ಯಗಳನ್ನು ತಾವೇ ಕಲ್ಪಿಸಿ ಅವುಗಳನ್ನು ಯಾರೂ ಉಲ್ಲಂಘಿಸಬಾರದೆಂಬ ಕಟ್ಟು ಕಲ್ಪಿಸಿ ಆ ಕಟ್ಟಿನ ಕಾನೂನು ರಕ್ಷಣೆಗೆ ಕ್ಷತ್ರಿಯ ವರ್ಗದ ರಾಜರನ್ನು ಕೈಗೊಂಬೆಗಳನ್ನಾಗಿ ಮಾಡಿಕೊಂಡು ಸಿಂಹಾಸನಕ್ಕೇರಿಸಿ ರಾಜನೇ ಪ್ರತ್ಯಕ್ಷ ದೇವರು ಎಂಬ ಹುಸಿ ಹೆದರಿಕೆ ಹುಟ್ಟಿಸಿ ಶೂದ್ರರನ್ನು ಗುಲಾಮರನ್ನಾಗಿ ಮಾಡಿ ಮೂಢ ಪಶುಗಳಿಗಿಂತಲೂ ಕೀಳುಮಟ್ಟದಲ್ಲಿಟ್ಟು ಅವರ ದುಡಿಮೆಯಿಂದ ತಾವು ಸುಖ ಭೋಗಿಗಳಾಗಿರುವ ಆಚಾರ್ಯ ನಾಮಕ ನೀಚರನ್ನು ವಿಚಾರ ವೇದಿಕೆಯ ಸಾಕ್ಷಿ ಪೆಟ್ಟಿಗೆಯಲ್ಲಿ ನಿಲ್ಲಿಸುವ ಧೈರ್ಯ ದೃಢತೆಗಳನ್ನು ನಮ್ಮ ತರುಣರಿಗೆ ಕಲಿಸಬೇಕು. ಯುವಕರೇ ಒಂದು ಕಡೆ ಸೇರಿ ಚರ್ಚೆ ಮಾಡಿ ಸ್ವತಂತ್ರ ನಿರ್ಣಯ ತೆಗೆದುಕೊಳ್ಳುವಂತಾಗಬೇಕು. ಹಳೆಯ ಶಾಸ್ತ್ರ, ಭೂಸಲು ಧರ್ಮ, ಕೇಡಿ ಜಗದ್ಗುರು, ಸ್ವಾರ್ಥಶೀಲ ಆಚಾರ್ಯ ಇವ್ರನ್ನೆಲ್ಲ ಮುಲಾಜಿಲ್ದ ಧಿಕ್ಕರಿಸುವಂತಾಗಬೇಕು. ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಭಕ್ತಿಯ ಪೂಜೆಯ ಹೆಸರಿನಲ್ಲಿ, ತಿರುಪತಿಯ ಹೆಸರಿನಲ್ಲಿ, ಉಡುಪಿಯ ಹೆಸರಿನಲ್ಲಿ, ಧರ್ಮಸ್ಥಳದ ಹೆಸರಿನಲ್ಲಿ ಜನರನ್ನು ಹೆದರಿಸಿ ಯಾವ ರೀತಿ ಸುಲಿಗೆ ಮಾಡುತ್ತಿದ್ದಾರೆ, ಮೋಸ ಮಾಡುತ್ತಿದ್ದಾರೆ ಅದನ್ನೆಲ್ಲ ವಿವರಿಸಿ ತಿಳಿಯ ಹೇಳಬೇಕು. ನೋಡಿ, ಹಳೆ ದೇವಸ್ಥಾನಗಳು, ಹಳೆ ದೇವರುಗಳು ಸಾಲದು ಅಂತ ಅವಿವೇಕಿಗಳು, ಆ ಸಂಘ, ಈ ಪರಿಷತ್ತಿನವರು ಪ್ರತಿ ವರ್ಷ ನೂರಾರು ದೇವಸ್ಥಾನಗಳನ್ನು ಕಟ್ಟಿಸಿ ಪ್ರತಿಗಾಮಿ ಕುತ್ಸಿತ ಸಂಸ್ಕೃತಿಯನ್ನು ಬೆಳೆಸುತ್ತಿದ್ದಾರೆ. ಜೊತೆಗೆ ಹೊಸ ದೇವರುಗಳು ಹೆಚ್ಚಿದಷ್ಟು ಅನೈಕ್ಯಕ್ಕೆ ದಾರಿ ಸವೆಸಿದಂತಾಗುತ್ತದೆ. ಪ್ರತ್ಯೇಕತಾ ಮನೋಭಾವನೆಯ ಕಂದರವನ್ನು ಅಗಲವಾಗಿ ತೋಡಿದಂತಾಗುತ್ತದೆ. ಈಚೆಗಂತೂ ಅಯ್ಯಪ್ಪನ ಸಂತತಿ ಮಿತಿಮೀರಿ ಬೆಳೆಯುತ್ತಿದೆ. ಅಯ್ಯಪ್ಪನ ಉದಯದ ಕಥೆಯಂತೂ ಹಾಸ್ಯಾಸ್ಪದವಾಗಿದೆ. ಭ್ರಷ್ಟಾಚಾರದಿಂದ ಸಂಪಾದಿಸಿದ ಕಪ್ಪು ಹಣ ದೇವರಿಗೆ ಸಲ್ಲುತ್ತದೆಯೇ? ಅಷ್ಟೋ ಇಷ್ಟೋ ಕಪ್ಪು ಹಣ ಈ ನೆಪದಲ್ಲಾದರೂ ಬೆಳಕಿಗೆ ಬಂತಲ್ಲ ಎಂಬುದೊಂದೇ ಸಮಾಧಾನ. ಇಂಥ ಕೆಟ್ಟ ಹಣವನ್ನು ಪಡೆಯುವ ದೇವಾಲಯಗಳಲ್ಲಿ ಪಾವಿತ್ರ್ಯ ಉಳಿಯುತ್ತದೆಯೇ? ತಿರುಪತಿ ವೆಂಕಟರಮಣನ ಕಿರೀಟಕ್ಕೆ 2 ಕೋಟಿ ರೂಪಾಯಿಗಳದ್ದೇನೋ ವಜ್ರದ ಕಿರೀಟ ಮಾಡಿಸಿದ್ದಾರಂತೆ. ಎಂತಹ ಹುಡುಗರಿಗೂ ಗೊತ್ತಾಗುತ್ತದೆ ಏಕೆ ಆ ಕಿರೀಟಕ್ಕೆ ಅಷ್ಟು ಕೋಟಿ ರೂಪಾಯಿ ಅಂತ. ಅದ್ರ ಬದಲು ಸುತ್ತಮುತ್ತ ಇದ್ದ ಹಳ್ಳಿಗಳಲ್ಲಿ ಬಾವಿಗಳನ್ನು ತೋಡಿಸಬಾರ್ದೇಕೆ? ಈ ತರದ ನಂಬಿಕೆಗಳನ್ನು, ಅಂದ್ರೆ ಇವು ಮೌಲ್ಯಗಳವು, ಪ್ರಶ್ನಿಸುವ ಮನೋಧರ್ಮವನ್ನು, ವಿಚಾರ ದೃಷ್ಟಿಯನ್ನು ನಾವು ನಮ್ಮ ಹುಡುಗರಿಗೆ ತಂದುಕೊಡಬೇಕಾಗುತ್ತದೆ. ಬಸವಲಿಂಗಪ್ಪನವರು ಹೆಸರಿಸಿದ ಭೂಸಾ ಸಾಹಿತ್ಯ ಭಾರತೀಯ ಭಾಷೆಗಳಲ್ಲಿ ಅಪಾರ ಪ್ರಮಾಣದಲ್ಲಿದೆ ಎಂದು, ಹಿಂದಿನ ಸಾಹಿತ್ಯವಲ್ಲ ಮತದ ಆಧಾರದ ಮೇಲೆ ರಚಿತವಾದ್ದರಿಂದ ಓದುಗರು ಶುದ್ಧ ಸಾಹಿತ್ಯವನ್ನು ಮಾತ್ರ ಸ್ವೀಕರಿಸಬೇಕೆಂದು ಕುವೆಂಪು ವಿವೇಕ ಹೇಳುತ್ತಾರೆ. ಹಿಂದಿನ ಸಾಹಿತ್ಯದಲ್ಲಿ ಶುದ್ಧ ಸಾಹಿತ್ಯ ಭಾಗವನ್ನು ಬಿಟ್ಟರೆ ಬಾಕಿದೆಲ್ಲ ಕಚಡ, ಅದನ್ನು ಕಸದ ಬುಟ್ಟಿಗೆ ಹಾಕ್ಬೇಕು. ಉತ್ತಮ ಸಾಹಿತ್ಯವು ಸ್ವಲ್ಪ ಇದೆ. ಪ್ರಹ್ಲಾದ, ಹಿರಣ್ಯಕಶಿಪು ಕಥೆಯಂತ ಅಶುದ್ಧ ಸಾಹಿತ್ಯವನ್ನು ತ್ಯಜಿಸಬೇಕು. ವಿಷ್ಣುವನ್ನು ಮೇಲೆತ್ತಿ ಶಿವನನ್ನು ಕೆಳಗೆ ಹಾಕಿ ಅವಮಾನ ಮಾಡಿಸುವುದಕ್ಕೋಸ್ಕರ ಕಟ್ಟಿದ ಕಥೆ ಅದು. ಹಿರಣ್ಯಕಶಿಪು ಶಿವನ ಭಕ್ತನಂತೆ, ಪ್ರಹ್ಲಾದ ವಿಷ್ಣುವಿನ ಭಕ್ತನಂತೆ. ಕುಮಾರವ್ಯಾಸನಂತ ಶ್ರೇಷ್ಠ ಕವಿಯು ಬ್ರಾಹ್ಮಣ್ಯದ ಮೇಲ್ಮೈಯನ್ನು ಸ್ಥಾಪಿಸುವ ಸಲುವಾಗಿ ಅನೇಕ ಪದ್ಯಗಳನ್ನು ಕಟ್ಟಿದ್ದಾನೆ. ಬ್ರಾಹ್ಮಣನ ಶಕ್ತಿಯಿಂದಲೇ ಕ್ಷಾತ್ರ ತೇಜ ಸ್ಫುರಿಸುತ್ತದೆ. ವಿಪ್ರವ ಮಾನವೇ ಸಿರಿಗೆ ನಂಜುಕಣ. ಭೂಮಿ ದೇವತೆಗಳ ಉಪಾಸನೆಯಿಂದ ಕೃತಕೃತ್ಯತೆ ಲಭಿಸುತ್ತದೆ. ಇದನ್ನು ಕೇಳದ ಬಡಜನ ಏನ್ ಮಾಡ್ಯಾರ? ಇದನ್ನು ಕೇಳಿದ ಬಡಜನ ಏನ್ ಮಾಡ್ಯಾರ? ತಮ್ಮ ಮಕ್ಕಳು ಮರಿಗಳಿಗೆ ತಿನ್ನಲು ಬಿಡದೆ ಮೋಕ್ಷ ದೊರಕುತ್ತದೆಂದು ತಿಳಿದು ತಮ್ಮ ಹತ್ತಿರವಿರುವ 2 ಕುಂಬಳಕಾಯನ್ನು ಬ್ರಾಹ್ಮಣರಿಗೆ ಕೊಟ್ಟು ಬಿಡುತ್ತಾರೆ. ವೈರಿ ರಾಯರನ್ನು ಗೆದ್ದು ಸೂರೆಗೈದು ತಂದ ಸಂಪತ್ತನ್ನು ಬ್ರಾಹ್ಮಣರಿಗೆ ಹಂಚಬೇಕು. ಅರಸನಾದವನು ಯಾವಾಗಲೂ ವರ್ಣೋತ್ತಮರಿಗೆ ಎದುರಿಕೊಂಡಿರ್ಬೇಕು. ಇಂಥ ರಾಶಿಯಾಗಿದೆ. ಇದನ್ನು ಬಿಟ್ಟರೂ ಕುಮಾರವ್ಯಾಸನಿಗೆ ನಷ್ಟವಾಗದು. ಅದರಿಂದ ಓದುಗರಿಗಂತೂ ಲಾಭ. ಇಂಥ ಸಾಹಿತ್ಯದ ಅಧ್ಯಯನದಿಂದ ಹಾಗೂ ಶ್ರವಣದಿಂದ ಮನಸ್ಸು ಮಲಿನವಾಗುತ್ತದೆ. ಇದನ್ನೆಲ್ಲ ಸಾಹಿತ್ಯ ಮಾಲಿನ್ಯವೆಂದು ಕರೆಯಬಹುದು.
ಈ ಮಾಲಿನ್ಯವನ್ನು ನಿರ್ಮೂಲ ಮಾಡಬೇಕಾಗಿದ್ದು ಆಧುನಿಕ ವಿದ್ವತ್ತಿನ ಕರ್ತವ್ಯ. ಭಾರತೀಯ ಪ್ರಾಚೀನ ಸಾಹಿತ್ಯದಲ್ಲಿ ಶುದ್ಧ ಸಾಹಿತ್ಯದೊಂದಿಗೆ ಅದೆಷ್ಟೋ ಅವೈಚಾರಿಕ ಮಲಿನ ಸಾಹಿತ್ಯ ಸೇರಿಕೊಂಡಿದೆ ಎಂಬುದಕ್ಕೆ ಶಂಭೂಕವದ ಪ್ರಸಂಗವೂ ಒಂದು. ಉತ್ತಮ ಶಿಲ್ಪಿ ಕಟ್ಟಿದ ದೇವಾಲಯದಲ್ಲಿ ಅದು ಹಳತಾಗುತ್ತಾ ಬಂದಂತೆಲ್ಲ ಇಲಿ, ಹಲ್ಲಿ, ಬಾವಲಿ ಮೊದಲಾದ ಅನಾಹುತ ಜೀವ ಜಂತುಗಳಂತೂ ಗೂಡು ಬೀಡು ಮಾಡುವುದುಂಟು. ವಾಲ್ಮೀಕಿಯ ಮಹಾಕೃತಿಗೂ ಅಂತಹ ಗತಿ ಒದಗಿದರೆ ಅದು ಅದರ ಪುರಾತನ ತತ್ವಕ್ಕೆ ಒಂದು ಅನಿವಾರ್ಯ ಲಕ್ಷಣವಾಗುತ್ತದೆ. ದೇವಾಲಯಕ್ಕೆ ಪೂಜೆಗೆಂದು ಹೋಗುವವರು ಯಾರು ಅಲ್ಲಿವೆ ಎಂಬ ಒಂದು ಕಾರಣದಿಂದಲೇ ಇಲಿ, ಹಲ್ಲಿ, ಬಾವಲಿಗಳನ್ನು ಹೇಗೆ ಪೂಜಿಸುವುದಿಲ್ಲವೋ ಹಾಗೆಯೇ ಮಹಾಕವಿಯ ಕೃತಿಯಲ್ಲಿ ಬಂದಳಿಕೆಗಳಂತೆ ಸೇರಿಕೊಂಡಿರುವ ಅಲ್ಪದೃಷ್ಟಿಯ ಕುಕವಿಕೃತವಾದ ಪ್ರಕ್ಷಿಪ್ತಗಳನ್ನು ತಿಳಿದವರು ಯಾರೂ ಗೌರವಿಸುವುದಿಲ್ಲ. ಈ ಮಾತು ಎಲ್ಲ ಪುರಾಣ ಕಾವ್ಯಗಳಿಗೂ ಅನ್ವಯಿಸುತ್ತದೆ. ಚಂಬೂಕವಧೆಯ ಪ್ರಸಂಗದ ಜೋಡಣೆಯಂತೂ ವಾಲ್ಮೀಕಿ ಮಹಾಕವಿಗೆ ಘೋರ ಅಪಚಾರವೆಸಗಿದಂತಿದೆ. ಶೂದ್ರ ತಪಸ್ವಿಯಲ್ಲಿ ಕುವೆಂಪು ವಾಲ್ಮೀಕಿ ಗಂಟಿದ ಮಸಿಯನ್ನು ತೊಡೆದದ್ದಲ್ಲದೆ ಶೂದ್ರ ಜನಾಂಗದ ಆತ್ಮಗೌರವವನ್ನು ರಕ್ಷಿಸಿ ಅವರ ಉದ್ಧಾರಕ್ಕೆ ನಾಂದಿ ಹಾಡಿದ್ದಾರೆ. ವರ್ಣ ಸಂಘರ್ಷದ ಹಾನಿಯನ್ನು ಬಯಲಿಗೆಳೆದಿದ್ದಾರೆ. ಶೂದ್ರನು ತಪೋವನಕ್ಕೆ ಕಾಲಿಟ್ಟದ್ದೇ ತಡ. ವೃದ್ಧ ಬ್ರಾಹ್ಮಣನೊಬ್ಬನ ಮಗ ಸಾಯುತ್ತಾನೆ. ಬ್ರಾಹ್ಮಣ ಶ್ರೀರಾಮನ ಅರಮನೆಯ ಮುಂದೆ ಗೋಳಾಡುತ್ತಾನೆ. ಶೂದ್ರನ್ ತಪಂಗೈವೊಂದೇ ಅಧರ್ಮಕ್ಕೆ, ವರ್ಣಾಶ್ರಮ ಧರ್ಮದ ಉಲ್ಲಂಘನೆಯ ಪಾಪಕ್ಕೆ ನಿನ್ನ ಬಾಲ ಪ್ರಜೆಯೋರ್ವನ್ ಬಲಿಯಾದನ್. ಇಂಥ ಕಾವ್ಯಗಳನ್ನ, ಅಶುದ್ಧ ಕಾವ್ಯಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಕೆಲವಲ್ಲ. ಆ ಪ್ರಜೆ ಶೂದ್ರನ ತಪೋದೃಷ್ಟತೆಗೆ ಪೇಳ್ವೆಯಾದನ್ ಎಂಬುದನ್ನು ಗಂಟಲನ್ನು ಹಿರಿದುಕೊಳ್ಳುತ್ತಾನೆ. ಏಕಕಾಲದಲ್ಲಿ ಕನಿಕರ ಕೋಪಗಳೆರಡೂ ಶ್ರೀರಾಮನ ಹೃದಯದಲ್ಲಿ ಹುಕ್ಕುತ್ತದೆ. ಈ ವರ್ಣ ಗರ್ವಾಂದಂಗೆ ಈ ಶಾಸ್ತ್ರ ಎಂತೋ ಬುದ್ಧಿಗಲಿಪೆನ್ ಎಂಬುದನ್ನು ಯೋಚಿಸುತ್ತಾನೆ. ಶೂದ್ರನ ತಪಸ್ಸು ಶಾಸ್ತ್ರ ಸಮ್ಮತವಲ್ಲವೆಂದು ಇಂದಿನ ನಮ್ಮ ನ್ಯಾಯಮೂರ್ತಿಗಳ ಪ್ರತಿನಿಧಿ ಎಂಬಂತೆ ನಾಟಕದ ಬ್ರಾಹ್ಮಣ ಸೊಲ್ಲುತ್ತಾನೆ. ತರ್ಕಕ್ಕೆ ಮಿಗಿಲ್ ಶ್ರುತಿವಾಕ್ಯ ಮೈಸೆ ತಪಕ್ಕೆ ಅಧಿಕಾರಿ ಶೂದ್ರನ್ ಎಂಬುವುದು ಶಾಸ್ತ್ರ ಪ್ರಸಿದ್ಧಂ. ಪಾಲ್ ಪೂಜ್ಯ ಮಾದೊಡು ಜೀವಾತುವಾದೊಡಂ ತ್ಯಾಜ್ಯಮಾ ನ್ಯಾಯ ಪಾಲ್ಗೊಣೆ ಶೂದ್ರನ ತಪಂ ಎಂಬುವನ್ನು ಹೇಳಿ ಮುಗಿಸಿದ ನಂತರ ಶ್ರೀರಾಮನು ಶೂದ್ರನಪ್ಪುಡಂ ತಪಂ ಶಕ್ತಿದಾಯಕಂ ಎಂದು ನುಡಿಯುತ್ತಾನೆ. ಶ್ರೀರಾಮನ ವ್ಯಂಗ್ಯ ಭಾಷಿತ ಆ ಆರ್ಯನಿಗೆ ಅರ್ಥ ಆಗದು. ಶ್ರೀರಾಮ ತೊಟ್ಟ ಬ್ರಹ್ಮಾಸ್ತ್ರ ಬ್ರಾಹ್ಮಣನನ್ನು ಅರಸಿ ಅವನ ಕಡೆಗೆ ಧಾವಿಸಿದಾಗ ಅವನು ಶ್ರೀರಾಮನ ಕಾಲು ಹಿಡಿಯಲು ಎಳೆಸುತ್ತಾನೆ. ನೀ ಅವಜ್ಞೆಗೈದುದು ನನ್ನನಲ್ತು ಎಂದು ಶ್ರೀರಾಮ ಸೂಚ್ಯವಾಗಿ ನುಡಿಯುತ್ತಾನೆ. ಆ ಶಾಸ್ತ್ರವೆಂದುಳ್ವೇನ್ ಕ್ಷತ್ರಿಯೋತ್ತಮ ಎಂದು ಬ್ರಾಹ್ಮಣ ಕಣ್ಣೀರು ಸುರಿಸುತ್ತಾನೆ. ಸನ್ಮತಿಯ ಸದ್ಗತಿಗೆ ಶಾಸ್ತ್ರದ ನೆರಮಂ ಬೇಕೇ ಎಂದು ಶ್ರೀರಾಮ ವಿವೇಕ ಹೇಳುತ್ತಾನೆ. ಬೋಧಮಾಯಿತೆನಗೀಗಳ್ ಮಹಾಪ್ರಾಜ್ಞ ಬುದ್ಧಿ ಗಳಿಸಿದೈ ಸಂಪ್ರದಾಯ ಬದ್ದಂಗೆ ಶಾಸ್ತ್ರ ಸಮ್ಮೂಢಂಗೆ ಜಾತಿ ಗರ್ವಾಂತಂಗೆ ಅರಾದರೇನ್ ಆರಾಧ್ಯರ್ ತಪೋದನರ್ ನಮಸ್ಕಾರಮೇ ಪುಣ್ಯಂ ತಿರಸ್ಕಾರಮೇ ಪಾಪಂ. ಸನ್ನತಿಯ ಸಂಸ್ಕೃತಿಯ ಮುಂದೆ ಮತಿಶೂನ್ಯ ದೋಷ ಜನ್ಯ ಸತ್ಯ ವಿರೋಧಿ ಶಾಸ್ತ್ರ ಸಮುಚ್ಚಯ ದೂಷ್ಯವೆಂಬ ತಪಸ್ಸಿಗೆ ಜಾತಿ ಕುಲ ಮತ ಭೇದವಿಲ್ಲವೆಂದು ಜೀವನದಲ್ಲಿ ವೈಚಾರಿಕತೆಗೆ ಸರ್ವಾದ್ಯತೆ ದಕ್ಕಬೇಕೆಂಬ ಸಂದೇಶ ಈ ನಾಟಕದಲ್ಲಿ ಆಸುವಕ್ಕಾಗಿ ಹರಿದಿದೆ. ರಾಷ್ಟ್ರ ಕಲ್ಯಾಣದ ದೃಷ್ಟಿಯಿಂದ ವರ್ಣ ಸಂಘರ್ಷಕ್ಕಿಂತ ವರ್ಣ ಸಮನ್ವಯವೇ ಉತ್ತಮೋತ್ತಮ ಮಾರ್ಗವೆಂದು ಸತ್ಯವೂ ಇದರಲ್ಲಿ ಅಡಕವಾಗಿದೆ. ಈ ಕೃತಿ ಪ್ರಕಟವಾದಾಗ ಗಣ್ಯರಲ್ಲದವರು, ಅಲ್ಪಗಣ್ಯರು ಎಲ್ಲರೂ ತಮಗೆ ತೋಚಿದಂತೆ ಅವಸರವಾಗಿ ಉದ್ರೇಕಪೂರ್ಣವಾಗಿ ಬರೆದರು. ಈ ಉದ್ರೇಕಕ್ಕೆ ಮೂಲ ಕಾರಣ ಈ ಕೃತಿ ಜಾತಿ ಮಾತ್ಸರ್ಯದಿಂದ ಪ್ರೇರಿತವಾದ ಮೂದಲಿಕೆ ಎಂಬ ಭಾವನೆ. ಕುವೆಂಪು ಅಲ್ಪ ಗಣ್ಯರ ಟೀಕೆಗೆ ಸೊಪ್ಪು ಹಾಕದೆ ಗಣ್ಯರೊಬ್ಬರ ಟೀಕೆಗೆ ಮಾತ್ರ ಮಾರ್ನುಡಿಯಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನು ಹರಿತವಾಗಿಯೇ ವ್ಯಕ್ತಪಡಿಸಿದ್ದಾರೆ. ಅದೇನು ಪ್ರತಿಕ್ರಿಯೆ ಅನ್ನೋದನ್ನ ಮುಂದಿನ ಸೆಷನ್ ನಲ್ಲಿ ಓದೋಣ. ಧನ್ಯವಾದ. ಓಕೆ, ತುಂಬಾ ಧನ್ಯವಾದಗಳು ಧರ್ಮೇಂದ್ರ ಕುಮಾರ್. ನೆಕ್ಸ್ಟ್ ಹೇಳಿದೀರಾ ಪ್ರಸಾದ್ ನಿಡಸಾಲೆ ಗೊತ್ತಿರೇನ್ರಿ?
ಪ್ರಸಾದ್ ನಿಡ್ಸಾಲೆ, ಡಾಕ್ಟರ್ ಸುನೀತಾ. ಸರ್ ಶಂಕರೇಗೌಡರು ಸರ್ ನಮಸ್ಕಾರ. ಓದಿ ಸರ್. ಹ್ಮ್ ಸರ್, ಇದು ಕುವೆಂಪುದು ನುಡಿಮುತ್ತುಗಳು ಒಂದ್ ಸ್ವಲ್ಪ ಓದ್ಬೋದಾ ಸರ್? ವೈಚಾರಿಕತೆ ಮಾಡಿ. ಅಯ್ಯೋ, ಇದು ಓದಲ್ಲ, ಇರೋದೇ ಕುವೆಂಪು ಅವ್ರ ಕಾರ್ಯಕ್ರಮ, ಓದಿ. ಕುವೆಂಪು ಅವರು ಈಗ ಮೊದ್ಲು ಮಾತಾಡ್ತಾ ಚರ್ಚೆನಲ್ಲಿ ಬಂತು ವಿಷಯ, ಹ್ಮ್ ಎಂದೂ ಕೂಡ ದೇವ್ರನ್ನ ವಿರೋಧ ಮಾಡಿಲ್ಲ ಅವರು. ಹ್ಮ್ ದೇವ್ರನ್ನ ನಂಬೋರಿಗೆ ನಂಬಿ ಅಂತ ಹೇಳಿಲ್ಲ, ನಂಬದೇ ಇದ್ದವರಿಗೆ ನಂಬೇಡಿ ಅಂತ ಹೇಳಿಲ್ಲ. ಅವರು ನಿಮ್ಮ ದೇವ್ರನ್ನ ನೀವೇ ಪೂಜೆ ಮಾಡಿ ಇನ್ನೊಬ್ಬನ್ನ ಪುರೋಹಿತನ ಅಲ್ಲಿಗೆ ಸೇರಿಸ್ಬೇಡಿ ಅಂತ ಹೇಳಿದ್ ಮಾತ್ರ ಸತ್ಯ ಸತ್ಯ, ಅದ್ ಸತ್ಯ. ಅಲ್ವಾ? ಹೌದೌದು ನಿಮ್ಮ ಪೂಜೆ ನಿಮ್ ಕೈಲೇ ಆಗ್ಬೇಕು. ನೀವು ನಂಬಿದ ದೇವ್ರನ್ನ ನೀವು ಪೂಜೆ ಮಾಡೋದು ನಿಮ್ ಕೈಯಿಂದ ಆಗ್ಬೇಕು. ಅದ್ ಹೌದೌದು. ಬಿಟ್ಟು ಯಾವನ ನೀನ್ ಕರ್ಕೊಂಡ್ ಪೂಜೆ ಮಾಡಿಸಿದ್ರೆ ನಿಮ್ದು ಹೋಯ್ತಲ್ಲಿಗೆ, ನಿಮ್ದು ಎಲ್ಲ ಪೂರ್ತಿ ದೇವ್ರದ ಏನ್ ಬಗ್ಗೆ ನೀವು ನಂಬ್ಕೊಂಡಿದ್ರು ಹ್ಮ್ ಅದೆಲ್ಲ ಹೊರಟೆ ಹೋಯ್ತು ಅನ್ನೋ ಮಾತನ್ನ ಅನೇಕ ಕಡೆ ಹೇಳಿದ್ದಾರೆ. ಹೌದೌದು. ಆಮೇಲೆ ದೇವಸ್ಥಾನಗಳನ್ನೇನು ವಿರೋಧ ಮಾಡಿಲ್ಲ ಅವರು, ದೇವಸ್ಥಾನ ಕೆಟ್ಟವು ಅಂತ ಏನ್ ಹೇಳಿಲ್ಲ. ಅಲ್ಲಿ ಕೇವಲ ಯಾವ್ದೋ ಒಂದು ವರ್ಗಕ್ಕೆ ಸೇರಿದವನು, ಯಾವ್ದೋ ಒಂದು ಜಾತಿಗೆ ಸೇರಿದವನಿಗೆ ಅದು ಗುತ್ತಿಗೆ ಆಗ್ಬಾರ್ದು ಅಂತ ಹೇಳಿದ್ದಾರೆ. ಹೌದು. ಅಲ್ಲಿ ಬೇರೆ ಬೇರೆಯವ್ರು ಬಂದು ಬೇರೆ ಬೇರೆ ಜಾತಿಯವರು ರೊಟೇಷನ್ ತರ ಬಂದ್ರೆ ಅದನ್ನ ಅವ್ರು ಕುವೆಂಪು ವಿರೋಧ ಮಾಡಿಲ್ಲ. ಹ್ಮ್ ದಯಮಾಡಿ ಆ ಕುವೆಂಪು ವಿರೋಧಿಗಳು ಅದನ್ನ ತಿಳ್ಕೋಬೇಕು. ಸರಿಯಾಗಿ ಕುವೆಂಪು ಓದದೇ ಇರೋರು ಆತರ ತಿಳ್ಕೊಂತಾರೆ, ಅಥವಾ ಕುವೆಂಪು ಓದಿದ್ರು ಕೂಡ ಅವ್ರಿಗೆ ತಕ್ಕಂತೆ, ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಕುವೆಂಪುನ ವಿಶ್ಲೇಷಣೆ ಮಾಡೋರು ಇದ್ದಾರೆ. ಖಂಡಿತ. ಯಾಕೆಂದ್ರೆ ಅವರು ದೇವಸ್ಥಾನಗಳಿಗೆ ಹೋಗಿದ್ದಾರೆ, ಅದು ಅವ್ರ ಕೈ ಹಾ, ಮುಗಿಲ್ಲ, ಸೌಂದರ್ಯ ನೋಡಕ್ ಹೋಗಿದ್ದಾರೆ. ಹೌದು. ಈಗ ನಾವೆಲ್ಲ ಹೋಗಿ ಸೌಂದರ್ಯ ನೋಡಕ್ಕೆ ಫಸ್ಟ್ ಹ್ಮ್ ಅಲ್ಲಿರ್ತಕ್ಕಂಥ ಕಲಾಕೃತಿ ನೋಡೋದಕ್ಕೆ, ಹೌದೌದು. ಅಲ್ಲಿರ್ತಕ್ಕಂಥ ಒಂದು ಈ ಆರ್ಟ್ ಅಂತ ಏನಿದೀವಿ ಮತ್ತೆ ಸ್ಕಲ್ಪ್ಚರ್ ಅಂತ ಹೇಳ್ತೀವಿ ಅದನ್ನ ನೋಡಕ್ ಹೋಗ್ತೀವಿ. ಹೌದು. ಮೊದ್ಲು ಗರ್ಭುಡಿ ಹತ್ರಕ್ಕಾಗಿ ಹೋಗಿ ಕೈ ಮುಕ್ಕೊಂಡು ನಿಂತ್ಕೊಳ್ಳೋದು ಅಲ್ಲಿಗೆ. ಅದು ಅವ್ರು ನಮ್ಮ ಬಿಟ್ಟಿದ್ ವಿಷಯ. ದೃಷ್ಟಿಯಲ್ಲಿ ಹ್ಮ್ ನಮ್ಮ ದೃಷ್ಟಿಯಲ್ಲಿ ಅಲ್ಲಿ ಗರ್ಭಗುಡಿ ಹತ್ರ ಹೋಗಿ ಕೂತ್ ನಿಂತ್ಕೊಂಡಾಗ ಅಲ್ಲಿ ಒಬ್ನೇ ಇರ್ತಾನೆ ದಿನ. ಅವ್ನ್ ದಿನ ಬೇರೆ ಬೇರೆನಾದ್ರೆ ತೊಂದ್ರೆ ಇಲ್ಲ, ಹ್ಮ್ ಹ್ಮ್ ಅವ್ನ ಒಬ್ನೇ ಇರ್ತಾನ, ಅವ್ನ ಜುಟ್ಟು ಇಟ್ಕೊಳಕ್ಕೆ. ಈಗ ಇತ್ತೀಚೆಗೆ ಬೇಲೂರು ದೇವಸ್ಥಾನದಲ್ಲಿ ಶುರುವಾಗಿದೆ, ದುಡ್ಡು ಕೊಡದಲ್ಲಿ ತೀರ್ಥಾಗಬೇಡಿ ಅಂತ ಶುರು ಮಾಡಿದ್ದಾರೆ. ನಾನು ನಮ್ಮ ಹುಡುಗರುಗಳೆಲ್ಲ ಹೋಗೋದು ಜಗಳ ಮಾಡ್ಕೊಂಡ್ ಬಂದವ್ರು, ಸುಮಾರು ಸ್ವಲ್ಪ ಅಸಮಾಧಾನ ಮಾಡ್ಕೊಂಡ್ ಬಂದವ್ರೆ. ಅಲ್ಲೂ ಕೊಡ್ತಾ ಇಲ್ವಾ? ಹಾ, ಬೇಲೂರಲ್ಲಿ ಸ್ಟಾರ್ಟ್ ಮಾಡಿದಾರ. ಬೇಲೂರು ಈಗ ಬನ್ನಿ ತೀರ್ಥ ತಗೊಂಡು ದುಡ್ಡು ಕೊಡದಲ್ಲಿ ತೀರ್ಥ ಹೋಗ್ಬೇಡಿ ಅಂತ, ಕಾಣಿಕೆ ಆಗ್ತಾರೆ ತೀರ್ಥ ತಗೊಳ್ಳಿ ಅಂತ ಏನೋ ಮಾತಾಡಿದಾರಂತೆ. ಹ್ಮ್ ನನ್ನ ಹ್ಮ್ ಮಗ ಹೋಗಿದ್ದ, ಅವನೇನು ಹೋಗಲ್ಲ ಅಲ್ಲಿ. ನನ್ನ ಇಬ್ರು ಮಕ್ಳು ಹೋಗಲ್ಲ, ನಾನೇನು ಹೋಗ್ಬೇಡಿ ಅಂತ ಹೇಳಿಲ್ಲ, ಹ್ಮ್ ನನ್ನನ್ನು ಅವ್ರು ಫಾಲೋ ಮಾಡಿದ್ದಾರೆ. ನಾವಂತೂ ತೀರ್ಥಕ್ಕೆ ನಾನು 75, 76, 77ನೇ ಸಾಲಿಂದ ಬಿಟ್ಬಿಟ್ಟಿದ್ವಿ ತೀರ್ಥಕ್ಕೆ ಕೈ ಹೊಡೆದ. ದೇವಸ್ಥಾನದಲ್ಲಿ ಪ್ರಸಾದ ಅದು ಹೈಜೆನಿಕ್ ಆಗಿ ತಿನ್ನದಿದ್ರೆ ಮಾತ್ರ ತಿಂತೀವಿ, ಹ್ಮ್ ಅದ್ರಲ್ಲಿ ನಮ್ಗೆ ತಕರಾರಿಲ್ಲ. ಇದು ಕಾಣಿಕೆ ಇರ್ಲಿ, ಕಾಣಿಕೆ ಬೇಕಾದ್ರೆ ಅವನಿಗೆ ಯಾರಿಗೆ ಪಾತ್ರ ಇರ್ತಾರೆ ಅವನಿಗೆ ದಾನ ಕೊಡೋದ್ರಲ್ಲಿ ತಪ್ಪಿಲ್ಲ. ಅಲ್ಲಿ ಹೌದೌದು. ಗುಡಾಣದ ಹೊಟ್ಟೆ ಕೂತ್ಕೊಂಡು ನಿಂತ್ಕೊಂಡು, ಗುಡಾಣದ ಹೊಟ್ಟೆ ಹ್ಮ್ ತಿಂದ ಅಷ್ಟು ದಪ್ಪ ಆಗಿರ್ತದು, ಮೈ ಕೈ ಸತ್ಯ. ಎಲ್ಲ ತುಂಬ್ಕೊಂಡು ಹಂದಿ ಮರಿ ಹೆಂಗಿರ್ತಾರೆ, ಬೇಜಾರ್ ಮಾಡ್ಕೊಬೇಡಿ ಹಿಂಗ್ ಹೇಳ್ತಾ ಇದ್ರಿ ಅಂತೇಳಿ. ಇಲ್ಲ ಇಲ್ಲ ಇಲ್ಲ, ಹೇಳಿ ಹೇಳಿ. ಹಂದಿ ಮರಿಗಳು ಕೂಡ ಅಷ್ಟು ಜೋರಾಗಿರಲ್ಲ, ಅಷ್ಟು ಹ್ಮ್ ಜೋರಾಗಿರ್ತಾರೆ. ಹ್ಮ್ ಅವ್ರಿಗೆ ನಾವು ದಾನ ಕೊಟ್ರೆ ಯಾವ್ದು ದಾನ ಆಗುತ್ತೋ ನಮ್ಗಂತೂ ಗೊತ್ತಿಲ್ಲ, ಹ್ಮ್ ಅದನ್ನ ನಾವಂತೂ ನಿಷಿದ್ಧ ಮಾಡಿದೀವಿ, ಅದೊಂದ್ ಕಡೆ ಇರ್ಲಿ. ಹ್ಮ್ ಹಾಗಾಗಿ ನಾವು ದೇವರನ್ನ ನಂಬೋದ್ರಲ್ಲಿ ಅದು ನಮ್ಮ ವೈಯಕ್ತಿಕ, ಅದು ದೇವ್ರ ಯಾವಾಗ್ಲೂ ಅದ್ಬಿಟ್ಟು ಇಲ್ಬಾ ಕಾಣಿಕೆ ಹಾಕು, ಅಲ್ಬಾ ಕಾಣಿಕೆ ಹಾಕು, ಮತ್ತೆ ತೀರ್ಥ ತಗೋ ಇಲ್ಲಿ. ನನಗೆ ತೀರ್ಥ ಪವಿತ್ರ ಅಂತ ನಾವು ಈಗೆಲ್ಲ ನಮ್ಗೆ ಕುವೆಂಪು ಓದ್ದೇ ಇದ್ದಾಗಲಿಂದಲೂ ಯಾಕೋ ನನಗೂ ಅರ್ಥವಾಗ್ಲಿಲ್ಲ ಕುವೆಂಪು ಈ ತೀರ್ಥ ಯಾತಕ್ ಪವಿತ್ರ ಅಂತೇಳಿ. ತೀರ್ಥ ಕುಡಿದ್ರೆ ಏನಾದ್ರೂ ಔಷಧಿ ಕುಡ್ದಂಗ ಆಗುತ್ತಾ, ಅಥವಾ ಏನಾದ್ರು ದೇಹ ಶುದ್ಧಿ ಆಗುತ್ತಾ? ಯಾವ್ದು ಇಲ್ಲ. ಗೊತ್ತಿಲ್ಲ, ಕೆಲವು ಕಡೆ ನನಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ನಮಗ್ ಗೊತ್ತಿಲ್ಲ. ಕೆಲವು ಕಡೆ ಗೊಜ್ಜೆ ನೀರು ಇದೆ ತುಂಬಾ ಇದ್ರ ಕಡೆ, ಎಲ್ ಬೇಕೋ ಅಲ್ಲಿ ಮಕ್ಕ ಬಂದು ತಂದು ತೀರ್ಥ ಅಂತ ಕೊಡ್ತಾರೆ. ಹೌದು. ಅದು ಅಸಹ್ಯವಾದಂತ ಬದುಕು. ನಾವಂತೂ ಅದ್ರ ಬಗ್ಗೆ ಬಹಳಷ್ಟು ಬೇಜಾರ್ ಮಾಡ್ಕೊಂಡಿದ್ವಿ. ದೇವಸ್ಥಾನದಲ್ಲಿ ಕೆಲವರಿಗೆಲ್ಲ ಹೇಳಿದ್ವಿ, ಆ ಚೆನ್ನಕೇಶವ ದೇವಸ್ಥಾನದಲ್ಲಿ ವಿಗ್ರಹ ತೊಳೆದ ನೀರು ಹೊರಗಡೆ ಬರುತ್ತೆ. ಈಗ ಒಂದು 5-6 ವರ್ಷದಲ್ಲಿ ಸರಿ ಹೋದಾಗ ನನಗೆ ಬಹಳ ಅಸಹ್ಯ ಅನ್ಸ್ಬಿಡ್ತು ಸರ್. ಹ್ಮ್ ಒಂದು ಲೇಡಿ ಪಾಪ ಅದನ್ನ ಒಂದು ಬಾಟ್ಲ್ ಇಟ್ಕೊಂಡು ಅದಕ್ಕೆ ಇಟ್ಕೊಳ್ತಾ ಇದೆ, ಅದನ್ನ ಹ್ಮ್ ಇಟ್ಕೊಂತು. ನಾನು ಅದನ್ನ ದಯಮಾಡಿ ಅಮ್ಮ, ನಾನು ಇಲ್ಲಿ 6 ವರ್ಷ ಓದಿದೀನಿ, ಇದನ್ನ ಅದು ಗಲೀಜದು, ಅದನ್ನ ತಗೋಬೇಡಿ. ಅಲ್ಲಿ ಹ್ಮ್ ಎಂತೆಂತ ಈ ವಿಗ್ರಹ ತೊಳೆದ ನೀರೇ ಅಷ್ಟೇ ಅಲ್ಲ, ಅವರೆಲ್ಲ ಹ್ಮ್ ಕೈ ಕಾಲು ತೊಳ್ಕೊಂಡಿದ್ ನೀರು ಬರುತ್ತೆ, ಅವರೆಲ್ಲ ದಯವಿಟ್ಟು ತಿಳ್ಕೊಬೇಡಿ. ನಿಮ್ಗೆ ತೀರ್ಥ ಬೇಕು ಅಂತಂದ್ರೆ ಒಂದ್ ಮನೆಗೆ ಹೋಗ್ಬಿಟ್ಟು ಎಳ್ನೀರ್ ಹಾಕೊಂಡು, ಎಳ್ನೀರ್ಗೆ ಒಂಚೂರು ತುಳಸಿ ಹಾಕೊಂಡು ಅದನ್ನ ಈ ಚೆನ್ನಕೇಶ್ವರ ಹೆಸರಲ್ಲಿ ಕುಡಿರಿ ಅಂತ ಹೇಳಿ ಕಳಿಸ್ತೇವೆ ಅವ್ರಿಗೆ. ಸದ್ಯ ಹ್ಮ್ ಚೆಲ್ಲೋದ್ರು. ಆ ತೀರ್ಥ ಹ್ಮ್ ಇಟ್ಕೊಂಡಾಗ ನಾನೇ ಕುಡಿದ್ ನನ್ನ ಹೊಟ್ಟೆ ಎಲ್ಲ ಗಲೀಜಾಯ್ತು ಅನ್ನೋ ಮಟ್ಟಕ್ಕೆ ನನಗೆ ಅಸಹ್ಯ ಆಗೋಗ್ಬಿಡ್ತು. ಹ್ಮ್ ಹೇಳ್ತೀವಿ ನಮ್ ಕೈಲಿ ಆದಷ್ಟು ಹೇಳ್ಬೋದು. ಹ್ಮ್ ಈ ಆದ್ರೂ ಕೂಡ ಕೆಲವ್ರಿಗೆ ಆ ಮೌಢ್ಯ ಅನ್ನೋದು ಇನ್ನೂ ಹೋಗಿಲ್ಲ ಸರ್. ಆ ಮೌಢ್ಯ ಹೋಗೋದು ಇಲ್ಲ, ಹೋಗೋದು ಇಲ್ಲ ಅಂತೀರಾ? ಹೋಗೋದಿಲ್ಲ, ಇನ್ನು ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತದೆ. ಎಕ್ಸಾಂಪಲ್, ನೆನೆ ನಡೆದಂತಹ ವರಮಹಾಲಕ್ಷ್ಮಿ ಪೂಜೆ. ಹಾ, ಪೂಜೆ
ಮಾರ್ಕೆಟ್ ಅಲ್ಲಿ ಹೆಜ್ಜೆ ಇಡಕ್ ಜಾಗ ಇಲ್ಲ. ಹೌದು. ಆಮೇಲೆ ಶೋಷಣೆ, ಇವರ ನಂಬಿಕೆ ಇದ್ರಲ್ಲಿ ಶೋಷಣೆ ಆಗುತ್ತೆ. ಬೆಳಗ್ಗೆ ಹೂವಿನ ರೇಟ್ ಎಲ್ಲ 300-400 ರೂಪಾಯಿ, ಮತ್ತೆ ಈ ಸೇವಂತಿಗೆ ಹೂವು 150 ರೂಪಾಯಿ. ಹ್ಮ್ ಮಧ್ಯಾಹ್ನ ಮೇಲೆ ಕೇಳೋರಿಲ್ಲ ಅದನ್ನ, ಅದು ಬೆಳಗ್ಗೆ ಮಾತ್ರ. ಬೆಳಿಗ್ಗೆ ಮಾತ್ರ. ಮಧ್ಯಾಹ್ನ 4 ಗಂಟೆ 5 ಗಂಟೆ ಆದ್ಮೇಲೆ ಅದಕ್ಕೆ 50 ರೂಪಾಯಿ ಯಾರು ತಗೊಳ್ಳೋರಿಲ್ಲ. ಇಲ್ಲ ಇಲ್ಲ. ಈ ಜನಕ್ಕೆ ನಾನು ಇವತ್ತೇ ಮಾಡ್ಬೇಕು ಅನ್ನೋದೇನು ಬೇಡಪ್ಪ, ನಾನು ಇರೋ ಮನೇಲಿ ಕಾಂಪೌಂಡ್ ಒಳಗೆ ಇರ್ತಕ್ಕಂಥ ಹೂವಿನಲ್ಲಿ ಪೂಜೆ ಮಾಡ್ತೀನಿ, ಅಷ್ಟೇ ಸಾಕು ಅನ್ನೋದು ಇವರಲ್ಲಿ ಬರ್ಲಿಲ್ವಲ್ಲ, ನಾವೇನ್ ಮಾಡೋದು? ಬರೋದು ಇಲ್ಲ ಬಿಡಿ. ಬರೋದು ಇಲ್ಲ. ಅದು ಬರದೇ ಇದ್ರೆ ಬೇಡ ಬಿಡಿ, ಅದಕ್ಕೆ ನಾವು ಅದನ್ನ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಾಗತ್ತೆ ಇಲ್ಲ. ಮತ್ತೆ ಈ ಜಗತ್ತಿನಲ್ಲಿ ಎಲ್ಲರನ್ನೂ ನಾವು ಸರಿ ಮಾಡ್ಬಿಡ್ತೀವಿ ಅನ್ನೋದು ಕೂಡ ನಮ್ದು ತಪ್ಪೆ, ಭ್ರಮೆ ಭ್ರಮೆ ಭ್ರಮೆ. ಭ್ರಮೆ. ಸರಿಯಾದ್ರೆ ಸರಿ ಆಗ್ಲಿ, ಸರಿ ಆಗದೆ ಇದ್ರೆ ಶೋಷಣೆ ಒಳಗಾಗ್ತಾ ಇರಲ್ಲ, ನಾವು ಅಷ್ಟೇ ಅದಕ್ಕೆ ಏನು ಅಷ್ಟೇ ಮಾಡ್ಕೊಂಡ ಅಷ್ಟೇ ಅಷ್ಟೇ ಅಷ್ಟೇ. ಅಷ್ಟೇ ಹ್ಮ್. ಹ್ಮ್. ಓದ್ಲ ಸರ್? ನಾನೊಂದು ಒಂದು 4-5 ನಿಮಿಷ ಓದ್ತೀನಿ ಸರ್, ಜಾಸ್ತಿ ಓದೋದು ಬೇಡ. ಓದಿ 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 ಎಷ್ಟೊತ್ತಾಗತ್ತ. ವೈಚಾರಿಕತೆ, ಇದರಲ್ಲಿ ಅದೇ ನುಡಿ ತೋರಣ ಅಂತ ಬರುತ್ತೆ. ಅದನ್ನ ನಾವು ಸುಮಾರು ಒಂದು ಮಕ್ಕಳಿಗೆಲ್ಲ ಕೊಟ್ಟಿದೀವಿ ಸರ್. ಅದನ್ನೆಲ್ಲ ನನ್ನ ಕಾಲೇಜಲ್ಲಿ ಡೈರೆಕ್ಟರ್ ಹ್ಮ್ ಆಗಿದ್ದಾಗೆಲ್ಲ ಸುಮಾರೆಲ್ಲ ಕೊಟ್ಟಿದ್ದೀನಿ. ಹ್ಮ್ ಕುವೆಂಪು ಬಗ್ಗೆ ಒಂದು ಇದನ್ನು ಬರ್ಸೋದು, ಒಂದು ಚಿಕ್ಕದ ಪ್ರಬಂಧ ಬರ್ಸೋದು. ಏನು ಗೊತ್ತಿದೆ ಕುವೆಂಪು ಅವ್ರಿಗೆ ಬರೀರಿ ಅಂತ. ಹ್ಮ್ ಹ್ಮ್ ಮುಜುಗರ ಮಾಡ್ಕೊಬೇಡಿ ಮಕ್ಳ. ಏನ್ ಗೊತ್ತು ನಿಮ್ ಕುವೆಂಪು ಅವ್ರಿಗೆ ಏನ್ ಗೊತ್ತಿಲ್ಲ, 4-5 ಪುಸ್ತಕ ಎಲ್ಲಾರು ಓದಿದ್ರೆ ಅಥವಾ ನೀವ್ಯಾರು ಯಾರು ಕೇಳಿದ್ರೆ ಅದನ್ನ ಒಂದ್ ಪೇಜ್ ಬರೀರಿ ಅಂತ. ಕೆಲವು ಮಕ್ಳೆಲ್ಲ ಚೆನ್ನಾಗೂ ಬರ್ದಿದ್ದಾರೆ ಸರ್. ಈ ನುಡಿ ತೋರಣನೇ ಕೊಟ್ಟಿದ್ದೀವಿ. ಹ್ಮ್ ಮತ್ತೆ ವೈಚಾರಿಕ ಬುಕ್ ನಮ್ಮ ಇವರು ತೆರೆದಮನ ಅಂತ ಎಚ್ ನರಸಿಂಹಯ್ಯನವ್ರದ್ದು ಒಂದು ಬರ್ದಿದಾರಲ್ಲ ಸರ್, ನೋಡಿರ್ಬೋದು ನೀವು, ಒಂದು ಕಾಣಿಸ್ತದೆ. ಆ ತರದ ಬುಕ್ಗಳನ್ನೇ ಕೊಟ್ಟಿದ್ದೀವಿ ಸರ್ ಮಕ್ಳಿಗೆಲ್ಲ. ವೆರಿ ಗುಡ್ ವೆರಿ ಗುಡ್. ಓದೋದಾದ್ರೆ ಇಟ್ಕೊಳ್ಳಿ, ಓದದೇ ಇದ್ರೆ ತೆಗೆದು ನಮ್ಗೆ ವಾಪಸ್ ಕೊಡಿ, ಇಲ್ಲ ಸ್ಕೂಲ್ ಹತ್ರ ತಂದು ಕೊಡಿ, ನಾವು ವಾಪಸ್ ಕಲೆಕ್ಟ್ ಮಾಡ್ಕೊಂತೀವಿ. ತಗೊಂಡೋಗಿ ಎಲ್ಲೋ ಬಿಸಾಕದಾದ್ರೆ ಗಿಪಾಟಲ್ಲ ಬೀರದಲ್ಲಿ ಎಸೆದಾದ್ರೆ ದಯಮಾಡಿ ತಗೊಂಡೋಗ್ಬಿಡ್ರಪ್ಪ ಅಂತ ಹೇಳಿ ರಿಕ್ವೆಸ್ಟ್ ಮಾಡೆಲ್ಲ ಕೊಟ್ಟಿದ್ವಿ ಸರ್. ಒಂದ್ 10% ಆದ್ರೂ ಓದ್ತಾರೆ ಅಂತ ನನಗೆ ಭಾವನೆ ಇದೆ. ಓದಿರ್ತಾರೆ ಸರ್, ಒಂದ್ 2 ಪೇಜ್ ಆದ್ರೂ ಓದಿರ್ತಾರೆ. ಅಲ್ಲ, ನಾನು ಹೇಳ್ದು ಒಂದು 10%, 100 ಜನ ಕೊಟ್ರೆ ಅದ್ರಲ್ಲಿ ಒಂದು 15 ಜನವರ ಕಂಪ್ಲೀಟ್ ಆಗಿ ಓದಿರ್ತಾರೆ ಅಂತ ನಾನು ಖಂಡಿತ ಖಂಡಿತ. ಶುರು ಮಾಡ್ಲಾ ಸರ್ ನಾನು? ಮಾಡಿ, ಸ್ಟಾರ್ಟ್ ಮಾಡಿ. ವೈಚಾರಿಕತೆ. ಕೈಯಲ್ಲಿ ಕಾಸಿಲ್ಲದ ಬಡವನು ಈಶ್ವರನಲ್ಲಿ ಮಹಾಭಕ್ತಿಯನ್ನಿಡುವುದು ಸಾಧ್ಯವಾಗಿರುವುದಾಗ ಸಾಲ ಮಾಡಿ ತಾಮಸ ಧನದಿಂದ ಕೊಂಡು ತಂದ ತಾಮಸ ನೈವೇದ್ಯಗಳನ್ನ ಭೂತಗಳಿಗೆ ಅರ್ಪಿಸಿ ಅಧೋಗತಿಗೆ ಇಳಿಯುವುದು ಏಕೆ? ನಮ್ಮ ರಾಷ್ಟ್ರವನ್ನು ಸೆಕ್ಯುಲರ್ ಸ್ಟೇಟ್ ಎಂದು ಸಾರಿದ್ದೇವೆ. ಸೆಕ್ಯುಲರ್ ಸ್ಟೇಟ್ ಎಂದು ಸಾರಿದ್ದೇವೆ ಎಂದರೆ ಧರ್ಮಬಾಹಿರ, ಮತ ವಿದ್ವೇಷಕರ, ನಾಸ್ತಿಕ ಅಥವಾ ಚಾರ್ವಾಕ ಎಂದು ಅರ್ಥವಲ್ಲ. ಅದರ ಸರಳ ಅರ್ಥ ಸಮನ್ವಯ ರಾಷ್ಟ್ರ ಎಂದೇ ಅರ್ಥ. ಸಮನ್ವಯ ರಾಷ್ಟ್ರ ಈಕ್ವಾಲಿಟಿ ಅಂತ ಏನ್ ನಾವು ಸಂವಿಧಾನದಲ್ಲಿ ಬರ್ತೀವೋ ಅದನ್ನ ಸಾಮಾನ್ಯವಾದ. ಲಿಬರಲಿಸಂ, ಸೆಕ್ಯುಲರಿಸಂ ಎಂದರೆ ಇನ್ನೇನು ಅಲ್ಲ, ಎಲ್ಲರೂ ನನ್ನಂತೆಯೇ ಎನ್ನುವ ಅತ್ಯಂತ ಸರಳ ಅನುಭೂತಿ. ನನಗೆ ಯಾವ ಜಾತಿಯೂ ಇಲ್ಲ, ಆದ್ದರಿಂದ ಜಾತಿ ದ್ವೇಷವೂ ಇಲ್ಲ. ಅನೇಕರ ಮನಸ್ಸಿನಲ್ಲಿ, ಅದರಲ್ಲಿಯೂ ಯುವಕರ ಮನಸ್ಸಿನಲ್ಲಿ ವಿಚಾರವಾದ ಅಂದರೆ ನಾಸ್ತಿಕವಾದ ಎಂಬ ಭಾವನೆ ಇದೆ. ಅನೇಕ ಹಿರಿಯರು ಕೂಡ ಆ ಭಾವನೆ ಹಾಗೆ ಬರುವ ಹಾಗೆ ಮಾತನಾಡುತ್ತಾರೆ. ವಿಚಾರವಾದ ಅನ್ನುವುದು ನಾಸ್ತಿಕವಾದ ಅಲ್ಲ. ಅಂದ್ರೆ ನೀವು ದೇವ್ರ ನಂಬೇಡಿ ಅಂತ ಹೇಳಿಲ್ಲ ಕುವೆಂಪು ಅವರು. ಇಲ್ಲ ಇಲ್ಲ ಅಲ್ವಾ? ವಾಸ್ತವವಾಗಿ ಪುರೋಹಿತ ವರ್ಗ ಎಂದರೆ ಬರೀ ಬ್ರಾಹ್ಮಣ ವರ್ಗವಲ್ಲ. ಹಿಂದೂಗಳಲ್ಲಿ ಬ್ರಾಹ್ಮಣ ವರ್ಗ ಆಗುತ್ತದೆ, ಕ್ರೈಸ್ತರಲ್ಲೂ ಕೂಡ ಪುರೋಹಿತಶಾಹಿ ಇದೆ. ಅಲ್ಲಿ ಅದನ್ನು ಯಾವ ಜಾತಿ ಎಂದು ಕರೆಯುವುದು? ಮುಸ್ಲಿಮರಲ್ಲೂ ಪುರೋಹಿತಶಾಹಿ ಇದೆ. ಬಹುಶಃ ಮುಸ್ಲಿಮರ ಪುರೋಹಿತಶಾಹಿ ಇದೆ ಅನ್ನೋದನ್ನ ನಾವು ಇವ್ರದ್ದು ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ಬಂತಲ್ಲ, ಎದೆ ಹಣತೆ ಭಾನು ಮುಸ್ತಾಕ್ ಅವ್ರದ್ದು ಕೆಲವು ಕಥೆಗಳನ್ನ ಬಹುಶಃ ಓದಿದ್ರೆ ಗೊತ್ತಾಗುತ್ತೆ. ಕರಿನಾಗರಗಳು, ಆಮೇಲೆ ಬೆಂಕಿ, ಕೆಲವು ಒಮ್ಮೆ ಹೆಣ್ಣಾಗು ಪ್ರಭುವೆ ಅಂತ ಕೆಲವು ಕಥೆಗಳಿದೆ ಸರ್, ತುಂಬಾ ಚೆನ್ನಾಗಿದೆ. ಈಗ ನಮ್ಮಲ್ಲಿ ಹೇಗೆ ಹೆಣ್ಣನ್ನ ತುಳಿದು ಈ ಒಂದು ಮೌಢ್ಯತೆಯನ್ನ ಸಾರ್ಕ ಬಂದಿದ್ರೆ ಅದ್ರಲ್ಲಿ ಇನ್ನೂ ಜಾಸ್ತಿ ಇದೆ ಅನ್ನೋದನ್ನ ಪಾಪ ಎಮ್ಮ ನೋಡಿ ಬರ್ದಿದಾರೆ ಸರ್. ಅವ್ರದ್ದು ಸ್ಟೋರಿ ಓದ್ದೆ. ಓದಿದಿರಾ? ಅವರು ನಾನು ಹೇಗೆ ಡಿಗ್ರಿ ಓದ್ದೆ ಅನ್ನೋದನ್ನ ತುಂಬಾ ಇದ್ ಮಾಡ್ಕೊಂಡಿದ್ದಾರೆ. ಲಂಕೇಶ್ ಪೇಪರ್ ಅಲ್ಲಿ ಒಂದು ಕಾಲಂ ಬರ್ತಾ ಇತ್ತು ಅವ್ರದ್ದು. ಆ ಜಮಾನದಲ್ಲಿ ನಾವು ಇಂಥವ್ರದ್ದು ಅಂತ ಓದ್ಬಿಟ್ಟಿದೀವಿ, ಬಟ್ ಇವಾಗೆಲ್ಲ ಜ್ಞಾಪಕ ಇಲ್ಲ. ಅಲ್ಲ, ಲಂಕೇಶ್ ಪೇಪರ್ ಅವ್ರ ಪೂರ್ತಿ ಬರ್ತಾ ಇತ್ತು ಸರ್ ಅವ್ರದ್ದೊಂದು ಕಾಲಂ. ಅವನು ಕಟ್ಟಪುರಾಣ ಅಂತ ಇಲ್ಲಿ ಜ್ಞಾಪಕ ಇರೋದು ನನಗೆ ತೇಜಸ್ವಿ ಅವ್ರದ್ದು, ಶ್ರೀನಿವಾಸ್ ಇವರು ಬರಿತಾ ಇದ್ರು ಸರ್. ಯಾರು? ಜ್ಞಾಪಕ ಇರೋದು ತೇಜಸ್ವಿ ಅವರು.
ಹಾ ತುಂಬಾ ಖಾರವಾಗಿ ಬರೀತಿದ್ದವ್ರು ಅವ್ರೆ. ಹಾ ಅಲ್ಲ ಇವ್ರು ತುಂಬಾ ಖಾರ ಬರೆದಿದ್ದಾರೆ ಸರ್. ಮೌಲ್ಯಗಳನ್ನ ಏನಂತ ಹೇಳಿದಾರೆ ಗೊತ್ತಾ ಸರ್ ಅಲ್ಲಿಗೆ? ಸಂವಿಧಾನ ಏನಾದ್ರೂ ಅವ್ರಿಗೆ ಅನುಕೂಲ ಇದ್ರೆ ಸಂವಿಧಾನ ಬೇಕು ಅಂತಾರೆ. ಒಂದ್ ವೇಳೆ ಸಂವಿಧಾನ ಅವ್ರಿಗೆ ಅವರ ನೀತಿ ನಿಯಮಗಳಿಗೆ ಅವ್ರು ಏನ್ ಇದ್ ಮಾಡ್ತಾರೆ ಅದನ್ನ ವಿರೋಧ ಆದ್ರೆ ಹಾಗಾಗಿ ನಮ್ಗೆ ಸಂವಿಧಾನ ಬೇಡ ಶರೀಯತ್ ಬೇಕು ಅಂತ ಹೇಳ್ತಾರೆ ಅಂತ ಆಯಮ್ಮನೇ ಹೇಳಿದ್ದಾರೆ. ಹೌದೌದು. ಯಾರು ಪರಮಶ್ಚ ಹೇಳಿದ್ದಾರೆ. ಅದ್ರಲ್ಲಂತೂ ಕೆಲವಲ್ಲಿ ತುಂಬಾ ವಿಡಂಬನೆ ಮಾಡಿದ್ದಾರೆ ಸರ್. ಆ ಹೆಣ್ಮಕ್ಳಿಗೆ ಓದಿರೋದೇ ಗ್ರೇಟ್. ಅದನ್ನ ಓದ್ಬೇಕು ಸರ್ ಅವ್ರು. ನಿಜವಾಗ್ಲೂ ಅದ್ರಲ್ಲಿ ಕರಿನಾಗರಗಳು ಅಂತ ಬರೀತಾರಲ್ಲ ಅಂದ್ರೆ ಅದನ್ನ ಡೈರೆಕ್ಟೆಡ್ ನಮ್ಮಲ್ಲಿ ಯಾವ ನಮ್ಮಲ್ಲಿ ಯಾವ ಪುರೋಹಿತರಿಗೆ ಅದನ್ನ ನಾವು ಉಪಯೋಗಿಸ್ತೀವೋ ಅದೇ ಪದನವರು ಮಸೀದಿಯ ಮತ್ತೆ ಈ ಒಂದು ಅವರ ಧರ್ಮ ಸಂಸ್ಥೆಗಳ ಇವ್ರ ಮುಖ್ಯಸ್ಥರಾಗಿರ್ತಕ್ಕಂಥವ್ರ ಬಗ್ಗೆ ಹೇಳಿದ್ದಾರೆ ಸರ್. ಸಾಕಷ್ಟು ಹೇಳಿದ್ದಾರೆ. ಅದನ್ನ ಬಹುಶಃ ನಮ್ಮವ್ರು ಇನ್ನೂ ಓದ್ಬೇಕಂತ ಕಾಣಿಸ್ತದೆ ಹೌದೌದು. ಸರ್. ದೇವರ ವಿಷಯ ಬಂದಾಗ ಬುದ್ಧನ ವ್ಯಕ್ತ್ರದಿಂದ ಒಂದು ಮಾತು ಬರುವುದಿಲ್ಲ, ಇಲ್ಲವೆನ್ನಲೂ ಇಲ್ಲ. ಪರಮಸಿದ್ಧಿಯನ್ನ ಪಡೆದಾತನ ಲಕ್ಷಣವದು. ದೇವಾಲಯಗಳು ಬ್ರಾಹ್ಮಣರು ಶೂದ್ರರಿಗೆ ಒಡ್ಡಿದ ಕೂಣಿಗಳು, ಕೂಳಿ ಅಂತ ಹೇಳ್ತೀವಲ್ಲ, ಅಥವಾ ಬಲೆಗಳು. ಇದು ಕುವೆಂಪು ಅವ್ರ ಮಾತು. ಜಾತಿ ಮತ ತೊಲಗಿ ಧಾರ್ಮಿಕ ಕ್ಷೇತ್ರ ಹಸನಾಗಿ ಆಧ್ಯಾತ್ಮಕ್ಕೆ ಸರ್ವ ಪುರಸ್ಕಾರ ದೊರೆತಿದ್ದಾದರೆ ಉಳಿದ ಸಮಸ್ಯೆಗಳು ತಾವಾಗಿಯೇ ಬಗೆಹರಿಯುತ್ತವೆ. ಕುವೆಂಪು ಅವರು ಸರ್ ಇದನ್ನ ನಮ್ಮ ಹಿಂದೂ ಧರ್ಮನ ಇರ್ತಕ್ಕಂಥ ಕೊಳಕನ್ನು ತೆಗಿಬಹುದು ಅಂತ ಒಂದು ನಂಬಿಕೆ ಅವ್ರಿಗೆ ಇರುತ್ತೆ. ಕೊನೆಗೆ ಆ ನಂಬಿಕೆ ಹೊರಟೋಗ್ಬಿಡುತ್ತೆ ಅವ್ರಿಗೆ. ಕೊನ್ನ ವಯಸ್ಸಾದ್ಮೇಲೆ ಸರ್ ಅದು ಹೊರಟೋಗ್ಬಿಡುತ್ತೆ ಅವ್ರಿಗೆ. ಹಿಂದೂ ಧರ್ಮ ವಿಶ್ವ ಧರ್ಮ ಆಗಬೇಕಾಗಿದ್ದರೆ ವರ್ಣ ವ್ಯವಸ್ಥೆ, ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಗಳನ್ನು ಹಿಂದೂ ಧರ್ಮ ಸಂಪೂರ್ಣವಾಗಿ ವಿಸರ್ಜಿಸಿದೆ ಎಂದು ಘೋಷಿಸಬೇಕು. ವೇದಾಂತ ದರ್ಶನ ಮಾತ್ರ ಹಿಂದೂ ಧರ್ಮದ ತಾತ್ವಿಕ ಭಿತ್ತಿಯಾಗಬೇಕು. ಯಾವ ಹಿಂದೂವಾದರೂ ಯಾವ ಮಠಕ್ಕಾಗಲಿ ಧಾರ್ಮಿಕ ಸಂಸ್ಥೆಗಾಗಲಿ ಅಧಿಪತಿಯಾಗುವ ಅವಕಾಶ ಇರತಕ್ಕದ್ದು. ಈಗಿರುವಂತೆ ಜಾತಿ ಮತ ವರ್ಣಗಳಿಂದ ಕಲುಷಿತವಾಗಿರುವ ಹಿಂದೂ ಧರ್ಮ ವಿಶ್ವ ಧರ್ಮ ಎಂದು ಎನಿಸಿಕೊಳ್ಳಲಾರದು. ಮಾತ್ರವಲ್ಲ, ಪ್ರಪಂಚದ ಇತರ ಮತಗಳಿಗಿಂತ ನಿಕೃಷ್ಟವಾದದ್ದೆಂದೇ ಹೇಳಬೇಕು. ಜಾತಿಗೂ ಶೈಲಿಗೂ ಜಾತೀಯತೆಯ ಬಣ್ಣವನ್ನು ಆರೋಪಿಸುವುದು ಮೊದಲನೇ ಮೂರ್ಖತನ. ಸಂಸ್ಕೃತ ಬ್ರಾಹ್ಮಣರ ಭಾಷೆ ಎಂಬುದು ಎರಡನೇ ಮೂರ್ಖತನ. ಅಲ್ಲೇ ಮತ್ತೆ ಹೇಳ್ತಾರೆ, ದೇವಾಲಯಗಳು ಕೆಟ್ಟದೆಂದು ನಾನು ಹೇಳುವುದಿಲ್ಲ, ಪೌರೋಹಿತ್ಯ ತೊಲಗಬೇಕಷ್ಟೇ. ಶೋಷಕ ಕೃತ್ಯಗಳಿಂದ ಮುಗ್ಧರು ಪಾರಾಗಬೇಕು. ನೀತಿವಂತರಾದ ಯಾರಾದರೂ ಪೂಜಾರಿಗಳಾಗುವಂತಿರಬೇಕು. ಪೂಜಾರಿತನ ಅನುವಂಶಿಕವಾಗಿರಬಾರದು. ಜನ ತಾವೇ ನೇರವಾಗಿ ದಳ್ಳಾಳಿಯ ನೆರವಿಲ್ಲದೆಯೇ ಪೂಜೆ ಮಾಡಿಕೊಳ್ಳುವಂತಿರಬೇಕು. ಬಹಳ ಮುಖ್ಯ ಇದು. ಕಾಲಕ್ರಮೇಣ ದೇವಾಲಯದ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ಆಗಬೇಕು. ಜಾತೀಯತೆಯನ್ನು ಬಿಡದಾತ ನಿಜವಾದ ಹಿಂದೂವೇ ಅಲ್ಲ. ಕಂಟಿನ್ಯೂ ಮಾಡಿ. ಮಾಡ್ತಾ ಇದ್ದೀನಿ ಸರ್. ನಮ್ಮವರು ಈ ಹಳೆಯ ಮತಮೌಢ್ಯ ಸಂಕುಲಗಳಿಂದ ಪಾರು ಮಾಡಿ ಅವರಿಗೆ ವೈಚಾರಿಕತೆಯನ್ನು ವೈಜ್ಞಾನಿಕತೆಯನ್ನು ನೀಡಿ ನಿಜವಾದ ಉಪನಿಷತ್ ಪ್ರಣೀತವಾದ ವೇದಾಂತ ಆಧ್ಯಾತ್ಮ ಶ್ರೀಯಡೆಗೆ ಅವರನ್ನು ಕರೆದೊಯ್ಯಬೇಕು. ಸರ್ವ ಮತಗಳಿಗಿಂತಲೂ ಶುದ್ಧ ಹೃದಯದ ಮತ್ತು ಸನ್ಮತಿಯ ಮತವೇ ಮಹೋನ್ನತವಾದುದು. ಒಕ್ಕಲಿಗರು ಇತರ ಶೂದ್ರ ವರ್ಗದವರಂತೆ ಬ್ರಾಹ್ಮಣರೊಡ್ಡಿದ ಮತಾಚಾರದ ಮೌಢ್ಯ ಸಂಕುಲಗಳ ಬೋನಿನೊಳಗೆ ಸಿಕ್ಕಿಬಿದ್ದು ಇಲಿಗಳಾಗಿದ್ದರು ಆ ಕಾಲದಲ್ಲಿ ಅವರಲ್ಲಿ. ಈ ಇಲಿಗಳ ಬೋನಿನಿಂದ ಬಿಡಿಸಲು ಕ್ರೈಸ್ತ ಪಾದ್ರಿಗಳು ತಮ್ಮ ರೀತಿಯ ಪ್ರಯತ್ನವನ್ನು ಮಾಡಿ ಆ ಬೋನಿನಿಂದ ಹೊರಬಂದವುಗಳನ್ನು ಹಿಡಿದು ಹಾಕಿಕೊಳ್ಳಲು ತಮ್ಮದೇ ಆಗಿರುವ ಬೇರೆ ಬೇರೆ ರೀತಿಯ ಬೋನುಗಳನ್ನು ಒಡ್ಡಿಕೊಂಡಿದ್ದರು. ಶೂದ್ರರು ಬ್ರಾಹ್ಮಣ ಮೌಢ್ಯದ ಬೋನುಗಳಿಂದ ನೆಗೆದರೆ ಕ್ರೈಸ್ತ ಮೌಢ್ಯದ ಬೋನಿನೊಳಗೆ ಬೀಳಬೇಕಾಗಿತ್ತು. ಅಂದ್ರೆ ಮೌಢ್ಯ ಎಲ್ಲಾ ಧರ್ಮಗಳಲ್ಲೂ ಇತ್ತು ಅನ್ನೋದನ್ನ ಇವರು ಕರೆಕ್ಟ್ ಆಗಿ ಹೋಗ್ತಾರೆ. ಎರಡೂ ಕೂಡ ಪುರೋಹಿತಶಾಹಿಗಳೇ. ಎರಡೂ ಪುರೋಹಿತಶಾಹಿಗಳು ಬೋನಿನೊಳಗೆ ಇಲಿಗಳನ್ನ ಆಕರ್ಷಿಸಲು ಇಡುತ್ತಿದ್ದ ತಿಂಡಿಗಳು ಆ ರೂಪದಲ್ಲಿ ಬೇರೆ ಬೇರೆ ಆಗಿದ್ದರು, ಸ್ವರೂಪದಲ್ಲಿ ಒಂದೇ ತರಹ ಇದ್ದವು. ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರ ಖಂಡಿತ ಕಡಿಮೆ ಆಗಬೇಕು. ಆಂಗ್ಲರು ಭಾರತ ದೇಶಕ್ಕೆ ಬರದಿದ್ದರೆ ಶೂದ್ರರು ಮನುಧರ್ಮ ಶಾಸ್ತ್ರವನ್ನು ಪೂಜಿಸುತ್ತಾ ವರ್ಣ ವ್ಯವಸ್ಥೆಯನ್ನ ಅಪ್ಪಿಕೊಂಡು ಜಾತೀಯತೆಯ ಕೆಸರಲ್ಲಿ ಒದ್ದಾಡುತ್ತಾ ನಾಯಿನರಿಗಳಿಗೂ ಕಡೆಯಾಗಿ ಬಾಳು ಸಾಗಿಸಬೇಕಾಗಿತ್ತು. ಅಸ್ಪೃಶ್ಯತಾ ನಿವಾರಣೆಯ ಪ್ರಯತ್ನವೂ ಕೂಡ ಸಾಧ್ಯ ಆಗುತ್ತಿರಲಿಲ್ಲ.
ಭಾರತೀಯ ಹೆಸರಿನಲ್ಲಿ ಎಲ್ಲಾ ಜಾತಿ ಮತ ಇತ್ಯಾದಿ ಗಲೀಜುಗಳನ್ನು ಕೊಳ್ಳೋದಾದ್ರೆ ಆ ಭಾರತೀಯತೆನೇ ನನಗೆ ಬೇಡ. ಆ ತರ ಉಳಿಸ್ಕೊಳ್ತಕ್ಕಂಥ ಭಾರತೀಯತೆ ನಮಗೆ ಬೇಡ. ಮನೆಯಲ್ಲಿ ಒಂದು ಒಳ್ಳೆಯ ಪತ್ರಿಕೆ, ಕೆಲವು ಒಳ್ಳೆಯ ಗ್ರಂಥಗಳು ಇರಬೇಕಾದ್ದು ಸದ್ಗೃಹಸ್ಥರ ಲಕ್ಷಣ. ಅದೊಂದು ಹಿಂದಿನ ಕತೆ. ಭರತ ವರ್ಷದ ರಾಜಕೀಯ ಇತಿಹಾಸವನ್ನ ನಿರಂತರವಾದ ಸುಲಿಗೆ ಕತೆ ಎಂದೂ ಕೂಡ ಕೆಲವು ಆಂಗಲ್ಗಳಲ್ಲಿ ನಾವು ಬಣ್ಣಿಸಬಹುದು ಅನ್ನೋ ಮಾತನ್ನು ಹೇಳ್ತೀವಿ. ಒಂದು ರಾಷ್ಟ್ರದ ಇತಿಹಾಸ ತಿರುಳಿರುವುದು ಅಲ್ಲಿ ಸಂಧಿಸಿದ ವಿವಿಧ ಜನಾಂಗಗಳ ಸಮರಸ ಜೀವನದಿಂದ ಹೊಮ್ಮುವ ಸಂಸ್ಕೃತಿಯ ಸೌರಭವದಲ್ಲಿ. ಹಸಿದವರಿಗೆ ಬೇಕಾದುದು ಅನ್ನ, ಮತ, ತತ್ವ ಮತ್ತು ಕಲೆಗಳ ಕನಸಿನ ಉಣಿಸಲ್ಲ. ಸಾಹಿತ್ಯ ದೇವಿಗೆ ಸೇವೆಗೆ ಸರ್ವರಿಗೂ ಸಮಾನವಾದ ಅವಕಾಶವಿದೆ. ಅಲ್ಲಿ ದೇವಾಲಯದ ಪ್ರವೇಶದ ಸಮಸ್ಯೆ ಬರುವುದಿಲ್ಲ. ಗೋವಿನಿಶ್ಚಯ ತಗೊಂಡು, ಗೋವಧೆ ಪಾಪಕರವಾದರೆ ಉಳಿದ ಪ್ರಾಣಿ ಪಕ್ಷಿಗಳ ವಧೆಯನ್ನು ನಿಷೇಧಿಸಬೇಕಾಗುತ್ತದೆ. ಅದು ಸಾಧ್ಯವಾಗುವುದಾದರೆ ಒಳಿತೆ. ಪ್ರಾಣಿ ವಧೆ ನಿಷೇಧಿಸುವ ಮುನ್ನ ಅದರ ಆರ್ಥಿಕ, ಸಾಮಾಜಿಕ, ವೈಜ್ಞಾನಿಕ ಹಾಗೂ ತಾತ್ವಿಕ ಮುಖಗಳನ್ನ ಕುರಿತು ಚರ್ಚಿಸಬೇಕಾಗುತ್ತದೆ. ಗೋವು ಸಾಕುವವರು ರೈತರೇ ಹೊರತು ಧರ್ಮಶಾಸ್ತ್ರ ಕರ್ತೃಗಳಲ್ಲ. ಆದ್ದರಿಂದ ಗೋವಧೆಯನ್ನು ನಿಷೇಧಿಸುವ ಮೊದಲು ರೈತರ ಅಭಿಪ್ರಾಯವನ್ನು ಪಡೆಯಲೇಬೇಕು. ಸ್ವಾತಂತ್ರ್ಯಾನಂತರ ಎಷ್ಟೋ ಕ್ಷೇತ್ರಗಳಲ್ಲಿ ಅನಾಹುತಗಳನ್ನ ಕೂಡ ಅನುಭವಿಸಿಕೊಂಡು ನಮ್ಮ ದೇಶ ಮುಂದೆ ಸಾಗುತ್ತಾ ಇದೆ. ತಕ್ಕ ಮಟ್ಟಿಗೆ ಬಹಿಂ ಸ್ವಾತಂತ್ರ್ಯವನ್ನೇನೋ ಸಾಧಿಸಿಕೊಂಡಿದ್ದೇವೆ. ಆದರೆ ಅಂತಹ ಸ್ವಾತಂತ್ರ್ಯವಾದ ವಿಚಾರದಲ್ಲಿ ನಾವು ಇನ್ನು ಸಿದ್ಧಿಸಿಕೊಳ್ಳಬೇಕಾದ್ದು ಬಹಳ ಇದೆ. ಈಗ ನಮ್ಮ ರಾಜಕೀಯ ರಂಗ ಹೇಗಾಗಿದೆ ಎಂದರೆ, ಪ್ರಾಮಾಣಿಕರು, ಸಂಭಾವಿತರು, ಸುಸಂಸ್ಕೃತರು ಯಾರೂ ಕೂಡ ಅದರ ಹತ್ತಿರ ಸುಳಿಯಲು ಅಂಜುತ್ತಾರೆ. ಚುನಾವಣೆಯ ರೀತಿಯನ್ನೇ ಬದಲಾಯಿಸದಿದ್ದರೆ ಮಾನ ಮರ್ಯಾದೆಯುಳ್ಳಂತ ಯಾವ ಪ್ರಾಮಾಣಿಕ ಯೋಗ್ಯನೂ ಅದರಲ್ಲಿ ಪಾಲ್ಗೊಳ್ಳುವ ಸಂಭವವೇ ಇಲ್ಲ. ಹಣದ ಒಳೆಯರಿಸಿ ಚುನಾವಣೆಯಲ್ಲಿ ಗೆಲ್ಲುವ ಯಾವ ವ್ಯಕ್ತಿಯಾಗಲಿ, ಯಾವ ಪಕ್ಷವಾಗಲಿ ಭ್ರಷ್ಟಾಚಾರಕ್ಕೆ ಬಲಿಯಾಗದೇ ಇರಲು ಸಾಧ್ಯವೇ ಇಲ್ಲ. ಸರ್ವೋದಯಕ್ಕೆ ಭದ್ರವಾದ ಆಧಾರ ಮತ್ತು ಬಲಿಷ್ಠ ಅಸ್ಥಿಭಾರವಿರುವುದು ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಎಂಬ ಆರ್ಥಿಕ ಸಮತೆಯಲ್ಲಿ. ಸತ್ಯ ಹೇಳಿದರೆ ಕಲುಷಿತವಾಗುವ ಕೀರ್ತಿ ಭ್ರಷ್ಟಾಚಾರದ ವಸ್ತುವಾಗುತ್ತದೆ. ಶೈವನು ಶಿವನೆಂದಾಗಲಿ, ವೇದಾಂತಿಗಳು ಬ್ರಹ್ಮನೆಂದಾಗಲಿ, ಬೌದ್ಧರು ಬುದ್ಧನೆಂದಾಗಲಿ, ನೈಯಾತಿಗಳು ಕರ್ತನೆಂದಾಗಲಿ, ಮೀಮಾಂಸಕರು ಕರ್ಮ ಎಂದಾಗಲಿ, ಜೈನರು ಅರ್ಹತ್ ಎಂದಾಗಲಿ, ಅವರ ಉಪಾಸನೆ ಸಲ್ಲಿಸುವ ಸರ್ವ ವಿಭುಶಕ್ತಿ ಒಂದೆಯೇ, ಅದು ಸತ್ಯ. ನಮ್ಮಲ್ಲಿ ಸಾಮರಸ್ಯವಿಲ್ಲದಿದ್ದರೆ ನಾವೊಂದು ರಾಷ್ಟ್ರವಾಗಿ ಬಾಳಲು ಸಾಧ್ಯವೇ ಇಲ್ಲ. ಶಿಸ್ತಿಲ್ಲದ ರಾಜಕೀಯ ಸ್ವತಂತ್ರ ಅಸ್ಥಿರವಾಗುತ್ತದೆ. ಅನಕ್ಷರತೆಯಿಂದ ಅಜ್ಞಾನದಿಂದ ಮೌಢ್ಯ ಹುಲುಸಾಗಿ ಬೆಳೆಯುತ್ತದೆ. ಇವೆರಡು ಬೇರೆ ಬೇರೆಯಾದೂ ಅಲ್ಲ, ಪರಸ್ಪರ ಸಂಬಂಧವುಳ್ಳಂತದ್ದವು. ನಮ್ಮ ನಾಗರಿಕತೆ ಬೆಳೆದಂತೆ ನಮ್ಮ ಆಧ್ಯಾತ್ಮಿಕತೆ ಅಥವಾ ಆತ್ಮಶ್ರೀಯೂ ಕೂಡ ಬೆಳೆಯಬೇಕು. ಈ ಮತಭ್ರಾಂತಿಯಿಂದ ಲೋಕಕ್ಕೆ ಆಗಿರುವಷ್ಟು ಹಾನಿ ಮತ್ತಾವುದರಿಂದಲೂ ಆಗಿಲ್ಲ ಎಂದು ತೋರುತ್ತದೆ. ಇನ್ನು ಮುಂದೆ ಆದರೂ ನೀವು ಆಧ್ಯಾತ್ಮವನ್ನು ಉಳಿಸಿಕೊಂಡು ಮತ ಮತ್ತು ಅದರಿಂದ ಜನ್ಯವಾದ ಮತಭ್ರಾಂತಿ ಮತ್ತು ಮತಮೌಢ್ಯಗಳನ್ನು ನಿರಾಕರಿಸದಿದ್ದರೆ ನಿಜವಾದ ಪ್ರಜಾಸತ್ತೆಯಾಗಲಿ, ಸಮಾಜವಾದವಾಗಲಿ, ಸಮಾನತಾ ಭಾವ ಸ್ಥಾಪನೆಯಾಗಲಿ ಎಂದೆಂದಿಗೂ ಸಾಧ್ಯವಾಗುವುದಿಲ್ಲ. ಪ್ರತಿ ಯುಗಕ್ಕೂ ಯುಗಧರ್ಮ ಎಂಬುದೊಂದು ಉಂಟು. ಇಂದಿನ ಯುಗಧರ್ಮ ವಿಜ್ಞಾನ. ಆದ್ದರಿಂದ ವಿಜ್ಞಾನವನ್ನ ಆಧರಿಸಿ ನಾವು ಬದುಕಬೇಕು. ಉಪನಿಷತ್ತಿನ ಮಟ್ಟಕ್ಕೆ ಹೋದರೆ ಅಲ್ಲಿ ವಿಶ್ವ ತತ್ವಗಳಿದೆಯೇ ಹೊರತು ಅಲ್ಲಿ ಯಾವುದೇ ಒಂದು ದೇಶಕ್ಕೆ, ಒಂದು ಕಾಲಕ್ಕೆ, ಒಂದು ಮತಕ್ಕೆ ಸಂಬಂಧಪಟ್ಟಂತವುಗಳು ಇಲ್ಲ. ಅಂತ ವಿಶ್ವ ತತ್ವಗಳನ್ನು ನಾವು ಮಾತ್ರವಲ್ಲ, ಪ್ರಪಂಚದ ಜನತೆ, ಬುದ್ಧಿವಂತ ಜನತೆಯೆಲ್ಲ ಮಾನ್ಯ ಮಾಡಬೇಕು. ಭಾರತೀಯ ಸಂಸ್ಕೃತಿ ಬರಿಯ ವೈದಿಕವಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವೈದಿಕವೂ ಇದೆ. ಅದರ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಕೂಡ ಅವೈದಿಕತೆ. ನನ್ನದು ವಿಶ್ವ ಸಂಸ್ಕೃತಿ. ಭಾರತೀಯತೆಯೂ ಅದರಲ್ಲಿ ಸೇರಿದೆ. ಸನಾತನವೂ ಶಾಶ್ವತವೂ ಆಧ್ಯಾತ್ಮಿಕವೂ ವಿಚಾರ ಮತ್ತು ವಿಜ್ಞಾನಗಳಿಗೆ ಅವಿರುದ್ಧವಾದುದು
ಆಗಿರುವ ಸತ್ಯ ಎಲ್ಲಿಯೇ ಇರಲಿ ಅದನ್ನ ನಾನು ಸ್ವೀಕರಿಸುತ್ತೇನೆ. ಅಧ್ಯಕ್ಷನೋ ಸೇನಾನಿಯೋ ಕಮ್ಮಾರನೋ ಚಮ್ಮಾರನೋ ಕಾಯಕವೆಲ್ಲ ಪೂಜ್ಯ. ಸತ್ಯವನ್ನು ಮುಚ್ಚುವ ಜನಗಳು ದ್ರೋಹಿಗಳು. ಕಾರ್ಲ್ ಮಾರ್ಕ್ಸ್ ಕ್ರಾಂತಿಯ ಮುಂಚೂಣಿಯಲ್ಲಿ ನಿಲ್ಲಲಿಲ್ಲ, ಯುದ್ಧದಲ್ಲಿ ಸೇನಾನಿಯಾಗಿ ಸೈನ್ಯವನ್ನು ನಡೆಸಲಿಲ್ಲ. ವಾಸ್ತವವಾಗಿ ಜಗದ್ವಿಜಯಿ ಅಲೆಕ್ಸಾಂಡರ್ನಲ್ಲ. ಮಾರ್ಕ್ಸ್ ಎನ್ನುವುದು ಸತ್ಯಸ್ಯ ಸತ್ಯ. ನನ್ನ ಬಳಿ ಇರುವ ಯಾವ ಜನರ ಜಾತಿಯನ್ನು ನಾನು ಪ್ರಸ್ತಾಪಿಸುವುದಿಲ್ಲ. ನನಗೆ ಎಲ್ಲರೂ ಒಂದೇ, ನನಗೆ ಎಲ್ಲರೂ ಸಮಾನರು. ಹುಡುಗರಾಗಲಿ ಮುದುಕರಾಗಲಿ ಹರಿಜನರಾಗಲಿ ಕುರುಬರಾಗಲಿ ಕುಂಬಾರರಾಗಲಿ ಎಲ್ಲರನ್ನು ನಾನು ಏಕರೀತಿಯಾಗಿ ವಿರಾಟ್ ದೃಷ್ಟಿಯಿಂದ ಕಾಣುತ್ತೇನೆ. ಮನುಷ್ಯನಾದವನು ತನಗೆ ಒಡಲಿಟ್ಟ ತಂದೆ ತಾಯಿಯರನ್ನ ಒಂದೇ ಕರಳು ಬಗೆದುಕೊಂಡು ಬಂದು ಒಡ ಹುಟ್ಟಿದವರನ್ನ ಮರೆಯಬಾರದು. ಮಾತ್ರವಲ್ಲ, ಅವರನ್ನ ಪ್ರೀತಿಸಬೇಕಾದ್ದು ಆದ್ಯ ಕರ್ತವ್ಯ. ಮಾಧ್ವರ ಹೊರತಾಗಿ ಅಂದ್ರೆ ಮಧ್ವಾಚಾರ್ಯರ ಹೊರತಾಗಿ ಉಳಿದವರಲ್ಲೂ ನನಗೆ ಮೆಚ್ಚುಗೆಯಾದರು. ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಿಂದ ಮಾತ್ರ ಅವರು ಮೆಚ್ಚುಗೆ ಆದರು ಅಂತ ಎಲ್ಲದನ್ನೂ ಅಲ್ಲ, ಎಲ್ಲ ದೃಷ್ಟಿನೂ ಕೂಡ ಕೆಲವರು ಟೀಕೆನ ಮಾಡಿದರು. ಆಧ್ಯಾತ್ಮದ ಸಿದ್ಧಿಯ ದೃಷ್ಟಿಯಿಂದ ಶಂಕರರು, ಔದಾರ್ಯದ ದೃಷ್ಟಿಯಿಂದ ರಾಮಾನುಜರು, ಸಮಾಜ ಸುಧಾರಣೆ ದೃಷ್ಟಿಯಿಂದ ಬಸವೇಶ್ವರರು, ಸಾಕ್ಷಾತ್ಕಾರ ದೃಷ್ಟಿಯಿಂದ ಬುದ್ಧ, ಇವರೆಲ್ಲ ನನಗೆ ಪ್ರಿಯರು ಅಂತ ಹೇಳಿದ್ರು. ಆದ್ರೆ ಕೊನೆಗೆ ಈ ಶಂಕರಾಚಾರ್ಯರ ಬಗ್ಗೆ ಅವರ ದೃಷ್ಟಿನ ಕೊನೆಗೆ ಬದಲಾಯಿಸ್ಕೊಂಡ್ರು ಸರ್. ಕೊನೆಗೆ ಅಂತಂದ್ರೆ ಅವರು ಸುಮಾರು ವರ್ಷಗಳ ಮೇಲೆ ಬದಲಾಯಿಸ್ಕೊಂಡ್ರು. ಯಾವಾಗ ಈ ಕಾದ ಸೀಸನ ಕಿವಿಲ್ ಬಿಡಿ ಅಂತ ಅವ್ರು ಹೇಳಿದ್ದನ್ನೆಲ್ಲ ಅವರು ಅದನ್ನ ಕೊನೆಗೆ ತುಂಬಾ ಅಧ್ಯಯನ ಮಾಡಿದ್ಮೇಲೆ ಇದನ್ನ ಬರೆಯುವಾಗ ಅವ್ರಿಗೆ ನಾನು ಮಧ್ವಾಚಾರ್ಯರನ್ನ ನಾನು ಓದಿರ್ಲಿಲ್ಲ ಅಂತ ಹೇಳಿ ಒಪ್ಕೊಂಡ್ರು ಸಲ. ಇವ್ರನ್ನ ಶಂಕರಾಚಾರ್ಯನ ಸರಿಯಾಗಿ ಓದಿರ್ಲಿಲ್ಲ ನಾನು ಅವ್ರಿಗೆ ದೊಡ್ಡ ಇವರು ಅಂತ. ಮಧ್ವಾಚಾರ್ಯ ಬರ್ತಾರಲ್ಲ ಅವರು ಜಯಶ್ರೀ ಹೆಸರು ಯಾರು ಸರ್ ಹೇಳಿ? ಅವನು ನನ್ನ ಇದೇನು ಹಸುವಾಗಿದ್ದೆ ಅದೇನೋ ಕತೆ ಹೇಳ್ತಾನೆ ಜಯ ಬರ್ತಾನೆ. ನಾನು ಫಸ್ಟೇ ಗೊತ್ತಿದ್ರು ಕೆಟ್ಟದಾಗ ಬರೀತಿದ್ದೆ ಅಂತ ಹೇಳ್ತಾರೆ. ಅದು ನನಗೆ ಐಡಿಯಾ ಇಲ್ಲ. ಒಟ್ಟಿಗೆ ಕೊನೆಗೆ ಶಂಕರಾಚಾರ್ಯನು ಕೂಡ ಅವರು ವಿರೋಧ ಮಾಡಿದ್ರು. ಇದರಲ್ಲಿ ನಮ್ಮ ಜಯಭಾರತ ಜನಜಾತಿ ನಾಡಗೀತೆ ಒಳಗಡೆ ಮಧ್ವಾಚಾರ್ಯರನ್ನ ಸೇರಿಸಬೇಡಿ ಅಂತೇಳಿ ಬಹಳ ಇದ್ ಮಾಡಿದ್ರು ಸರ್. ಹೌದು, ಗಲಾಟೆ ಆಯ್ತು. ಆಮೇಲೆ ಸೇರ್ಸಿದ್ರು. ಈಗಲೂ ಅವರ ಒರಿಜಿನಲ್ ಇದ್ರಲ್ಲಿ ಮಧ್ವಾಚಾರ್ಯ ಹೆಸರಿಲ್ಲ. ಇಲ್ಲ ಅದು ಈ ಮಧ್ವಾಚಾರ್ಯ ಸೇರಿಸಿಲ್ಲ ಅವರು. ಕೊನೆಗೆ ನಾನು ಶಂಕರನ್ನು ಸೇರಿಸಬಹುದಾಯ್ತು, ಅದನ್ನು ಕೂಡ ಸೇರಿಸಬೇಕಾಗಿ ಬಂತು ಅಂತ ಕೊನೆಗೆ ಅದು ಇದ್ ಮಾಡ್ಕೊಂಡು ಪಶ್ಚಾತ್ತಾಪ ಪಟ್ಕೊಂಡ್ರು. ವಿದ್ಯಾರಣ್ಯ ಅಲ್ಲಿ ಬಂದ್ಬಿಡ್ತಾವ್ರು, ಶಂಕರ ಬಂದ್ಬಿಟ್ರು. ಪ್ರಶ್ನೆ ಮಧ್ವ ಸೇರ್ಸಿರ್ಲಿಲ್ಲ ಅವ್ರು. ಮಧ್ವರ್ ಯಾಕೆ ನಿತ್ಯ ಆದ್ರೆ ಶಂಕರಾಚಾರ್ಯನವ್ರು ಓದಿರ್ಲಿಲ್ಲ ಸರ್. ಅದು ಅವ್ರದ್ದು ಅದನ್ನ ನನ್ ತಪ್ಪಾಯ್ತು ಅಂತ ಅವ್ರನ್ನ ಇದ್ ಮಾಡ್ಕೊಂಡ್ರು. ಕೊನೆಗೆ ಲೇಟ್ ಆಯ್ತದ. ಮಧ್ವರ ಹೆಸರನ್ನ ಕೇಳಿರ್ಲಿಲ್ಲ. ಪರಿಷತ್ತು ನಾಡಗೀತೆಗಾಗಿ ಬೇಕಾದ್ರೆ ಸೇರಿಸಿಕೊಳ್ಳಲಿ, ನನ್ನ ಪುಸ್ತಕದಲ್ಲಿ ಅದನ್ನು ನಾನು ಸೇರಿಸುವುದಿಲ್ಲ. ಕವಿತೆಯನ್ನು ಪಟ್ಟಿಯೇ ಬೇಕಾದ್ರೆ 2 ಗಂಟೆ ಹಾಡಬಹುದಂತ ಪಟ್ಟಿ ತಯಾರಿಸಿಕೊಡುತ್ತೇನೆ. ಸರ್ವೋದಯ, ಸಮನ್ವಯ ಮತ್ತು ಪೂರ್ಣ ದೃಷ್ಟಿಗಳಿಂದ ಪರಿಶೀಲಿಸಿದರೆ ಮಧ್ವ ಸಿದ್ಧಾಂತಕ್ಕಿಂತ ಕಳಪೆ ಸಿದ್ಧಾಂತ ಇನ್ನೊಂದಿಲ್ಲ. ತಿರುಪತಿ ತಿಮ್ಮಪ್ಪನ ಹುಂಡಿಯಲ್ಲಿ ಬೀಳುವ ಲಕ್ಷಗಟ್ಟಲೆ ಹಣ ಯಾವುದು? ಕಪ್ಪು ಹಣವನ್ನು ಪಡೆದು ಆಶೀರ್ವದಿಸುವ ದೇವರನ್ನ ನಾನು ಗೌರವಿಸುವುದಿಲ್ಲ. ರೈತ ಕಾರ್ಮಿಕರು ಮಾಡುವ ಕೆಲಸದಲ್ಲಿ ಯೋಗವಿದೆ. ಮನೆಯ ತಪಸ್ವಿನಿಯ ಸಕಲ ಕಾರ್ಯಗಳು ಯೋಗವೆನಿಸಿಕೊಳ್ಳುತ್ತದೆ. ಹೆಣ್ಣಿನ ಬಗ್ಗೆ ನನ್ನ ದೃಷ್ಟಿಯಲ್ಲಿ ಹೆಣ್ಣು ಕೇವಲ ಮಾನುಷಿಯಲ್ಲ, ಅಬಲೆಯೂ ಅಲ್ಲ, ಅವಳೊಂದು ಮಹಾಶಕ್ತಿ. ಆಧ್ಯಾತ್ಮಿಕವಾಗಿ ಪುರುಷನಿಗಿಂತ ಸ್ತ್ರೀ ಶಕ್ತಿ ಹೆಚ್ಚು ವಿಕಾಸಗೊಂಡಿದ್ದಾಳೆಂದೇ ನನ್ನ ಭಾವನೆ. ಜಾತೀಯತೆ, ಮತೀಯತೆ, ಅಸ್ಪೃಶ್ಯತೆಗಳು ತೊಲಗದ ಹೊರತು ಈ ದೇಶಕ್ಕೆ ಮೋಕ್ಷವಿಲ್ಲ. ಜನ ಸಾಕ್ಷರರಾಗಿ ಜಾತಿ ಮತಗಳನ್ನ ಬಹಿಷ್ಕರಿಸಿ ಗತಕಾಲದ ಕಂದಾಚಾರದ ಮೌಢ್ಯಗಳಿಂದ ಹೊರಬರಬೇಕು, ಅದರಿಂದ ಪಾರಾಗಬೇಕು. ವಿಜ್ಞಾನಿಗಳಲ್ಲಿ ಕೂಡ ಮೂಢನಂಬಿಕೆಗಳು ಉಂಟು. ಅಂತಹ ವಿಜ್ಞಾನಿಗಳು ವಿಜ್ಞಾನಿಗಳಲ್ಲ, ವಿಜ್ಞಾನವನ್ನು ಹೊರುವ ಕತ್ತೆಗಳು. ಮತ ಮೌಢ್ಯದಿಂದ ರೈತರು ಪಾರಾಗದೆ ಹೋದರೆ ಅವರು ಏನು ಮಾಡಿದರೂ ನೀರಿನಲ್ಲಿ ಹೋಮ ಮಾಡಿದಂಗೆ ಆಗುತ್ತದೆ. ಧರ್ಮಸ್ಥಳ, ಉಡುಪಿ, ತಿರುಪತಿ, ಮಂತ್ರಾಲಯ, ಗೋಕರ್ಣ ಮುಂತಾದ ಸ್ಥಳಗಳಿಗೆ ಹೋಗೋದನ್ನ ಅವರು ಮೊದಲು ಬಿಡಬೇಕು. ನನ್ನ ದೃಷ್ಟಿಯಲ್ಲಿ ಕಬ್ಬಿಗೆ ಜಾಸ್ತಿ ಬೆಲೆ ಕೊಡೋದಕ್ಕಿಂತ ಇದು ಮುಖ್ಯವಾದದ್ದು. ಕಬ್ಬಿ ಜಾಸ್ತಿ ಬೆಲೆ ಕೊಟ್ಬಿಟ್ಟು ಉಪಯೋಗ, ಅದು ಸೆಕೆಂಡರಿ ಉಪಯೋಗ. ಮೊದ್ಲು ಇಲ್ಲಿಂದ ಹೋಗ್ಬೇಕು ಅಂತ. ಇದು ಈಗ ಧರ್ಮಸ್ಥಳದ ವಿಷಯ ಏನ್ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಈ ನಮ್ಮ ಕಾನೂರು ಹೆಗ್ಗಡತಿನಲ್ಲೇ ಕೂಡ ಒಂದ್ ಕಡೆ ಅದ್ರ ಪ್ರಸ್ತಾಪ ಇದೆ ಸರ್. ಅದನ್ನ ಕಂಪ್ಲೀಟ್ ಆಗಿ ಓದಿದ್ರೆ ಗೊತ್ತಾಗುತ್ತೆ. ಸ್ಪೆಸಿಫಿಕ್ ಆಗಿ ಅದು ಮರ್ತಿದ್ದೀನಿ ನಾನು.
ಮತ್ತೆ ಈ ಕಾಡಿನ ಬಗ್ಗೆ ಹೇಳ್ತಾರೆ, ದಾರಿದ್ರ್ಯಂ ಅಲ್ತೆ ಆ ನಾಗರಿಕ ಜೀವನಂ. ಇದು ಆ ವನ್ಯ ಸಂಸ್ಕೃತಿ, ಈ ವನ್ಯ ಸಂಸ್ಕೃತಿಯ ಮುಂದೆ ಇದು ರಾಮಾಯಣ ದರ್ಶನ ಬರ್ತದೆ ಸರ್. ಇದು ಈ ನೇಚರ್ ನ ಹೊಗಳ್ಬೇಕಾದ್ರೆ ಕುವೆಂಪು ಈ ಮಾತನ್ನ ಹೇಳ್ತಾರೆ. ಕುರುಬನಾದ ಮಾತ್ರಕ್ಕೆ ಕಾಳಿದಾಸ ಪ್ರತಿಭಾಶಾಲಿಯಾದ ಮಹಾಕವಿ ಆಗಲಾರನೆಂದು ಹೇಳಲಾದೀತೆ. ಕವಿಯಾಗಿರುವುದು ಆತನ ಜಾತಿಯಿಂದಲ್ಲ, ಮನುಷ್ಯ ಜಾತಿಯ ಗೌರವ ಅವರ ಬುದ್ಧಿಶಕ್ತಿಯಲ್ಲಿದೆ. ನನ್ನ ಪರಮ ಆರಾಧ್ಯ ಮೂರ್ತಿಯಾದ ಶ್ರೀ ರಾಮಕೃಷ್ಣ ಪರಮಹಂಸರು ಜನ್ಮತಃ ಬ್ರಾಹ್ಮಣರು. ನನ್ನ ದೀಕ್ಷಾ ಗುರುಗಳು ಪರಮಹಂಸರ ನೇರ ಶಿಷ್ಯರಾದ ಸ್ವಾಮಿ ಶಿವಾನಂದರು. ಇದು ಮೈಸೂರದು ಅವ್ರ ಇದಿತ್ತಲ್ಲ ಸರ್, ಅಲ್ಲಿ ಓದಿದ್ರ ಆಶ್ರಮ ಅವರಿಂದನೇ ಬದಲಾಗಿದ್ದೇವರು. ಸ್ವಾಮಿ ಶಿವಾನಂದರು ಕೂಡ ಬ್ರಾಹ್ಮಣರೇ. ನನ್ನ ಸಾಹಿತ್ಯಿಕ ಶ್ರೇಯಸ್ಸಿಗೆ ಕಾರಣರಾದ ಟಿ.ಎಸ್. ವೆಂಕಣ್ಣಯ್ಯನವರು, ಎ.ಆರ್. ಕೃಷ್ಣಶಾಸ್ತ್ರಿಗಳು, ಬಿ.ಎಂ. ಶ್ರೀಕಂಠಯ್ಯನವರು ಕೂಡ ಬ್ರಾಹ್ಮಣರೇ. ಇಷ್ಟು ಜನರಿಗೆ ಋಣಿಯಾಗಿರುವ ನಾನು ಬ್ರಾಹ್ಮಣ ದ್ವೇಷಿಯಾಗುವುದಕ್ಕೆ ಸಾಧ್ಯವೇ? ಬಹಳ ಚೆನ್ನಾಗಿ ಕೇಳ್ಕೊಂಡಿದ್ದಾರೆ. ಇಲ್ಲ, ಅವ್ರು ಹೇಳಿದ್ದು ಅಷ್ಟು ಸತ್ಯ. ಹೌದು, ಖಂಡಿತ ಸತ್ಯ ಸರ್. ಟಿ.ಎಸ್. ವೆಂಕಟಯ್ಯನವರ್ತಾನೆ ಅವ್ರಿಗೆ ಮಹಾಭಾರತ ಬರೆಯಕ್ಕೆ ಹೇಳಿದ್ದು, ರಾಮಾಯಣ ಬರೆಯಕ್ಕೆ ಹೇಳಿದ್ದು. ರಾಮಾಯಣ ದರ್ಶನ ಅವ್ರಿಗೆ ಅರ್ಪಿಸಿರೋದು. ನನ್ನ ತುಂಬಾ ಸರ್ ಅದನ್ನ ರಾಮಾಯಣ ದರ್ಶನ ನಾನು ಓದಿ ಅದರಲ್ಲಿ ಹೊಸ ಆವೃತ್ತಿ ತಗೊಂಡು ಪ್ರತಿ ಪೇಜಲ್ಲೂ ಕೂಡ ಪ್ರತಿ ಇದಕ್ಕೂ ಹಳೆ 3-4 ಡಿಕ್ಷನರಿ ಇಟ್ಕೊಂಡು ಹಳೆ ಡಿಕ್ಷನರಿ ಎಲ್ಲ ಇಟ್ಕೊಂಡು ಓದಿ ಅದನ್ನೆಲ್ಲ ಗುರ್ತಾಕಿಟ್ಟಿದ್ದೀನಿ. ಯಾರಾದ್ರೂ ಓದೋರು ಓದ್ಲಿ ಅಂತ. ಅದೆಷ್ಟು ಜನ ಮುಂದೆ ರಾಮಾಯಣ ದರ್ಶನ ಓದ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಆಮೇಲೆ ವೈಚಾರಿಕ ಬಗ್ಗೆ ಇನ್ನೊಂದ್ 2 ಓದ್ ಮುಗಿಸ್ಬಿಡ್ತೀನಿ ಸರ್. ಗುಡಿಗಳಿವು ಪಾಪಿಗಳ ಭೋಗಿಗಳ ಗೂಡುಗಳು. ಪೂಜೆ ಎಂಬುದು ಅಂದ್ರೆ ಪುರೋಹಿತರ ಪೂಜೆ ಎಂಬುದು ನಮ್ಮ ಪೂಜೆ ಅಲ್ಲ. ನಾವು ವೈಯಕ್ತಿಕ ಮಾಡಿ ಪೂಜೆ ಮಾತಾಡ್ತಾ ಇಲ್ಲ. ಅವರು ಪುರೋಹಿತರ ಪೂಜೆ ಎಂಬುದು ಧರ್ಮ ಬುದ್ಧಿಯನ್ನ ಜೋಗುಳದೆ ಮಲಗಿಸುವ ಕಾಳ ಮಂತ್ರವು. ಇನ್ನು ಇದು ಇದರಲ್ಲಿ ಅವ್ರದ್ದು ಒಂದು ನಾಟಕ ಇದೆಯಲ್ಲ, ಆ ನಾಟಕದಲ್ಲಿ ರುದ್ರನೆಂಬರು ಎನ್ನ, ಶಿವನೆಂಬರು ಎನ್ನ, ಹೇಸುವರು ಅಂಜುವರು ಜಲಗಾರನೆನ್ನಲು ನನ್ನ. ಜಲಗಾರ ನಾಟಕ ಸರ್. ಅದನ್ನ ಓದ್. ನಿಜವಾದ ಶಿವನು ಜಲಗಾರ ಶಿವನು. ಶಿವಗುಡಿಯ ಪೀಠದಲ್ಲಿ ಶಿವನು ಎಂದೆಂದಿಗೂ ಇಲ್ಲ. ಇನ್ನೊಂದು ಅವ್ರದ್ದು ಸ್ಮಶಾನ ಕುರುಕ್ಷೇತ್ರದ ಬೇರೆ ಇದೆಯಲ್ಲ ಸರ್, ಅದರಲ್ಲಿ ಕಾಳಗದ ನೆಲೆಗಳನ್ನೇ ಬಿತ್ತರದ ಮಸಣಗಳ್, ಕಾಳಗವೂ ಬಿತ್ತರದ ಕೊಲೆಗೈ ಮೇನ್. ಕುಲವೆಂದು ಹೊರಲುತ್ತೆ ಏತಕ್ಕೆ, ಕೋಗಿಲೆಗೆ ಯಾವುದು ಕುಲವಿದೆ ಹೇಳು. ಕರಿಯರದೋ ಬಿಳಿಯರದೋ ಯಾರಾದರೆ ಏನು, ಸಾಮ್ರಾಜ್ಯ ವಾವಗಂ ಸುಲಿಗೆ ರೈತರಿಗೆ. ಕತ್ತಿ ಪರದೇಶಿ ಆದ್ರೆ ಏನು ಮಾತ್ರ ನೋವೇ, ಅಂದ್ರೆ ಹೊರದೇಶದವ್ರು ತಿವಿದ್ರು ನೋವೇ, ನಮ್ಮವರೇ ಹದ ಹಾಕಿ ತಿವಿದ್ರೆ ಅದು ಹೂವೇ ಅಲ್ವಾ? ಅದೇ ಅದು ತುಂಬಾ ಚೆನ್ನಾಗಿದೆ ಸರ್ ನೋಡೋದು. ಕತ್ತಿ ಪರದೇಶಿ ಆದ್ರೆ ಏನು ಮಾತ್ರ ನೋವೇ, ನಮ್ಗೆ ತಿವಿಸ್ಕೊಳಕ್ಕೆ ಪರದೇಶರು ತಿವಿದ್ರು ನೋವೇ, ನಮ್ಮವರೇ ಅದನ್ನ ಚೆನ್ನಾಗಿ ಶಾಣೆ ಹಿಡ್ದು ಅದು ಇದ್ ಮಾಡಿ ತಂದು ತಿವಿದ್ರೆ ಅದು ಹೂವಾಗಿರುತ್ತಾ. ಇದ್ರ ಬಗ್ಗೆ ಕೇಳಿದ್ರು, ಯಾವ ಕಾಲದ ಶಾಸ್ತ್ರವೇ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವೇನು. ಅಸ್ಪೃಶ್ಯತೆ ಬಗ್ಗೆ ಹೇಳಿರ್ತಕ್ಕಂಥದ್ದು. ಅರ್ಥ ಮಾಡ್ಕೊಂಡಿಲ್ಲ ಬಿಡಿ. ಇಲ್ಲ ಎದೆಯ ದನಿ ಧರ್ಮ ನಿಧಿ, ಕರ್ತವ್ಯವದೇ ವಿಧಿ, ನಂಬದನು ಅಳಿದನು ಋಷಿಯೂ ಬೇರಿಲ್ಲ. ಗುಡಿ ಚರ್ಚು ಮಸೀದಿಗಳು ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮಟ್ಟ ಕೇಳ ಬನ್ನಿ. ಇದು ಮತ್ತೆ ಆ ವೈಚಾರಿಕತೆ ಬಗ್ಗೆ ಹೇಳ್ತಾ ಹೋಗ್ತಾರಲ್ಲ ಸರ್, ತುಂಬಾ ಚೆನ್ನಾಗಿದೆ. ಇನ್ನು ಬೇಕಾದಷ್ಟು ಇದೆ. ಸಿಲುಕದಿರಿ ಮತವೆಂಬ ಮೋಹದ ಅಜ್ಞಾನಕ್ಕೆ, ಸಿಲುಕದಿರಿ ಮತವೆಂಬ ಮೋಹದ ಅಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು, ಸೇರಿರೈ ಮನುಜ ಮತಕ್ಕೆ. ಓ ಬನ್ನಿ ಸೋದರರೇ ವಿಶ್ವಪದಕ್ಕೆ, ಹಳೆ ಮತದ ಕೊಳೆಯೆಲ್ಲ ಹೊಸಮತಿಯ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ, ಬರಲಿ ವಿಜ್ಞಾನ ಬುದ್ಧಿ. ಇಷ್ಟು ಹೇಳಿ ನಾನು ಇದನ್ನ ಮುಗಿಸ್ತೇನೆ ಸರ್. ಇನ್ನಾರು ಓದೋರು ಇರ್ತಾರೆ, ಬೇರೆಯವ್ರಿಗೂ ಇನ್ನೊಂದು ದಿವಸ ನಾನು ಓದ್ತೇನೆ. ಯಾರು? ನಮಸ್ಕಾರ, ಪ್ರಸಾದ್ ಸರ್. ಓಕೆ ಸರ್, ನಮಸ್ಕಾರ ಸರ್. ಓದ್ತೀರಾ? ಓದಿ. ಒಂದು ಕವನ ಓದ್ತೀನಿ ಸರ್. ಓಕೆ. ದೇವರು ರುಜು ಮಾಡಿದನು. ಈಗ ತಾನೇ ಅವ್ರು ಹೇಳಿದ್ರು. ದೇವರು ರುಜು ಮಾಡಿದನು, ದೇವರು ರುಜು ಮಾಡಿದನು, ರಸವಶನಾಗುತ್ತಾ ಕವಿಯದ ನೋಡಿದನು, ರಸವಶನಾಗುತ್ತಾ ಕವಿಯದ ನೋಡಿದನು. ಬಿತ್ತರದಾಗಸ ಹಿನ್ನೆಲೆಯಾಗಿರೆ ಪರ್ವತದೆತ್ತರ
ಸಾಲಾಗೆಸೆದಿರೆ ಕಿಕ್ಕಿರ ದಡವಿಗಳಂಚಿನ ನಡುವೆ ಮೆರೆದಿರೆ ಜಲಸುಂದರಿ ತುಂಗೆ ದೇವರು ರುಜು ಮಾಡಿದನು ರಸವಶನಾಗುತ್ತ ಕವಿಯದ ನೋಡಿದನು ರಸವಶನಾಗುತ್ತ ಕವಿಯದ ನೋಡಿದನು ನದಿ ಹರಿದಿತ್ತು ಬನ ನಿಂತಿತ್ತು ನದಿ ಹರಿದಿತ್ತು ಬನ ನಿಂತಿತ್ತು ಬಾನ್ ನೀಲಿಯನಗೆ ಬೀರಿತ್ತು ಬಾನ್ ನೀಲಿಯನಗೆ ಬೀರಿತ್ತು ನಿರ್ಜನ ದೇಶದ ನೀರವ ಕಾಲಕ್ಕೆ ಖಗರವ ಪುಲಕಂ ತೋರಿತ್ತು ಖಗರವ ಪುಲಕಂ ತೋರಿತ್ತು ಹೂ ಬಿಸಿಲಲಿ ಮಿರುಗಿರೆ ನಿರಿವನಲು ಹೂ ಬಿಸಿಲಲಿ ಮಿರುಗಿರೆ ನಿರಿವನಲು ಮೊರದಿರೆ ಬಂಡೆಗಳಲ್ಲಿ ನೀರ್ತೊದಲು ಮೊರದಿರೆ ಬಂಡೆಗಳಲ್ಲಿ ನೀರ್ತೊದಲು ರಂಜಿಸಿ ಇಕ್ಕೆಲದಲ್ಲಿ ಒಮ್ಮೊಳಲು ರಂಜಿಸಿ ಇಕ್ಕೆಲದಲ್ಲಿ ಒಮ್ಮೊಳಲು ಸಿಬ್ಬಲು ಗುಡ್ಡೆಯ ಒಳೆಯಲಿ ಮೀಯುತ ಸಿಬ್ಬಲು ಗುಡ್ಡೆಯ ಒಳೆಯಲಿ ಮೀಯುತ ಕವಿಮನ ನಾಕದಿ ನೆಲೆಸಿತ್ತು ಕವಿಮನ ನಾಕದಿ ನೆಲೆಸಿತ್ತು ಮಧು ಸೌಂದರ್ಯದ ಮಧುರ ಜಗತ್ತು ಹೃದಯ ಜಿಹ್ವೆಗೆ ಜೇನಾಗಿತ್ತು ಹೃದಯ ಜಿಹ್ವೆಗೆ ಜೇನಾಗಿತ್ತು ದೃಶ್ಯ ದಿಗಂತದೊಮ್ಮೆಯೇ ಒಮ್ಮಿ ಗಿರಿವನ ಪಡದಾಕಾಶದಲ್ಲಿ ತೇಲುತ್ತ ಬರಲ್ಕೆ ಬಲಾಕ ಪಂಕ್ತಿ ತೇಲುತ್ತ ಬರಲ್ಕೆ ಬಲಾಕ ಪಂಕ್ತಿ ಲೇಖನ ರೇಖಾನ್ಯಾಸದಲ್ಲಿ ಅವಜ್ಞೆಯ ಚಂದ ಪ್ರಾಸದಲ್ಲಿ ಲೇಖನ ರೇಖಾನ್ಯಾಸದಲ್ಲಿ ಅವಜ್ಞೆಯ ಚಂದ ಪ್ರಾಸದಲ್ಲಿ ಸೃಷ್ಟಿಯ ರಚನೆಯ ಕುಶಲಕ್ಕೆ ಚಂದಕ್ಕೆ ಜಗದಚ್ಚರಿಯಂದದ ಒಪ್ಪಂದಕ್ಕೆ ಜಗದಚ್ಚರಿಯಂದದ ಒಪ್ಪಂದಕ್ಕೆ ಚಿರಚೇತನ ತಾನಿಹೆನೆಂಬದಂದದಿ ಚಿರಚೇತನ ತಾನಿಹೆಂಬದಂದದಿ ಬೆಳ್ಳಕ್ಕಿಯ ಅಂತಿಯ ಆನೆವದಿ ಬೆಳ್ಳಕ್ಕಿಯ ಅಂತಿಯ ಆನೆವದಿ ದೇವರು ರುಜು ಮಾಡಿದನು ರಸವಶನಾಗುತ್ತ ಕವಿಯದ ನೋಡಿದನು ರಸವಶನಾಗುತ್ತ ಕವಿಯದ ನೋಡಿದನು. ಕವಿ ಮಾತ್ರ ಅಲ್ಲ, ನಾವು ಕೂಡ ನೋಡಿದೀವಿ. ಆದ್ರೆ ಈಗ ಯಾರು ನೋಡ್ತಾ ಇಲ್ಲ. ಯಾಕೆಂದ್ರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಎದ್ದೋ ಹೌದೌದು ಪಕ್ಷಿಗಳು ಓಡಾಡೋದ್ ಕಣ್ಣಿಗೆ ಕಾಣಲ್ಲ. ನಮ್ಗೆ ಅವಾಗೆಲ್ಲ ಬರೀ ಏನು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಇರ್ಲಿಲ್ವಲ್ಲ. ಹೌದೌದು ಹಕ್ಕಿಗಳು ಸಾಲಾಗಿ ಹೋಗೋದು, ಅದನ್ನೇ ಕವಿ ರುಜು ಮಾಡಿದನು ಹೇಳ್ಬೋದು. ಹೌದೌದು ಸಂಜೆ 5:30 ಆದ್ಮೇಲೆ 6:30 ಕತ್ಲು ಆಗೋವರ್ಗುನು ಹೌದೌದು ಹೋಗೋ ಸಾಲು, ಹೋಗೋ ರೀತಿ, ಹೋಗೋ ನೀತಿ ಹೆಂಗ್ ಕಾಣದ ಅವಾಗ. ಹೌದೌದು ಈಗ ನಾನೇ ಗಾಂಧಿ ಬಜಾರಲ್ಲಿ ಸಾಯಂಕಾಲ ಹೋಗ್ಬಿಟ್ರೆ ಅಕ್ಕಿಗಳು ಪಚ 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 ಪಚಾನು ಎಲ್ಲೇ ಆ ಸೌಂಡ್ ಎಲ್ಲಿದೆ, ಏನಾದ್ರು ಕಾಣಿಸ್ತಾ ಇದೆಯಾ? ಅದಕ್ಕೆ ಅವ್ರು ಅವಾಗ ದೇವ್ರ ರುಜು ಮಾಡಿದನು ಅಂತ ಹೇಳಿದ್ರು ಕರೆಕ್ಟ್ ಆಗಿತ್ತು. ಎಲ್ಲಿ ಹುಡ್ಕೋಣ ಅಂತ ಹೇಳ್ತಾ ಇದೀವಿ ಅಷ್ಟೇ. ನಾವೇ ತಂದ್ಕೊಂಡು. ಯಾಕಂದ್ರೆ KR ರೋಡ್ ಇದೆಯಲ್ಲ ಇವತ್ತು, ಅಂದ್ರೆ ಕೃಷ್ಣರಾಜೇಂದ್ರ ಮಾರ್ಕೆಟ್ ರಸ್ತೆ, ನ್ಯಾಷನಲ್ ಕಾಲೇಜಿಂದ ಬರುತ್ತೆ. ಅದು ಆಕ್ಚುಲ್ ಆಗಿ ಬರೋದು ಬನಶಂಕರಿ ಇಂದ ಸ್ಟಾರ್ಟ್ ಆಗುತ್ತೆ. ಆ ಕಡೆ ಈ ಕಡೆ ಎಷ್ಟೆಷ್ಟು ಉದ್ದ ಮರ ಇದ್ದೋ ಅಂದ್ರೆ ಅಷ್ಟು ಎತ್ತರದ ಮರಗಳಿದ್ದೋ. ಸಂಜೆ ಹೊತ್ತು ಹೋಗ್ಬಿಟ್ರೆ ಆ ಸೌಂಡು ಫಸ್ಟ್ ಕ್ಲಾಸ್ ಆಗಿರ್ತಿತ್ತು. ಮರಗಳೆಲ್ಲ ಕಡ್ದು ಹಾಕಿದ್ರೆ ಇವಾಗ ಮೆಟ್ರೋ ಬಂದು ಇನ್ನೂ ಹೋಯ್ತು. ಈಗಿನ ಸಂಸ್ಕೃತಿ ಮಣ್ಣನ್ನೇ ಹೊರಗಡೆ ಬಿಟ್ಟಿಲ್ವಲ್ಲ ಸರ್, ಎಲ್ಲುವೆ ಹೊರಗಡೆ ಮಣ್ಣಿನ ಸಂಬಂಧನೇ ತೆಗೆದಾಕ್ಬಿಡ್ತಾರಲ್ಲ ಸರ್. ಹೌದು ಹೌದು, ಅದನ್ನೇ ಹೇಳಿದ್ದ ನಿಮ್ಗೆ. ಎಲ್ಲಿ ದೇವ್ರ ರುಜು ಮಾಡಿದನ ಅವ್ರಿಗೆ ಕರೆಕ್ಟ್ ಆಗಿತ್ತು, ನಮ್ಗೆ ಇಲ್ವಲ್ಲ ಅಂತ ಹೇಳ್ದೆ. ಇನ್ನೊಂದ್ 2 ದಿನ ಹೋದ್ರೆ ಏನ್ ಸಿಕ್ಕಲ್ಲ ಕಡೆಗ್ ಮಣ್ಣೆ. ನೀನ್ ನಂಬಿದ್ರೆ ನಂಬಿಟ್ರಿ ಬಿಡಿ, ನನ್ನ ಮೊಮ್ಮಗನ್ಗೋಸ್ಕರ ನಾನು 2 ಮೂಟೆ ಕೆಮ್ಮಣ್ಣು ತರಿಸಿದ್ದೆ. ಮೇಲ್ಗಡೆ ಇಟ್ಬಿಟ್ಟು ಆಟ ಆಡಿಸ್ತಿದ್ದೆ, ಮಣ್ಣಲ್ಲಿ ಆಟ ಆಡ್ ನೀನು ಅಂತ. ಆಮೇಲೆ ಕೈ ಕಾಲು ತೊಳೆದು ಏನೋ ಮಾಡ್ತಿದ್ಯೋ ಲಾಸ್ಟ್ ಫಸ್ಟ್ ಮಣ್ಣಲ್ಲಿ ಆಡಕ್ ಬಿಡ್ಬೇಕು ಮಕ್ಕಳನ್ನ. ಖಂಡಿತ ಬಿಡ್ಬೇಕು ಸರ್, ಒಳ್ಳೆ ಮಣ್ಣಲ್ಲಿ ಬಿಡ್ಬೇಕಷ್ಟೇ. ಅದೇ ಕೆಮ್ಮಣ್ಣು ತರಿಸಿದೆ ಅಂತ ಹೇಳಿದಲ್ಲ. ಒಳ್ಳೇದು. ನಮ್ಮಲ್ಲಿ ನಮ್ಮ ಮಕ್ಕಳೆಲ್ಲ ಬಿಡ್ತೀವಿ ಇದ್ರಲ್ಲ ಆಡಕ್ಕೆ, ಮಣ್ಣಲ್ಲಿ ಆಡಕ್ಕೆ. 2 ಮೂಟೆ ತರಿಸಿದ್ದೆ, ಪಾರ್ಕ್ ಕರ್ಕೊಂಡೋದ್ರೆ ಮಣ್ಣಲ್ಲಿ ಆಡಕ್ ಬಿಡ್ತಿದ್ದೆ. ಮಾಡಿ ನೀನ್ ಎಷ್ಟಾರ ಒದ್ದೆ ಮಾಡ್ಕೊ, ಏನಾರ ಮಾಡ್ಕೊ, ಪರವಾಗಿಲ್ಲ, ಬಂದ್ ಮನೇಲಿ ಕ್ಲೀನ್ ಮಾಡ್ತೀವಿ ಅಂತ. ಮಕ್ಳಿಗೆ ಆತರ ಬಿಡ್ಬೇಕು. ಈಗೆಲ್ಲ ಹೈಜೆನಿಕ್ ಅಂದ್ಬಿಟ್ಟು ಹಾಳು ಮಾಡ್ತಾರೆ. ಜಿಂದಾಲಲ್ಲಿ ಏನ್ ಮಾಡ್ತಾರೆ ಸರ್, ಅದನ್ನೆಲ್ಲ ತಗೊಂಡೋಗಿ ಜಿಂದಾಲಲ್ಲಿ ಮಾಡದಲ್ಲ ಮಣ್ಣು ಮೆಚ್ಚಿ ತನಕ ಕೂರ್ಸೋದು. ನೋಡಲ್ಲ ಅಡ್ವರ್ಟೈಸ್ಮೆಂಟ್, ಸ್ಟಾಪ್ ಕಿರ್ಸ್ಕೊಂಡ್ ಬರ್ತಾಳೆ, ಓ ಚರ್ವ ನೀರು, ಪರವಾಗಿಲ್ಲ, ಕೂಸು. JH ಪಟೇಲ್ ಹೋಗಿ ಸೇರ್ಕೊಂಡಿದ್ರು, ನಿಮ್ಗೆ ಜ್ಞಾಪಕ ಇದೆಯಾ? JH ಪಟೇಲ್ ಹೋಗಿ ಸೇರ್ಕೊಂಡಿದ್ರು ಅಲ್ಲಿಗೆ. ಅವರು ಏನೋ ಇದ್ರಲ್ಲಿ ಮುಖ್ಯಮಂತ್ರಿಗಳು ತೊಂದರೆ ಆದಾಗ ನಮ್ಮ ಬಿ ಚಂದ್ರೇಗೌಡ ಲಂಕೇಶ್ ಪೇಪರ್ ಬರೆಯೇನು. ಅವರು ಉತ್ತರ ಕ್ರಾಂತಿಕಾರಿನೇ ಚಂದ್ರೇಗೌಡರು. ಚಂದ್ರೇಗೌಡರು ಅದನ್ನ ನೋಡಿದ್ಯಾ? ಚಂದ್ರೇಗೌಡ್ರಲ್ವಾ? ಅಲ್ಲ ಸರ್, ಇವ್ರು ಅವ್ನ್ ಬೇರೆ ಬಿ ಚಂದ್ರೇಗೌಡ ಅಂತೇಳಿ ಇದ್ರಲ್ಲಿ ಹೋಗಿ ಸೇರ್ಕೊಂಡವ್ರು. ಈಗ ನಮ್ ಸಮಕಾಲೀನವರು ಶಿವಮೊಗ್ಗದಲ್ಲಿ ಸೆಟ್ಲ್ ಆಗಿದ್ದಾರೆ ಈಗ. ಹೌದಾ? ಸರಿ ಸರಿ ಸರಿ.
ಅವ್ರದೊಂದು ಹೋಟೆಲ್ ಇತ್ತಿಲ್ಲ ಇದ್ರಲ್ಲಿ, ಹಾ, ಹಾ. ನಾಗಮಂಗಲ ಇದ್ರಲ್ಲಿ ಹೋಟ್ಲಲ್ಲಿ ಇವರಿಗೆಲ್ಲ ಅವ್ರ ತಂದೆ, ಅವ್ರ ಚಿಕ್ಕಪ್ಪ ಮತ್ತೆ ಅಣ್ಣ ಮತ್ತೆ ಇವರು ತಂದೆ ಕೂಡ ಅಲ್ಲಿ ಇದ್ರು, ಹೋಟ್ಲ್ ಹ್ಮ್ ನಡೆಸ್ತಾ ಇದ್ರು. ಇವನ್ನೆಲ್ಲ ಸಪ್ಲೈ ಮಾಡಿದ್ರು, ದುಡ್ಡು ಪಟ್ಟು ವಸೂಲು ಮಾಡಕ್ ಸಂತಿಗೆಲ್ಲ ಕಳ್ಸಾರಂತೆ. ಹ್ಮ್ ಆ ಲಂಕೇಶ್ ಯಾವತ್ತೋ ಒಂದ್ ದಿವಸ ಇವ್ರು ಯಾವ್ದೋ ಒಂದ್ ಲೇಖನ ನೋಡ್ಬಿಟ್ಟು ಲೈ ಬರೀ ನೀನು ಅಂತ ಹೇಳಿ ಬರ್ಸಿ ಅವ್ರ ಕೈಲಿ ಹ್ಮ್ ಅದೊಂದು ಕಾಲಂ ಸುಮಾರು ವರ್ಷ ಬರೀತು, ಬರೆದ್ರು. ಅಲ್ಲ ಅವರು ಲಂಕೇಶೇ ಬಿಡಿ. ಹಾ. ನೆಕ್ಸ್ಟ್ ಇನ್ಯಾರು ದಿನ ಓದೋರು? ಇನ್ನೊಂದು 20 ನಿಮಿಷ ಇದೆ. 20 ಕರೆಕ್ಟ್ ಆಗಿ. ಯಾರಿದ್ದೀರಾ? ಯಾರು ಓದೋರಿಲ್ವಾ? ಇಷ್ಟು ಜನ ಅವ್ರೆ. ಹೊಸ್ದಾಗಿ ಶುರು ಮಾಡ್ತಾರೆ, ನೆಕ್ಸ್ಟ್ ಓದ್ತಾರೆ ತಗೊಳ್ಳಿ ಮುಂದಿನ ವಾರದಿಂದ. ಮುಂದಿನ 15 ದಿವಸಕ್ಕಲ್ಲ ಸರ್ ಈಗ. ಬಿಟ್ಟು ಹೋಗಿತ್ತು ಟಚ್ಚು, ಆತರ ಆಗಿದೆ. ಪಾರ್ಶ್ವನಾಥ್ ಹೇಳ್ತೀರಾ? ನಮಸ್ತೆ ಕೃಷ್ಣೇಗೌಡ್ರು. ನಮಸ್ತೆ ನಮಸ್ತೆ. ಇವತ್ತು ಪ್ರಾರಂಭ ಚೆನ್ನಾಗಾಗಿದೆ. ಹ್ಮ್ 13 ಜನ ಬಂದಿದ್ರು, ಈಗ 10 ಜನ ಇದ್ದಾರೆ. ಇಲ್ಲ ಇನ್ನೂ ಜಾಸ್ತಿ ಇದ್ರು, ಬಟ್ ಬಂದು ಹೋಗ್ತಾ ಇದ್ರು. ಗಮನಿಸ್ತಾ ಇದ್ರಿ? ಬಂದು ಹೋಗೋದು ಮಾಡ್ತಾ ಇದ್ದಾರೆ. ನಮ್ಮ ಧರಣೇಂದ್ರ ಕುಮಾರಿಂದ ಪ್ರಾರಂಭ ಆಗಿ ನಮ್ಮ ಶಂಕರೇಗೌಡರು ಇಬ್ರು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಅವರ ವಿಚಾರಗಳಲ್ಲಿ ಏನ್ ಬಂತು ಅಂದ್ರೆ ಧರ್ಮಸ್ಥಳ ಬಂತು, ದೇವ್ರ ಬಂತು, ದೇವಸ್ಥಾನ ಬಂತು. 1944 ಅಂದ್ರೆ ಇವತ್ತಿಗೆ 81 ವರ್ಷದ ಹಿಂದೆನೆ ಕುವೆಂಪು ಅವರು ಧರ್ಮಸ್ಥಳದ ಬಗ್ಗೆ ಒಂದು ಕವನ ಬರೆದಿದ್ದಾರೆ, ಧರ್ಮಸ್ಥಳ ಅಂತ. ಸ್ಥಳ, ಧರ್ಮಸ್ಥಳ ಅಂತ ಹೇಳಿ. ಅದು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ಹೃದಯ ಧರ್ಮಸ್ಥಳದಿ ನಿನ್ನಂತರಾತ್ಮವಿರೆ, ಅಂಜುತಿಹೆ ಏಕೆಲೆ ಅಗಸ್ತ್ಯ ಭ್ರಾತ, ಅಲ್ಲಿ ಧರ್ಮಸ್ಥಳದಿ ಹೇಳಿಗೆಯ ಹಾವಿನೊಲು, ದೇಗುಲಕ್ಕೆ ವಶನೆ ಹೇಳ್ ಮಂಜುನಾಥ, ನಿನ್ನ ಭಯದುರಿಗೊಳ್ಳಿ ನಿನಗದುವೆ ಪಂಜರೊಳ್ಳಿ, ನಿನ್ನಳುಕೆ ನಿನಗೆ ಅಣ್ಣಪ್ಪ ಭೂತ. ಅಂದ್ರೆ ನಿನ್ನ ಭಯನೇ ನಿನಗೆ ಅಣ್ಣಪ್ಪ ಭೂತ. ಹೌದೌದು. ಉಪನಿಷತ್ತಿನ ಹಿರಿಯ ಧರ್ಮವನ್ನು ಕೆಳತಳ್ಳಿ ಬೆದರಿಸುವ ಗುರು ಬಿಭೀಷಕ ಪ್ರೇತ. ಅಂದ್ರೆ ಉಪನಿಷತ್ತಿನ ಆ ಧರ್ಮವನ್ನೆಲ್ಲ ಕೆಳಗೆ ತಳ್ಬಿಟ್ಟು ಬೆದರಿಸುವ ಗುರು ಬಿಭೀಷಕ ಪ್ರೇತ. ಎಲ್ಲಿ ಮತ್ಸರವಳಿದು ಮೈತ್ರಿ ಮೂಡುವುದಲ್ಲಿ ಮೂಡಿತೆಂದೇ ತಿಳಿಯೋ ಧರ್ಮಸ್ಥಳ. ಅಂದ್ರೆ ಮತ್ಸರ ಅಳಿದು ಮೈತ್ರಿ ಎಲ್ಲಿ ಮೂಡುತ್ತದೋ ಅವತ್ತೇ ಮೂಡಿತು ಧರ್ಮಸ್ಥಳ. ಸುಲಿಗೆ ವಂಚನೆ ಹಿಂಸೆಗಳ ನುಳಿದವನ ಮನವೇ ಮಂಜುನಾಥನ ಮಂಚ, ಹೃದಯ ಕಮಲ. ಮೂಢ ಹೃದಯದ ಗೂಢ ಗಾಢಾಂಧಕಾರವನು ಹೊರದೂಡದೆಯೇ ರೂಢಿ ಎಂಬ ನೆವದಿ ಕಾಣಿಕೆಯ ಹೆಸರಿಟ್ಟು ಕಾಂಚನವ ನೆಳೆದುಕೊಳೆ ಜ್ಯೋತಿ ಮೂಡುವುದೆಂದೋ ಜಡದ ಜಗದಿ. ನ್ಯಾಯ ಸಮ್ಮತವಲ್ಲ ಎಂಬುದದು ಮತವಲ್ಲ, ನ್ಯಾಯ ನರನದು, ಧರ್ಮ ಈಶ್ವರನದು. ಹೆಮ್ಮೆಯನು ಬಿಡು ಹಿರಿಯ, ದಮ್ಮಯ್ಯ ನಿಡು ಜಿನಗೆ, ನಿನ್ನಂತೆ ಸಂಸ್ಥೆಯೂ ನಶ್ವರವದು. ಅಂದ್ರೆ ಇದು ಈಗಿನ ಧರ್ಮಾಧಿಕಾರಿಗಿನ ಹಿಂದೆ ಒಬ್ರು ಇದ್ರು, ಮಂಜಯ್ಯ ಹೆಗಡೆ ಅಂತೇಳಿ. ಅವ್ರಿಗೆ ಅವರ ಹೆಸರನ್ನ ಹಿಡ್ದಲೇನೆ ನ್ಯಾಯ ಸಮ್ಮತವಲ್ಲ ಎಂಬುದದು ಮತವಲ್ಲ, ಅಂದ್ರೆ ನ್ಯಾಯ ಇಲ್ಲದೆ ಇರೋದು ಮತನೇ ಅಲ್ಲ. ನ್ಯಾಯ ನರನದು, ಧರ್ಮ ಈಶ್ವರನದು. ಹೆಮ್ಮೆಯನು ಬಿಡು ಹಿರಿಯ, ಅವ್ರು ಹೇಳಿದರೆ ಅವ್ರಿಗೆ ಮಂಜಯ್ಯ ಹೆಗಡೆಗೆ ಹೆಸರು ಹೇಳಿದ್ದಾರೆ. ಹೆಮ್ಮೆಯನು ಬಿಡು ಹಿರಿಯ, ದಮ್ಮಯ್ಯ ನಿಡು ಜಿನಗೆ. ಅಂದ್ರೆ ನೀನು ಜೈನರು ಜಿನನ್ನ ಪೂಜೆ ಮಾಡ್ತೀಯ, ದಮ್ಮಯ್ಯ ನಿಡು ಜಿನಗೆ, ನಿನ್ನಂತೆ ಸಂಸ್ಥೆಯು ನಶ್ವರವದು. ಧರ್ಮ ಸಂಸ್ಥೆಗೆ ನಿಂದೆ ನನ್ನದಲ್ಲ. ಇಲ್ಲಿ ಕನ್ಕ್ಲೂಷನ್ ಕೊಡ್ತಾರೆ. ಧರ್ಮ ಸಂಸ್ಥೆಗೆ ನಿಂದೆ ನನ್ನದಲ್ಲ. ಧರ್ಮ ವೇಷದ ಅಧರ್ಮಕ್ಕೆ ಮುನಿದೆ. ನಾನು ಯಾವ್ದಕ್ಕೆ ಸಿಟ್ಟಾಗ್ತಾ ಇದ್ದೀನಿ ಅಂದ್ರೆ, ಧರ್ಮ ವೇಷದ ಅಧರ್ಮಕ್ಕೆ ಮುನಿದೆ. ನಿಜದ ಧರ್ಮಸ್ಥಳಕ್ಕೆ ನಿಜದ ಧರ್ಮಕ್ಕೆ ಇದಕ್ಕೋ ಕೈ ಮುಗಿದೆ ಮಣಿದೆ, ಹಿರಿದು ಕಿರಿದೆನದೆ ಅಂತ ಅವರು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ನಾನು ಯಾವ್ದಕ್ಕೆ ಅವ್ರು ಕೈ ಮುಗಿತಾ ಇದ್ದಾರೆ, ಯಾವ್ದಕ್ಕೆ ಕೈ ಮುಗಿತೀನಿ ನಾನು? ನಿಜದ ಧರ್ಮಸ್ಥಳಕ್ಕೆ, ನಿಜದ ಧರ್ಮಕ್ಕೆ ಇದಕ್ಕೋ ಕೈ ಮುಗಿದೆ ಮಣಿದೆ, ಹಿರಿದು ಕಿರಿದೆನದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ 81 ವರ್ಷದ ಹಿಂದೆನೆ ಅವರು
ಆ ಧರ್ಮಸ್ಥಳದ ವಿಚಾರಗಳ ಬಗ್ಗೆ ಅವರು ಧ್ವನಿಯನ್ನ ಎತ್ತಿದ್ದಾರೆ. ಇದೆಲ್ಲ ಸೊ ಓದಿದೀವಿ ಹಾಗಾಗಿ ಸರ್ ನಾವು. ಹಾ ಆ, ಅದು ಇವತ್ತಿನ ನಾವು ಸಂದರ್ಭಕ್ಕೆ ಬಹಳ ಪ್ರಸ್ತುತವಾಗಿದೆ ಈ ಒಂದು ಖಂಡಿತ ಆ, ಖಂಡಿತ ಸರ್. ಕವನ. ಅದಕ್ಕೆ ಅದನ್ನ ಯಾರೋ ಟಿವಿ ಅವರು ಇದ್ ಮಾಡ್ತಾ ಕೂಡ ಹೇಳಿದ್ರು, ಈ ಹ್ಮ್ 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 ಮಾತಾಡ್ತಾ ಇರೋದಲ್ಲ, ಇದು ಸ್ವಲ್ಪ ಇದು ಪರೋಕ್ಷವಾದಂತ ಟೀಕೆ ಕುವೆಂಪು ಅವ್ರಲ್ಲಿ ಅದೇ ನೀವ್ ಹೇಳಿದ 81 ವರ್ಷದಲ್ಲಿ ಬಂದಿತ್ತು ಅನ್ನೋ ಮಾತನ್ನ ಟಿವಿಯಲ್ಲಿ ಕೂಡ ಹೇಳಿದ್ರು ಸರ್. ಸೊ ಹಾಗಾಗಿ ನಮ್ಗೆ ಕುವೆಂಪು ಅವರು ಯಾವತ್ತಿಗೂ ಪ್ರಸ್ತುತರಾಗ್ತಾರೆ ಅಂತ ಹೇಳೋದು ಇದೆಯಲ್ಲ, ಹ್ಮ್ ಅದು ಸುಮ್ಮನೆ ಅವರ ಭಕ್ತರು ಹೇಳ್ತಾರೆ, ಅವರ ಅಭಿಮಾನಿಗಳು ಹೇಳ್ತಾರೆ ಅನ್ನೋದಲ್ಲ. ನೋಡಿ, 81 ವರ್ಷದ ಹಿಂದೆ ನಾನು ಕುವೆಂಪು ಬರ್ದಿದ್ದು. ಭಕ್ತರು ಅಂತ ನಾನು ಹೇಳ್ಕೊಳಲ್ಲ ಸರ್. ನಾವು ಕುವೆಂಪುಗೆ ನಾವು ಭಕ್ತರಲ್ಲ. ಆಮೇಲೆ ಅಲ್ಲಲ್ಲ, ಕುವೆಂಪುನು ಟೀಕೆ ಕೆಲವು ಮಾಡ್ತೀವಿ. ಎಲ್ಲ ಟೀಕೆ ಮಾಡೋರು ಹೇಳ್ತಾರಲ್ಲ. ಅಲ್ಲಲ್ಲ, ಟೀಕೆ ಅದು ನಾನು ಕುವೆಂಪುರ್ನ ಟೀಕೆ ಅಂತಾರೆ, ವಿಮರ್ಶೆ. ಈ ಕುವೆಂಪು ಅವ್ರದ್ದು ಏನಾದ್ರು ವಿಮರ್ಶೆ. ಈಗ ಹಾ. ಶಂಕರನ್ನ ಒಪ್ಕೊಂಡ್ಬಿಟ್ರು, ಯಾವಾಗ ಅವರು ಓದ್ದಲೆ ಒಪ್ಕೊಂಡ್ರು. ನಾನು ಹ್ಮ್ ಶಂಕರನ್ನ ಒಪ್ಕೋಬಾರ್ದು ಅಂತ, ನಾನು ಶಂಕರಾಚಾರ್ಯನ ಒಪ್ಕೋಬಾರ್ದಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ಬಟ್ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡ್ರು ಕೊನೆಗೆ ಕುವೆಂಪು ಅವರು. ಹೌದು. ಈಗ ಸರ್, ಈಗ ಏನು ಅಂದ್ರೆ, ಈಗ ವೈಜ್ಞಾನಿಕ ಇದು ವಿಜ್ಞಾನ ಬೆಳೆದಂಗೆಲ್ಲ ಈಗ ವೈದ್ಯರುಗಳು ಇವತ್ತು ಏನ್ ಹೇಳ್ತಾ ಇದಾರೆ ಅಂದ್ರೆ, ಹಿಂದಿನ ವೈದ್ಯರು ಏನ್ ಹೇಳ್ತಾ ಇದ್ರು, ಡಾಕ್ಟರ್ಗಳೆಲ್ಲ, ಒಂದ್ಸತಿ ಸಕ್ಕರೆ ಕಾಯಿಲೆ ಬಂದ್ರೆ ಅದು ಹೋಗಲ್ಲ, ಜೀವನ ಪರ್ಯಂತ ಇರುತ್ತೆ ಅಂತ. ಇವತ್ತು ವಿಜ್ಞಾನ ಮುಂದುವರೆದು ಸಂಶೋಧನೆಗಳಾಗಿ ಇವತ್ತು ವೈದ್ಯರು ಹೇಳ್ತಾ ಇದ್ದಾರೆ, ಇದನ್ನ ಸಕ್ಕರೆ ಕಾಯಿಲೆನ ಹಿಂದಕ್ ಮಾಡಬಹುದು ನಾವು, ಹ್ಮ್ ಅದನ್ನ ಸಂಪೂರ್ಣವಾಗಿ ತೊಲಗಿಸ್ಬೋದು ಅಂತ ಹೇಳಿ ಅವರೇ ಹೇಳ್ತಾ ಇದ್ದಾರೆ ಈಗ. ಹಂಗೆ ಅದಕ್ಕೆ ದಿನಕ್ಕೆ ಬಿ ಎಂ ಹೆಗ್ಡೆ ಹೆಸರು ಕೇಳಿದ್ರೆ ಸರ್, ಸದಾನಂದ ಗೌಡ ಹೌದು ಸರ್ ಹೌದು ನೀವು? ಹೌದು ಹೌದು ಬಹಳ ಅವರು ಅದ್ಭುತವಾಗಿ ಆ ಪುಸ್ತಕನ ಓದಿದ್ರೆ ಅವ್ರದ ಹ್ಮ್ ಸೌಖ್ಯ ಹ್ಮ್ ಸಂಜೀವಿನಿ ಮತ್ತೆ ಒಂದೆರಡು ಮೂರು ಬುಕ್ ಇದೆ ಅವ್ರದ್ದು, ತುಂಬಾ ಚೆನ್ನಾಗಿದೆ. ನಾವು ಹೌದೌದು ನಾನು ಅವರ ನಾನು ನಾನು ಕೂಡ ಸರ್ ಅದನ್ನ ತುಂಬಾ ಮಕ್ಕಳಿಗೆ ಕೊಟ್ಟಿದ್ದೀನಿ ಸರ್ ಅದನ್ನ. ಮತ್ತೆ ಈ ಕೆಲವರು ಹಿರಿಯರಿಗೂ ಕೊಟ್ಟಿದ್ದೀನಿ, ಲೆಕ್ಚರರ್ಸ್ಗೆ ಮತ್ತೆ ಟೀಚರ್ಸ್ಗೆಲ್ಲ ಕೊಟ್ಟಿದ್ದೀನಿ ಸರ್ ನಾನು, ಓದಿ ಅಂತೇಳಿ. ನಾನು ಅದನ್ನ ಹೋಲ್ಸೇಲ್ ಅವರು ರೇಟ್ ಅಲ್ಲಿ ತರಿಸಿ ಕೆಲವೆಲ್ಲ ಅದು ಕೊಟ್ರೆ, ಅವರು ಈ ಕಾಯಿಲೆ ಬಗ್ಗೆ ಎಷ್ಟು ವಿಶ್ಲೇಷಣೆ ಮಾಡ್ತಾರೆ, ಈಗಿನ ನಮ್ಮಲ್ಲಿರ್ತಕ್ಕಂಥ ಪ್ರೆಸೆಂಟ್ ಈ ಡಾಕ್ಟರ್ಗಳು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಸರ್. ಮತ್ತೆ ಬಹಳ ವಾಸ್ತವವಾದ ಅಂಶಗಳನ್ನ ಹಾ, ಹೇಳ್ತಾರೆ ಅಂಶ ಅವರು. ಹೌದು. ಈಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಗೆ 4 ಇಡ್ಲಿ ತಿನ್ಬೇಕು ಅಂತ ಅನ್ಸಿದ್ರೆ ರಾತ್ರಿ, ಹ್ಮ್ ನೀವು 2 ಇಡ್ಲಿ ತಿನ್ನಿ ಹ್ಮ್ ಅಂತ. ನಮ್ ತಂದೆ ಏನ್ ಹೇಳ್ತಾ ಇದ್ರು ಅಂದ್ರೆ, ಹ್ಮ್ ನೋಡಪ್ಪ, ಇನ್ನೂ ಒಂದ್ ತುತ್ತು ಬೇಕು ಅಂತ ಅನಿಸ್ದಾಗ್ಲೇನೆ ಊಟ ನಿಲ್ಸು. ಹಾ, ಕರೆಕ್ಟ್. ನಮ್ ತಂದೆ ಅದೇ ಮಾತು ಹೇಳ್ತಾ ಇದ್ರು ಸರ್. ಹಾ. ಸೊ ಇದು ನಮ್ಗೆ ಹಿರಿಯರೆಲ್ಲ ಮೊದ್ಲಿಂದ ಹೇಳ್ಕೊಂಬಂದ್ರು. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ಆ ಈ ಒಂದು ಬೇರೆ ಬೇರೆ ವಿಚಾರಕ್ಕೆ ಯಾರೋ ಹೆದರ್ಸಂತ ಡಾಕ್ಟರ್ ಹತ್ರ ಹೋಗಿ ಹ್ಮ್ ಅವ್ರು ಹೇಳ್ತಾರೆ, ನೀವು ಏನು ಬ್ಲಡ್ ತಿನ್ನರ್ ಏನಿದೆ ಅದು ನಥಿಂಗ್ ಬಟ್ ಪಾಯ್ಸನ್ ಅಂತಾರ ಅವರು, ಹೆಗಡೆ ಅವರು. ಹ್ಮ್ ಹ್ಮ್ ಹೌದು ನಮ್ಗೆ ಸರ್. ಹಾ, ಅದು ನಿಧಾನವಾಗಿ ಅದು ವಿಷನೇ ಅದು. ಹ್ಮ್ ಆದ್ರೆ ನಮ್ಗೆ ಎಷ್ಟು ಮಟ್ಟಿಗೆ ಹೆದರ್ಸ್ತಾರೆ ಅಂದ್ರೆ, ಇಲ್ಲ ನೀನ್ ಜೀವಂತನೇ ಉಳಿಯಲ್ಲ ಅಂತ. ಹ್ಮ್ ಹಾಗಾಗಿ ಆಮೇಲೆ ಆತ್ಮವಿಶ್ವಾಸದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಸರ್. ಆತ್ಮವಿಶ್ವಾಸದ ಬಗ್ಗೆ ತುಂಬಾ ಹೌದೌದು ಚೆನ್ನಾಗಿ, ಹೌದು ಅವರು ಯಾವ್ದಕ್ಕೂ ತಲೆಕೆಟ್ಟು ಬಂದಿಲ್ಲ. ಅವರೊಬ್ಬ ಆ ಹೃದ್ರೋಗದ ಒಬ್ಬ ದೊಡ್ಡ ಹೌದೌದು, ಸರ್ಜನ್ ಆಗಿ ಅವರು ಇಂಟರ್ನ್ಯಾಷನಲ್ ಹಾ ಫೇಮಸ್ ಆಗಿರೋದು ಅವರು. ಹೌದೌದು. ಅವರು ಆ ವಿಚಾರದಲ್ಲಿ ಬಹಳ ಅಥೆಂಟಿಕೇಟೆಡ್ ಆಗಿ ಯಾವ್ಯಾವ್ದು ಮೂಢನಂಬಿಕೆಗಳಿದಾವೆ ಅಥವಾ ಈ ನಮ್ಮ ವೈದ್ಯರು ಇವತ್ತು ಏನು ಕಮರ್ಷಿಯಲೈಸ್ ಆಗಿದ್ದಾರೆ ಅದನ್ನು ಹ್ಮ್ ಬಿತ್ತುತ್ತಾ ಇದಾರೆ, ಅದರ ವಿರುದ್ಧ ಅವ್ರು ಬಹಳ ಚೆನ್ನಾಗಿ ವಾಸ್ತವ ವೈದ್ಯ ಅಂಶ. ವೈದ್ಯೋದ್ಯಮ ಅನ್ನೋ ಪದನ ಉಪಯೋಗಿಸ್ತಾರೆ ಸರ್ ಅವ್ರ ಬರವಣಿಗೆಯಲ್ಲಿ, ಹೌದು ವೈದ್ಯೋದ್ಯಮ. ಹೌದು ಹೌದು ಹೌದು. ಹಾಗಾಗಿ ಇವತ್ತು ಬಹಳ ಒಳ್ಳೊಳ್ಳೆ ವಿಚಾರಗಳು ನಮ್ಗೆ ಎಲ್ಲರಿಂದ ಬಂತು. ಅದೇ ನಮ್ಮ ಕೃಷ್ಣೇಗೌಡರು ಪ್ರಾರಂಭದಲ್ಲಿ ಹೇಳ್ದಂಗೆ, ನಮ್ಮ ರೇಣುಕಮ್ಮ ಅವರ ಒಂದು ಹಾ, ಆ ಇನ್ನೇನು. ಆ, ಅವರ ಕಾಲ, ಅವರು ಅಂದ್ರೆ ಅವರ ಆರೋಗ್ಯನೂ ಸ್ವಲ್ಪ ಆತರ ಇತ್ತು, ಹ್ಮ್ ಆದ್ರೆ ಬಹಳ ಅವರ ಆತ್ಮಸ್ಥೈರ್ಯ ಇತ್ತಲ್ಲ, ಹ್ಮ್ ಆ ಆತ್ಮಸ್ಥೈರ್ಯದಿಂದ ಅವರು ಅಷ್ಟೊಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ರು. ಅವರ ಒಂದು ದಿಢೀರ್ ಒಂದು ಸಾವಿನ ಕಾರಣದಿಂದಾಗಿ ಈ ಒಂದು ನಮ್ಮ ಕೃಷ್ಣೇಗೌಡರು ಬಹಳ ವಿಚಲಿತರಾಗ್ಬಿಟ್ಟಿದ್ರು. ಆ ಒಂದು ಹ್ಮ್ ಆ ಸಂಘಟನೆ ಮತ್ತಿದು, ಮತ್ತೆ ಅವರ ಗೌಡತೀರ ಸೇನೆ ಮತ್ತೆ ಗೌಡ್ರ ಸೇನೆ ವತಿಯಿಂದ ಆ ಇದು ಒಂದು ಸಾಹಿತ್ಯ ಸಮ್ಮೇಳನ ಮಾಡ್ಬೇಕು ಅಂತ ಹೇಳಿ ಒಂದು ಬಹಳ ದೊಡ್ಡ ಯೋಜನೆಯನ್ನ ರೂಪಿಸ್ಕೊಂಡಿದ್ರು. ಹ್ಮ್ ಅದನ್ನು ಸಹ ಕೆಲವರು ಬೇರೆ ಬೇರೆ ಕಾರಣಕ್ಕಾಗಿ ಅದಕ್ಕೆ ತಡೆಯನ್ನ ಒಡ್ಡಿ ಅದನ್ನ ತಡೆದ್ರು. ಆ ಆಘಾತ, ಅದ್ರ ಜೊತೆಗೆ ಇವರ ಆಘಾತ ಎಲ್ಲ ಆಗ್ಬಿಟ್ಟು ಅವ್ರೊಂದ್ ಸ್ವಲ್ಪ ಆ ಬಹಳ ವಿಚಲಿತರಾಗಿ ಈ ಕಾರ್ಯಕ್ರಮ ನಿಂತಿತ್ತು. ಈಗ ಮೊನ್ನೆ ನಮ್ಮ ಮುಕುಂದ್ ರಾಜ್ ಅವರು ಒಂದು ಕಾರ್ಯಕ್ರಮದಲ್ಲಿ ಸಿಕ್ಬಿಟ್ಟು, ಇಲ್ಲ ಪ್ರಾರಂಭ ಮಾಡ್ಬೇಕು, ನೀವು ಮಾಡಿ, ಆ, ನಾನು ನನಗೆ ಬಿಡುವಾದಾಗ ಖಂಡಿತ ತೊಡಗಿಸ್ಕೊಳ್ತೀನಿ, ನೀವು ಮಾತ್ರ ಇದನ್ನ ನಿಲ್ಲಿಸ್ಬೇಡಿ
ಅಂತ ಹೇಳಿ ಹೇಳಿದ್ರು. ಆ ಚರ್ಚೆ ಮಾಡಿ ನಾವು ಕೃಷ್ಣೇಗೌಡರು ನಾವು ಎಲ್ಲ ಪ್ರಾರಂಭ ಮಾಡೋಣ. ಪ್ರಾರಂಭದಲ್ಲಿ ಒಂದು ಮೊದ್ಲಿನ ತರ ವಾರಕ್ಕೆ ಅಲ್ದಲ್ಲೇ ಇದ್ರು 15 ದಿವ್ಸಕ್ಕೆ ಒಂದ್ಸತಿನಾದ್ರೂ ಇದನ್ನ ಪ್ರಾರಂಭ ಮಾಡೋಣ ಅಂತೇಳಿ ಪ್ರಾರಂಭ ಮಾಡಿದ್ವಿ. ಪ್ರಾರಂಭಕ್ಕೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ದಿವಸ ತಡ ಆದ್ರೂ ಬಂದಿದೆ. ಇನ್ನು ಮುಂದಿನ 15 ದಿವಸದ ನಂತರ ಇನ್ನು 2ನೇ ಕಾರ್ಯಕ್ರಮಕ್ಕೆ ಇನ್ನು ಹೆಚ್ಚಿನ ಜನರು ನಮ್ಮ ಜೊತೆ ಸೇರ್ಕೊಳ್ತಾರೆ ಅನ್ನುವಂತ ವಿಶ್ವಾಸ ಇದೆ. ನಮ್ಗೇನು ಅಂದ್ರೆ ನೀವ್ ಹೇಳ್ದಂಗೆ ನೀವು 100 ಜನಕ್ಕೆ ಕೊಟ್ರೆ ಒಂದು 10 ಜನನಾದ್ರೂ ಅದನ್ನ ಓದ್ತಾರೆ ಅಂತ ಒಂದಿದೆಯಲ್ಲ. ಹಾಗಾಗಿ ನಮ್ಗೆ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ನಾವು ಈ ವೈಚಾರಿಕ ವಿಚಾರ, ಕುವೆಂಪು ಅವರ ವಿಚಾರ ಇದನ್ನ ನಾವು ತಿಳಿಸುವಂತ ಕೆಲಸ ಮಾಡಬೇಕು ನಮ್ಮ ಲಲಿತಾ ಸಾಹಿತ್ಯ ವೇದಿಕೆಯ ಇಂದ ಅಂತ ನಮ್ದು ಒಂದು ಆಶಯ. ಸರ್, ವಿಚಾರ ಮಂಥನ ಆಗ್ತಾ ಇದ್ರೆ ಅದು ಸ್ವಲ್ಪ ಬುದ್ಧಿನಾದ್ರೂ ಸ್ವಲ್ಪ ಶಾಣೆ ಹಿಡ್ದಂಗ ಆಗ್ತಾ ಇರುತ್ತೆ ಅಂತ ನಾನು ಹೌದು 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 ಅಲ್ದೇ ಇದ್ರು ಮಧ್ಯಾಹ್ನ 4 ವಿಷಯ 4 ಜನ ಮಾತಾಡಿದಾಗ 4 ವಿಷಯ ಬಂದೇ ಬರುತ್ತೆ. ಖಂಡಿತ. ಆಮೇಲೆ ನಾವು ಓದಲೇ ಇರುವಂತ ವಿಚಾರಗಳು ಅವ್ರು ಓದಿರ್ತಾರೆ. ಹಂಗಾಗಿ ಕೆಲವೊಂದು ವಿಚಾರಗಳು ನಮಗೆ ಓದಿದ್ದು ಮರ್ತೋಗ್ಬಿಟ್ಟಿರ್ತದೆ. ಅದೆಲ್ಲ ಒಂದು ಪುನರ್ ಮನನ ಆದಂಗ ಆಗುತ್ತೆ. ಹಾಗಾಗಿ ಇದು ಒಂದು ಒಳ್ಳೆ ಇದು. ಮತ್ತೆ ಕೆಲವರಿಗೆ ಈ ಕಾರ್ಯಕ್ರಮಗಳಿಗೆ ಬರಕ್ ಆಗದೆ ಇರುವಂತದ್ದು ದೂರ ಇದು ಅಂತವ್ರಿಗೆ ಇದು ಏನೋ ಅಂತವ್ರು ಈ ಒಂದು ಇದರಲ್ಲಿ ನಾವು ಸೇರ್ಕೊಂಡು ಆನ್ಲೈನ್ ಅಲ್ಲಿ ಇದರಲ್ಲಿ ಮೊಬೈಲ್ ಎಲ್ಲಾರ ಕೈನಲ್ಲೂ ಇರ್ತದೆ. ಅವರು ಸುಲಭವಾಗಿ ಸೇರ್ಕೋಬಹುದು. ಮತ್ತೆ ಅವರು ಒಂದು ಅವರ ಏನು ಕೆಲಸಗಳು ಇರ್ತವೆ ಅದನ್ನು ಮಾಡ್ಕೊಂಡು ಸಹ ಈ ಮಾತುಗಳನ್ನ ಕೇಳ್ಬೋದು. ಅವ್ರಿಗನ್ಸಿದ್ರೆ ಅವ್ರಿಗೆ ಏನು ಅನ್ಸುತ್ತೆ ಅದನ್ನ ಮುಕ್ತವಾಗಿ ಹೇಳ್ಕೋಬಹುದು. ಹಾಗಾಗಿ ಇದು ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಅಂತೇಳಿ ನಾವೇನ್ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಆತರ ಒಂದು ಒಳ್ಳೆಯ ಒಂದು ತಾಣ ಇದು. ಹಾಗಾಗಿ ನಾವು ಏನಂದ್ರೆ ನಮ್ ಜನಕ್ಕೆ ಒಂಥರ ಅವ್ರಿಗೆ ಬೇರೆ ಸೀರಿಯಲ್ಗಳು, ಪಿಕ್ಚರ್ಗಳು ಆ ಕಡೆ ಗಮನ ಹೋಗುತ್ತೆ. ಸ್ವಲ್ಪ ಈ ಒಂದು ವಿಚಾರಕ್ಕೆ ಜನ ಬರೋದು ಕಷ್ಟ. ನಾವು ಬರೋ ತರ ಸಾಧ್ಯವಾದಷ್ಟು ಮಾಡ್ಬೇಕು. ನಮ್ಮ ಸಣ್ಣ ಬೆಳಕನ್ನ ಹಿಡ್ಕೊಂಡು ಹೋಗೋಣ, ಚಿಕ್ಕ ಬೆಳಕನ್ನ 4 ಜನಕ್ಕೆ ಕಾಣಿಸುತ್ತದು. ಹೌದೌದು. ಅದೇ ನಮ್ಮ ಇವರು GS ಶಿವರುದ್ರಪ್ಪ ಅವರು ಒಂದ್ ಕಡೆ ಹೇಳ್ತಾರಲ್ಲ, ನಾನು ದೀಪವನ್ನು ಹಚ್ಚುತ್ತೇನೆ, ಇಡೀ ಜಗತ್ತಿನ ಅಂಧಕಾರವನ್ನು ನಿಗದಿಸುತ್ತೇನೆಂಬ ಭ್ರಮೆಯಿಂದಲ್ಲ, ಕೊನೆಯ ಪಕ್ಷ ನನ್ನ ಮುಖ ನಿನಗೆ, ನಿನ್ನ ಮುಖ ನನಗೆ ಕಾಣ್ಲಿ ಅಂತೇಳಿ ನಾನು ದೀಪ ಹಚ್ತಾ ಇದ್ದೀನಿ ಅಂತ. ಎಷ್ಟು ದೊಡ್ಡ ಆಶಯ ನೋಡಿ ಅದು. ಸರ್, ಅದು ನಾವ್ ಹೇಳೋದು ಅಷ್ಟೇ, ಸಾಕು ಒಂದ್ ದೀಪ ಕೈಲಿ ಇಟ್ಕೊಳ್ಳೋಣ, ಎಷ್ಟ್ ಜನಕ್ಕೆ ಕಾಣಿಸುತ್ತೋ ಅಷ್ಟು ಕಾಣ್ಲಿ. ಕೆಲವರು ಅದು ಎಷ್ಟ್ ಜನಕ್ಕೆ ದೀಪ ಅಂತ ಗೊತ್ತಾಗುತ್ತೋ ಗೊತ್ತ ಮಾಡ್ಕೊಳ್ಳಿ, ಬೇಡ ಗೊತ್ತ ಮಾಡ್ಕೊಳಕಿಲ್ಲ ಅಂದ್ರೆ ಬೇಡ. ಅವ್ರು ಗೊತ್ತ ಮಾಡ್ಕೊಳ್ಳಿದ್ರೆ ನಮ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ ಪ್ರಯತ್ನ ಮುಂದುವರಲಿ ಸರ್. ಪ್ರಯತ್ನ ಪಡೋಣ ಸರ್, ಎಲ್ಲ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಇದ್ದೇ ಇರ್ತದೆ. ಎಲ್ರ ಕಥೆನೂ ಇದ್ದಿರ್ತದೆ, ತಲೆ ಕೆಡಿಸ್ಕೊಳಕ್ ಆಗಲ್ಲ. ಎಲ್ರಿಗೂ ತುಂಬಾ ಧನ್ಯವಾದಗಳು. ಸುಮಾರು ದಿನಗಳ ನಂತರ ಆದ್ರೆ ಇವತ್ತು ಚರ್ಚೆ ಆದಂತ ವಿಷಯ ಇದೆಯಲ್ಲ, ನಿಜಕ್ಕೂ ತುಂಬಾ ತುಂಬಾ ಗಮನ ಕೊಡ್ಬೇಕು. ಯಾಕೆ ಕುವೆಂಪು ಒಳ್ಳೆ ಪ್ರಾರಂಭ, ಒಳ್ಳೇದಾಯ್ತು. ಆರಂಭ ಮತ್ತೆ ಪ್ರಾರಂಭ ಮತ್ತೆ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ನಾನು ಹೇಳೋದೇ ಅಂದ್ರೆ ಬಂದಿರೋರು ಒಂದಿಬ್ಬಿಬ್ರು ಕಳಿಸಿ ನಿಮ್ಮ ಬೇರೆಯವ್ರಿಗೆಲ್ಲ. ಅವ್ರು ನೀವು ನಿಬ್ಬಿಬ್ರು ಕಳಿಸಿದಾಗ ಇವಾಗ 9 ಇದ್ರ ಅವ್ರು ಇನ್ನಿಬ್ರು ಕಳಿಸಿ 9 × 27 ಜನ ಆಗ್ತಾರೆ. ಇಬ್ಬಿಬ್ರು ಸೇರ್ಸಿದ್ರು ಕಂಟಿನ್ಯೂ ಆಗ್ತದೆ ಸ್ವಲ್ಪ ದಿನ. ಆಮೇಲೆ ಮತ್ತೆ ಎಲ್ಲ ಸೇರ್ಕೊಂತಾರೆ ಅಂತ ನನ್ಗೆ ಗ್ಯಾರಂಟಿ ಇದೆ, ನಂಬಿಕೆನೂ ಇದೆ. ಮತ್ತೆ ಒಂದು ಉತ್ತಮ ಕಾರ್ಯಕ್ರಮನ ಮಾಡ್ಬೋದು ಅಂತ ಅನ್ಕೊಂಡಿದೀನಿ. ಇಷ್ಟು ಹೇಳ್ತಾ ಈಗ ಕಾರ್ಯಕ್ರಮನ ಮುಗಿಸ್ತಾ ಇದೀನಿ. ಮತ್ತೆ ನಮ್ಮ ಕೃಷ್ಣೇಗೌಡರು ಮೊದ್ಲು ನಮ್ಗೆ ಬರ್ತಾ ಇದ್ರಲ್ಲ, ಅವ್ರನ್ನ ಒಂದ್ ಸ್ವಲ್ಪ ನೇರವಾಗಿ ಸಂಪರ್ಕ ಮಾಡಿ. ಇವ್ರು ಯಾರು ಮುಸ್ಲಿಂ ಒಬ್ರದ್ದು ಇವ್ರು ರಕ್ಷಿತ್ ಗೌಡ ಬರ್ತೀನಿ ಅಂದ್ರು ಬಂದಿಲ್ಲ. ಆಮೇಲೆ ಕಲಂದರ್ ಅವರು ಕಳ್ಸಿದೀನಿ, ಅವ್ರಿಗೂ ಕಳ್ಸಿದೀನಿ. ಪ್ರತಿಯೊಬ್ರು ಅದು ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಗಲಿಬಿಲಿ ಇರ್ತದೆ. ಅದು ಮರ್ತೋಗ್ಬಿಟ್ಟಿರ್ತಾರೆ, ಶುಕ್ರವಾರ ಅನ್ಕೊಳ್ಳೋರು ಕೆಲವರು. ಹೌದೌದು. ಈಗ ಮುಂದಿಂದು 15 ದಿವಸದ ನಂತರದ ಶನಿವಾರನ ಏನು ಶನಿವಾರ ಇಟ್ಕೊಳ್ಳಿ ಅಂದ್ಮೇಲೆ. ಅಂದ್ರೆ ಇನ್ನು 2 ವಾರ ಬಿಟ್ಟು ಅಲ್ಲ, ಈಗ 16, 23
ಫಸ್ಟ್ ನೆಕ್ಸ್ಟ್ ಈಗ 9 7 16 17 23ನೇ ತಾರೀಕು. ಸರ್ ಈ ಸರ್ ಮುಂದಿನ ಶನಿವಾರ ಅಲ್ಲ, ಮುಂದಿನ ಶನಿವಾರ ಅಷ್ಟೇ. ಒಂದ್ ಶನಿವಾರ ಬ್ರೇಕ್ ಆಗುತ್ತೆ, ಅದು ಮುಂದಿನ ಶನಿವಾರ, ಸರಿನಾ ಅದೇ ಸರ್? 23 ಬರುತ್ತೆ, 23 ಬರುತ್ತೆ. ಸೊ ಮಾಡ ನೆಕ್ಸ್ಟ್ ಶನಿವಾರ ಇಲ್ಲ, ಅದು ನೆಕ್ಸ್ಟ್ ಶನಿವಾರ. ಅದು ನೆಕ್ಸ್ಟ್ ಶನಿವಾರ. ಹಾಗೇನೆ ಸರ್ ನಮಸ್ತೆ ಹೇಳಮ್ಮ ಸರ್. ಹೇಳಿ. ಫಸ್ಟ್ನೇ ಶನಿವಾರ 3ನೇ ಶನಿವಾರ ಅಂತ ಹೇಳ್ಬಿಡಿ. ಆಯ್ತು, ಅದಿನ್ನೂ ಚೆನ್ನಾಗಿ. ಮೊದಲನೇ ಶನಿವಾರ 3ನೇ ಶನಿವಾರ. ಶನಿವಾರ 3ನೇ ಶನಿವಾರ. ಓಕೆ ಓಕೆ. ಇದು 2ನೇ ಶನಿವಾರ ಸರ್ ಇದು ನಮಸ್ತೆ ಮೇಡಮ್, ಇದು 2ನೇ ಆಶೀರ್ವಾದ್ ಸರ್. ಶನಿವಾರ. ಹೌದಾ, ಆಲ್ಟರ್ನೇಟಿವ್ ಮಾಡ್ಕೊಳ್ಳಿ ಸರ್. ಈಗ 2ನೇ ಶನಿವಾರ ಅಂತಂದ್ರೆ ನೆಕ್ಸ್ಟ್ 4th ಸ್ಯಾಟರ್ಡೆ. ಹೌದು, ಅದಕ್ಕಿಂತ ಮೇಡಮ್ ಹೇಳೋದು ಒಂದ್ ವಾರ ಬಿಟ್ಟು ನೆಕ್ಸ್ಟ್ ವಾರ ಅಂತ ಲೆಕ್ಕ ಹಾಕಿ. ಅಷ್ಟೇ ಅಷ್ಟೇ ಅಷ್ಟೇ. ಈ ವಾರ ಆದ್ರೆ ನೆಕ್ಸ್ಟ್ ವಾರ ಇಲ್ಲ, ಅದು ಮುಂದಿನ ವಾರ ಅಷ್ಟೇ. ಹಂಗ್ ಮಾಡಿದ್ರಾಗ ಏನಾಗುತ್ತೆ, 5 ವಾರ ಬಂದಾಗ್ಲೂ ಅಡ್ಜಸ್ಟ್ ಆಗ್ಬಿಡ್ತದೆ. 1 ವಾರ ಕರೆಕ್ಟ್ ಸರ್. ಮೊದಲನೇ ಶನಿವಾರ ಬರ್ತದೆ. ಸರ್ ಶಂಕರೇಗೌಡ ಸರ್. ಹೇಳಿ ಮೇಡಮ್. ಸರ್ ನಿಮ್ ಪರಿಚಯ ಆಗ್ಲಿಲ್ಲ ಯಾರು ಅಂತ. ನಾನು ಚಂದ್ರಾಪಟ್ಟಣ ಮೇಡಮ್. ಇದು ಆಕ್ಚುಲ್ ಹಳ್ಳಿಯವ್ರು ನಾನು, ಹಾಸನ ಜಿಲ್ಲೆ ಚಂದ್ರಾಪಟ್ಟಣ. ಸರ್ ನೀವು ವರ್ಕ್ ಇಲ್ಲ ಮೇಡಮ್, ನಾನು ಎಲ್ಲ ಅಗ್ರಿಕಲ್ಚರಿಸ್ಟ್ ಆಗಿ ಉಳ್ಕೊಂಡೆ. ನಾನು ಸ್ವಲ್ಪ ಸಲ ಎಷ್ಟು ಅದ್ಭುತವಾಗಿ ಅಲ್ಲ, ಎಷ್ಟು ಅದ್ಭುತವಾದಂತ ವಿಚಾರಗಳನ್ನ ಇಟ್ಕೊಂಡಿದ್ದೀರಿ ಸರ್. ಮೇಡಮ್ ಸುನೀತಾ ಅವರು ಹಾ ಸರ್. ಸರ್ ಮುಕುಂದ್ರ ಸರ್ ಕರ್ಸ್ಕೊಂಡಿದ್ರು, ನಿಮ್ ಪರಿಚಯ ಹೇಳಿ ಮೇಡಮ್, ನಿಮ್ ಪರಿಚಯ. ಕರೆದಿದ್ರು. ಹೋಗಿದ್ದೆ ನಾನು. ಏನಕ್ಕೆ ಅಂತಂದ್ರೆ ಏನು ಹೇಳಲಿಲ್ಲ. ಹೋದ್ರೆ ಇದೆ ಕುವೆಂಪು ಓದೋದ್ ಬಗ್ಗೆ ಮಾತಾಡ್ಬೇಕಿತ್ತು ಅಂತಂದ್ರು. ಪಾರ್ಶ್ವನಾಥ್ ಸರ್ ಹತ್ರ ಮಾತಾಡಿದೀನಮ್ಮ ನಾನು. ಸ್ವಲ್ಪ ಅದನ್ನ ನೋಡಿ ಕೃಷ್ಣೇಗೌಡ್ರ ಜೊತೆ ಸೇರ್ಕೊಳ್ಳಿ, ನಾನು ಬರ್ತೀನಿ ಅಂತ ಹೇಳಿದ್ರು ಸರ್. ಮೇಡಮ್ ನೀವು ನಿಮ್ಮ ಹೆಸರು ಅಲ್ಲ, ನಿಮ್ದು ಎಲ್ಲಿಯವರು ಮೇಡಮ್? ನೀವು ದಯವಿಟ್ಟು ಹೇಳ್ಬೋದಾ ನೀವು? ಸರ್ ಮೂಲತಃ ನಾವು ಕೋಲಾರ್ನವರು. ಪ್ರೆಸೆಂಟ್ ಈಗಿರೋದು ಬೆಂಗಳೂರಲ್ಲಿ ಸರ್, ಚಂದಾಪುರ. ಮೇಡಮ್ ನೀವು ಈ ನಮ್ಮ ಯಾರ್ದು ಎದೆ ಅಣಿತ ಇದೆಯಲ್ಲ ಇವ್ರದ್ದು, ಅದ್ ದಯವಿಟ್ಟು ಓದಿ ಮೇಡಮ್. ನೀವು ಓದಿಲ್ದೆ ಇದ್ರೆ, ಬೂಕರ್ ಪ್ರಶಸ್ತಿ ತಗೊಂಡ್ರಲ್ಲ ನಮ್ಮ ಹಾಸನದ ಮೇಡಮ್ ಬಾನು ಮುಷ್ತಾಕ್, ಅವ್ರದ್ದು ಒಂದು ಬುಕ್ಕೆ ರಿಲೀಸ್ ಮಾಡಿದ್ದಾರೆ ಈಗ. ಶಂಕರೇಗೌಡ ಮೊನ್ನೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಮೇಡಮ್. ಹೋಗಿದ್ರಾ? ಹ್ಮ್ ಸರ್ ಹೋಗಿದ್ದೆ, ಅವ್ರನ್ನ ಮಾತಾಡಿಸಿದೆ, ಬುಕ್ ಓದಿದೀನಿ. ನಾವೆಲ್ಲ ಮುಂಚೆ ಎಲ್ಲ ಮಾತಾಡಿಸ್ತೀವಿ, ನಮ್ಗೆಲ್ಲ ಇಲ್ಲಿ ಹಾಸನಲ್ಲ. ಬುಕ್ ಏನಾದ್ರು ಕಾಣಿಸ್ತಾ ಇದೆ ನೋಡಿ ನಾನು ಹಿಡಿದಿರೋದು? ಇದೆ ಸರ್, ನನ್ನ ಹತ್ರ ಇದೆ. ವಿಡಿಯೋ ಮಾಡಿಲ್ಲ ನೀವು, ಅದರಿಂದ ಸಿಗಲ್ಲ. ಓದಿದ್ದೀರಾ ಮೇಡಮ್ ನೀವೆಲ್ಲ ಪೂರ್ತಿಯಾ? ಹಾ ಸರ್. ಹೆಣ್ಣಿನ ಸ್ವಾತಂತ್ರ್ಯದ ಬಗ್ಗೆ ಏನ್ ಹೇಳ್ತೀರಾ ಅದ್ರಲ್ಲಿ? ಸರ್ ಈಗ ನಾವು ಮಹಿಳಾ ಸಾಹಿತ್ಯದ ಬಗ್ಗೆ ಅಥವಾ ಮಹಿಳಾ ಸಂವೇದನೆಗಳನ್ನ ಕುರಿತು ನಮ್ಮ ಅನುಭವಗಳನ್ನ ನಾವು ದಾಖಲಿಸಕ್ ಹೋದ್ರೆ ಅದಕ್ಕೆ ಎದುರಾಗುವಂತ ಪ್ರತಿರೋಧಗಳಿದಾವಲ್ಲ, ಅದನ್ನ ನಮ್ಮಿಂದ ಸಹಿಸ್ಕೊಳಕ್ ಕಷ್ಟ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅಶ್ಲೀಲವಾಗಿ ನಮ್ಗೆ ಎದುರಾಗ್ತಾ ಇದೆ. ಎದುರುಬೇಡಿ ಮೇಡಮ್. ಎದುರೋದಲ್ಲ ಸರ್, ಒಂದು ಆತ್ಮಸ್ಥೈರ್ಯ ಇರ್ಬೇಕು. ಆದ್ರೆ ಅದು ಇವತ್ತು ಬಂಡಾಯ, ದಲಿತ ಈ ತರದ ಒಂದು ಸಂಘಟನೆಗಳ ಒಂದು ಕ್ರಿಯಾಶೀಲತೆ ಶಕ್ತಿ ಕುಂದಿದೆ. ಇಲ್ಲಿಯೂ ಸಹ ಹೋರಾಟ ಇಲ್ಲ. ಸಾಹಿತ್ಯ ಮತ್ತು ಹೋರಾಟ ಎರಡು ಒಂದಾಗಿದ್ದಾಗ ಎದ್ದಂತಹ ಧೋರಣೆಗಳೇನಿತ್ತು ಅವರು ವ್ಯಕ್ತಪಡಿಸ್ತಾ ಇದ್ದಾಗ, ಲಂಕೇಶ್ ಅಂತಹ ದೈತ್ಯ ಶಕ್ತಿ ಅವ್ರ ಹಿಂದೆ ಇತ್ತು ಅಲ್ವಾ? ಯಾವತ್ತೂ ಅಷ್ಟೇ ಪ್ರತಿಯೊಬ್ಬರಿಗೂ ಆತ್ಮಸ್ಥೈರ್ಯ ಬೇಕು. ಅದಕ್ಕೆ ಸಪೋರ್ಟಿವ್ ಆಗಿದ್ದಾಗ ಅಷ್ಟೇನೆ ಸ್ವತಂತ್ರವಾದ ಅನುಭವಗಳು ಹೊರಗ್ ಬರೋದಕ್ಕೆ ಸಾಧ್ಯ. ನಾವು ಹಳ್ಳಿಯಲ್ಲಿ ಹುಟ್ಟಿರುವಂತದ್ದು, ನಿಮ್ಗೂ ಗೊತ್ತಿದೆ ಸರ್. ಅದ್ ಯಾವುದೇ ಜಾತಿ ಆಗಿರ್ಲಿ, ಬ್ರಾಹ್ಮಣ ಆಗಿರ್ಲಿ, ಕ್ಷತ್ರಿಯ ಆಗಿರ್ಲಿ, ವೈಶ್ಯ ಆಗಿರ್ಲಿ, ಶೂದ್ರ ಆಗಿರ್ಲಿ, ಎಲ್ಲಾ ಮನೆ ಹೆಣ್ಮಕ್ಳಿಗೂ ಸಹ ಆ ಒಂದು ಶೂದ್ರತೆ ಅಥವಾ ಹೆಣ್ಣು ಅನ್ನುವಂತಹ ನೋವು ಅಥವಾ ಅದ್ರಿಗೆ ಹಿಂದೆ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದೇ ಅದನ್ನ ಸ್ವತಂತ್ರವಾಗಿ ದಾಖಲಿಸುವಂತಹ ಪ್ರಯತ್ನದಲ್ಲಿ ನಾವು ಸೋತಿದ್ದೀವಿ ಅನ್ನೋದು ನಾನು ಈಗ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಮೇಡಮ್, ಸೋತ್ವಿ ಅಂತ ನಾವು ಅಲ್ಲಿಗೆ ಅಪ್ರತಿಭರ ಆಗೋದ್ ಬೇಡ. ಅಲ್ಲ ಸರ್, ಈಗ ನಾನು ಹೇಳ್ತಾ ಇರೋದು ಅವ್ರಿಗೂ ನಮ್ಗಿರುವಂತ ವ್ಯತ್ಯಾಸ ಹೇಳ್ತೇನೆ. ನಮ್ ಜನರೇಷನ್ ಅಲ್ಲಿ ಅದನ್ನ ಹೊರಗಾಕೋದಕ್ಕೆ ಆಗ್ತಾ ಇಲ್ಲ. ಅಲ್ಲ, ಆಮೇಲೆ ಒಂದ್ ವಿಷಯ ಇವತ್ತು ಸಾಮಾಜಿಕ ಜಾಲತಾಣಗಳು ಏನಾಗ್ತಾ ಇದೆ ಅಂದ್ರೆ ಎದುರಿಸುವ, ಬೆದರಿಸುವ, ಅದರಲ್ಲೂ ಸಹ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ನಿಮ್ಗೂ ಗೊತ್ತಿದೆ. ಇವತ್ತು ಹೆಣ್ಣು ಮಕ್ಕಳನ್ನ ಎಷ್ಟು ಮೌಢ್ಯಕ್ಕೆ ತಳ್ಳಿದ್ದಾರೆ ಅಂತಂದ್ರೆ ನಿಮ್ಗೂ ಗೊತ್ತಿದೆ ಸರ್. ಇಡೀ ಬೆಂಗಳೂರೇ ಓಡಾಡಕ್ ಆಗದೆ ಇರೋಷ್ಟು ಕ್ರೌಡ್ ಇದೆ ಅಂತಂದ್ರೆ ಅದಕ್ಕೆ ಏನ್ ಕಾರಣ ಅಂತಂದ್ರೆ ನಿಮ್ಗೂ ಗೊತ್ತಿದೆ. ಅಷ್ಟರ ಮಟ್ಟಿಗೆ ಅವರನ್ನ ಬಲೆ ಹಾಕಿ ಒಂದ್ ಕಡೆ ಮುಚ್ಚಿಟ್ಬಿಟ್ಟಿದ್ದಾರೆ. ಅವ್ರ ಮನಸ್ಸುಗಳು ಹೊರಗಡೆಗೆ ಬರ್ತಾ ಇಲ್ಲ ಮೇಡಮ್. ನಾನ್ ಹೇಳೋದು
ನಿಮ್ಗೆ ಅದಕ್ಕೋಸ್ಕರ ನಾವು ನಿರಾಶರಾಗದ್ ಬೇಕಿಲ್ಲ. ನನಗೆ 2 ನಿಮಿಷ ಕೊಡಿ ಮಾತಾಡೋದಕ್ಕೆ ಮೇಡಮ್. ನೀವು 4 ಜನ ಸರಿ ಮಾಡಿ, ನಾನ್ ಕೆಲವ್ರನ್ನೆಲ್ಲ ಸರಿ ಮಾಡಿದ್ವಿ ಮೇಡಮ್. ಈಗ ನೀವೇನ್ ಹೇಳ್ತಾ ಇದ್ರಲ್ಲಿ, ಕೆಲವು ಹೆಣ್ಮಕ್ಳನ್ನು ಕೂಡ ನಾವು ಸರಿ ಮಾಡಿದೀವಿ ಅಂತಂದ್ರೆ, ಈ ಪಕ್ಕದಲ್ಲಿ ಯಾವ್ದೋ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಈ ಮನೆ ಬಿಡ್ಬೇಕು, ಈ ಮನೇಲಿ ಇದಿಲ್ಲ ಅಂತೇಳಿ ಅವ್ರಿಗೆ ಹೇಳ್ತೀವಿ ನಾವು, ಅಲ್ಲಪ್ಪ ಈ ಮನೆ ಬಿಟ್ಟು ಬೇರೆ ಕಡೆ ಹೋದ್ರೆ ನಿಮ್ಗೆ ಇರ್ತಕ್ಕಂತ ಏನು ಇವತ್ತು ಸಮಸ್ಯೆಗಳಿದೆಯಲ್ಲ, ಆರ್ಥಿಕ ಸಮಸ್ಯೆನೋ ಸಾಮಾಜಿಕ ಸಮಸ್ಯೆನೋ ಪರಿಹಾರ ಆಗುತ್ತಾ? ಆಗಲ್ಲ. ನೀವು ಅದನ್ನ ಮುಂದುವರಿಸಿ. ನಾವು ಕೆಲವನ್ನ ಸಕಾರಾತ್ಮಕ ತಗೊಂಡಿದ್ದಾರೆ. ಇನ್ನ ಇವರು ಸರ್ ಈಗ ಮೊನ್ನೆ ಒಂದು ಲೇಖಕಿಯರ ವೇದಿಕೆ ಮೂಲಕ ಇದು ಲೇಖಕಿಯರ ಸಮ್ಮೇಳನ ಆಯ್ತು ಸರ್. ಆವಾಗ ಒಂದಷ್ಟು ಹೆಣ್ಮಕ್ಳು ಕಾವ್ಯಗಳನ್ನ ಬರೆದ್ರು. ಆಗ ಎಷ್ಟರ ಮಟ್ಟಿಗೆ ಅಶ್ಲೀಲವಾಗಿ ಅವ್ರ ಮೇಲೆ ದಾಳಿ ಆಯ್ತು ಅಂತಂದ್ರೆ, ಅದಕ್ಕೆ ಯಾರೂ ಸಹ ಪ್ರಜ್ಞಾವಂತರ ವಲಯದಲ್ಲಿ ಯಾರೂ ಸಹ ಪ್ರತಿಕ್ರಿಯೆ ಕೊಡ್ಲೇ ಇಲ್ಲ. ಇಷ್ಟು ಕೆಟ್ಟದಾಗಿ, ಎಷ್ಟು ನೀಚವಾಗಿ ಮಾತಾಡಿದ್ರು. ಅಲ್ಲ, ಅದು ನೇರವಾಗಿ ನಡೀತು. ಅಂದ್ರೆ ನಮ್ಮ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಶಕ್ತಿಗಳು ಪ್ರಬಲವಾಗ್ತಾ ಇದಾವೆ. ಅದಕ್ಕೆ ಅದ್ರ ವಿರುದ್ಧವಾಗಿ ಹೋರಾಡುವಂತಹ ಶಕ್ತಿ ಕುಂದುತ್ತಾ ಇದೆ. ಒಂದು ಕಾಲದಲ್ಲಿ ಇತ್ತು. ಈಗ ಸಾರಾ ಅಬೂಬಕರ್ ಇರ್ಬೋದು, ಬೇರೆ ಬೇರೆಯವರು ಬರೆಯುವಾಗ ಲಂಕೇಶು, ಬಂಡಾಯ, ಆ ತರದ ಸಂದರ್ಭದಲ್ಲಿ ಒಂದು ಶಕ್ತಿ ಇತ್ತು. ಇದು ಸಮಾಜದಲ್ಲೇ ಹರಡ್ತಕ್ಕಂತ ಈ ಒಂದು ಶೋಷಣೆ, ಅಸಡ್ಡೆಗಳೆಲ್ಲ ತೊಳಗಬೇಕು ಅಂತಂದ್ರೆ ವ್ಯಕ್ತಿಗತವಾಗಿ ಅಥವಾ ವ್ಯಕ್ತಿ ನೆಲೆಯಲ್ಲಿ ಹೋರಾಟ ಮಾಡಿದ್ರೆ ಸಾಕಾಗಲ್ಲ ಸರ್. ಅದು ಒಂದು ಒಂದು ಸಾಂಘಿಕ ಹೋರಾಟ ಆಗ್ಬೇಕು. ಆ ತರದ ಒಂದು ವಾತಾವರಣ ಬರಬೇಕು. ಇವಾಗ ಕುವೆಂಪು ಅವರ ಸಾಹಿತ್ಯ ಅಥವಾ ಅವರ ಒಂದು ವೈಚಾರಿಕ ವಿಚಾರಗಳು ಅವ್ರನ್ನ ಯುಗ ಪುರುಷ ಅಂತ ನಿಲ್ಲಿಸಿ ನಾವು ಹೇಳ್ತೀವಿ ಅಂತಂದ್ರೆ, ಅವರು ಕಾಲಾತೀತರು. ಅದಕ್ಕೆ ಅವರು ಯುಗ ಪುರುಷರಾದ್ರು. ಆ ರೀತಿಯಾಗಿ ನಮಗೂ ಒಂದು ಆದರ್ಶ ಅಥವಾ ಒಂದು ಯುಗ ಸಂಕೇತ ಕೊಡುವಂತಹ ಒಂದು ವಲಯ ಇಲ್ವಲ್ಲ. ಅಲ್ಲ, ಅದನ್ನ ಇಡೀ ಜಗತ್ತೇ ತಗೊಳ್ಳಿ ಸರ್, ಇಡೀ ಜಗತ್ತೇ ತಗೊಳ್ಳಿ. ನೀವು ಆತರ ಹೇಳಿ ಸರಿ, ನಾನು ಒಪ್ಪಲ್ಲ. ಯಾಕೆಂದ್ರೆ ನೀವು ಅದನ್ನ ಸೃಷ್ಟಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಮಾಡೋದಲ್ಲ ಸರ್. ಈಗ ನಮ್ಮನ್ನ ನೀವು 2ನೇ ದರ್ಜೆಯಲ್ಲಿ ನಿಲ್ಲಿಸಿದಾಗೆ ಗೊತ್ತಾಗುತ್ತೆ ಅಲ್ವಾ. ಜಗತ್ತಿನ ಇಷ್ಟು ಧರ್ಮಗಳಿದಾವಲ್ಲ, ಯಾವ ಧರ್ಮವನ್ನ ಸ್ಥಾಪನೆ ಮಾಡಿದ ಹೆಣ್ಣಿದಾಳೆ? ಅವ್ರಿಗೆ ಬೇಕಾದಂಗೆ ಅವ್ರು ಮಾಡ್ಕೊಂಡಿರುವಂತದ್ದು. ಆದ್ರಿಂದ ನಾವು ಶಸ್ತ್ರತ್ಯಾಗ ಮಾಡ್ತಾ ಇದ್ದೀರಾ ಮೇಡಮ್ ನೀವು? ನಾನು ನಿಮಗೆ ನೇರವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನೊಂಥರ ಬೆಂಕಿ ಚೆಂಡು. ಶಸ್ತ್ರತ್ಯಾಗ ಮಾಡ್ತಾ ಇದ್ದೀರಾ? ಇಲ್ಲ ಮಾಡಲ್ಲ ಸರ್. ನಮ್ಮ ಮಟ್ಟಿಗೆ ನಾವು ಹೋರಾಟ ಮಾಡ್ತೀವಿ. ಮಾಡಬೇಡಿ. 4 ಜನ ಆಗ್ಲಿ ನಿಮ್ ಕೈಲಿ ಆದದ್ದು ಮಾಡಿ ಸರ್. ನಾನು ಇವತ್ತೆಲ್ಲ 20 ವರ್ಷ, ನಾನು ಇನ್ನು ಮಾಸ್ಟರ್ ಡಿಗ್ರಿ ಓದ್ತಾ ಇದ್ದಾಗೆ ಕಂಬಾಲ್ಪಲ್ಲಿ ಕಿಚ್ಚು ಅನ್ನುವಂತಹ ಒಂದು ಕಾದಂಬರಿ ಬರೆದು ಇಡೀ ಕೋಲಾರ ಜಿಲ್ಲೆ ನಾನು ವಿರುದ್ಧವಾಗಿ ಎದ್ದು ನಿಂತಿತ್ತು. ಡಿಸ್ಟಿಕ್ ಬಿಟ್ಟು ಓಡಿಸಿದ್ರು ಪ್ರಾಣಾಪಾಯದಿಂದ, ನೀನು ಹೊರಗ್ ಬರ್ಬೇಕು ಅಂತ. 2 ವರ್ಷ 3 ವರ್ಷ ನಾನು ಕೋಲಾರ ಒಳಗಡೆ ಅಂದ್ರೆ ಸೇರ್ಸ್ಲಿಲ್ಲ ನನ್ನನ್ನ. ಆ ತರದ್ದು ಒಂದು ಹಿನ್ನೆಲೆ ಇದೆ ನನಗೆ. ಅದೆಲ್ಲ ನಾನು ಹೇಳ್ತಿರೋದು. ವಿಷಯ ಕೊಡ್ಸಿದಾರಲ್ಲ ಮೇಡಮ್ ಆ ಕಾಲದಲ್ಲೇ. ಹೌದು ಸರ್, ಹೇಳ್ತಾ ಇರೋದು ನಾನು ಅದನ್ನೇ. ನಮ್ಮನ್ನ ಯಾವಾಗ 2ನೇ ದರ್ಜೆಯಲ್ಲಿ ಗುರುತಿಸುವಂತಹ ಇದು ಇದೆಯೋ, ಈಗ ನಾನು ಮನೆಯಲ್ಲೇ ಇಟ್ಕೊಳ್ಳಿ ಸರ್, ನಾನೀಗ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟು ಬೆಳೆದಂತವಳು ನಾನು. ನಮ್ಮ ತಲೆಮಾರಲ್ಲಿ ಬಾಗಿಲಿಂದ ಹೊರಗಡೆ ಕಾಲಿಡ್ಬೇಕು ಅಂತಂದ್ರೆ, ಅವ್ರ ಮನೆ ಹೆಣ್ಮಗಳು ಕಾಲೇಜಿಗೆ ಕಳ್ಸಿದಾರೆ. ಅಂತ ಸಂದರ್ಭದಲ್ಲಿ ನನ್ನ ಅಪ್ಪ ಅಮ್ಮ ಕಾಲೇಜಿಗೆ ಸೇರ್ಸಿದ್ದಕ್ಕೆ ಮನೆಯಲ್ಲೇ ದೊಡ್ಡ ಗಲಾಟೆಯಾಗಿ ನನ್ನ ಅಪ್ಪ ಅಮ್ಮನ ಕೂಡ ಮನೆಯಿಂದ ಹೊರಗಡೆಗೆ ಹಾಕ್ತಾರೆ. ಇಡೀ ಕುಟುಂಬನ ನಾನು ತ್ಯಜಿಸಿ ಹೋಗಿ ಹಾಸ್ಟೆಲ್ ಸೇರ್ಕೊಂಡು ಓದ್ಕೊಂಡೆ ಸರ್. ಮೇಡಮ್, ಸಂವಿಧಾನ ಬಂದಿದೆ 1950ರಲ್ಲಿ, ಗೊತ್ತಾಯ್ತಾ? ಈಗ ಅವತ್ತಿನ ಹಿಂದೆ ಎಷ್ಟು ಕ್ರೌರ್ಯವನ್ನ ಹೆಣ್ಣು ಅನುಭವಿಸಿರ್ಬೇಕು ಅನ್ನೋದು ನಾವೆಲ್ಲ ಓದಿ ಇತಿಹಾಸದಲ್ಲಿ ತಿಳಿದಿದೀವಿ. ಧರ್ಮಸ್ಥಳ ಏನ್ ಹೇಳ್ತಿದೆ ಸರ್? ಧರ್ಮಸ್ಥಳ ಏನ್ ಹೇಳ್ತಿದೆ? ಧರ್ಮಸ್ಥಳದ ಬಗ್ಗೆ ನಾವು ಹೇಳಿದ್ದು ಎಲ್ಲ ರೂಟ್ ತಿರುಗ್ತಾ ಇದೆ. ಬೇಡ ಬಿಡಿ. ಇಲ್ಲ ಮೇಡಮ್, ನಾನ್ ಹೇಳ್ತಾರೆ ಶಸ್ತ್ರತ್ಯಾಗ ಹೆಣ್ಣು ಮಾಡದ್ ಬೇಕಿಲ್ಲ. ಶಸ್ತ್ರತ್ಯಾಗ ಮಾಡೋ ಚಾನ್ಸೇ ಇಲ್ಲ ಸರ್. ವಾತಾವರಣ ಇದೆ ಅಂತ ನಾನ್ ನಿಮ್ಗೆ ಹೇಳ್ತಾ ಹೋಗ್ತಿದ್ದೀನಿ. ಯಾಕಂದ್ರೆ ನಾನು ಅನುಭವ ಇದೆ. ಈ ದಿಢೀರ್ ತೊಡಗಿ ಎಲ್ಲ ಬಾಂಬ್ ಹಾಕಿ ಅಥವಾ ಕತ್ತಿ ತಗೊಂಡು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನಾನು. ನಮ್ಮಲ್ಲಿರ್ತಕ್ಕಂಥ ಸಾಹಿತ್ಯಿಕ ಶಸ್ತ್ರಶಾಸ್ತ್ರ, ನಮ್ಮ ಇದೆಯಲ್ಲ ಶಸ್ತ್ರಗಳಿದೆಯಲ್ಲ, ಅದನ್ನ ನಾವು ಉಪಯೋಗಿಸ್ಕೋಬೇಕು. ನಾವು 4 ಜನ ಎಜುಕೇಟೆಡ್ ಮಾಡಿ, ನೀವು 4 ಜನ ನೀವು 4 ಜನ ಎಜುಕೇಟೆಡ್ ಮಾಡಕ್ ಆಗಲ್ವಾ? ಆ 4 ಜನ 4 ಜನ ಎಜುಕೇಟೆಡ್ ಮಾಡ್ತಾರೆ ಸರ್. ಈಗ ನಮ್ಮ ರೇಣುಕಾ ಮೇಡಮ್ ಮೇಡಮ್, ನನಗೆ 5 ನಿಮಿಷ ಟೈಮ್ ಕೊಡಿ, ಹೇಳ್ತೀನಿ. ನಮ್ಮ ಈ ಮನೆ ಪಕ್ಕದಲ್ಲಿ ಒಬ್ಬ ಇವನ ಬಂದ ಕಾವ್ಯ ಹಾಕೊಂಡು ಬೋಳಿ ಮಗ ಬಂದು ಪಕ್ಕದಲ್ಲಿ ಅಲ್ಲಿ ಮನೆ ಬರೀ ಹೆಣ್ಮಕ್ಳೇ ಇದ್ರ ಒಳಗಡೆಗೆ ಬಂದ. ಈಗ ಒಂದು 4 months ನಡೆದಿರ್ತಕ್ಕಂಥ ಕಥೆ ನಿಮ್ಗೆ 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಬಂದವನ್ ಏನ್ ಮಾಡ್ದ, ಶಿವ ಏನಮ್ಮ ಏನೇನೋ ಬಾಳ ಬಿಡ್ಕೊಂಬಂದ. ನಾನ್ ಸುಮ್ಮನೆ ನಿಂತಿದ್ದೆ ನನ್ನ ಮನೆ ಪಕ್ಕದಲ್ಲಿ. ಆಮೇಲೆ ಅವ್ರದ ಕೊಲಾಸವಲ್ ಗೇಟ್ ನ ಎಳ್ದ, ಹೊರಗಡೆ ಕಾಲಿಟ್ಟ, ಆಚೆ ಇರುವಂತೆ ಹೊರಗಡೆ ಹೋಗಿ, ಹೊರಗಡೆ ಇರೋ
ನೀನು ಭಿಕ್ಷೆ ಬೇಡಕ್ ಬಂದ ನಾನು ಭಿಕ್ಷೆ ಬೇಡಕ್ ಬಂದಿದ್ದೀನಿ, ನಾನು ಬೋಧನೆ ಮಾಡಕ್ ಬಂದಿದ್ದೀನಿ, ನಾನು ದೊಡ್ಡ ಗುರು, ನಾನು ಶೈವ ಹಾಗೆ. ಅದೆಲ್ಲ ಪಂಚಾಯತಿ ಬೇಡ. ನೀನು ಹೊಟ್ಟೆಗಿಲ್ದಲೇ ಬಂದಿದ್ಯಾ ಈಗ ಇಲ್ಲಿ. ನಿನಗೆ ಹೊಟ್ಟೆಗಿಲ್ದರೆ ಯಾಕೆ ಬಂದಿದೆ? ನಿನ್ ಮನೇಲಿರು, ದಬಾಯಿಸಿ ಹೇಳ್ತೀನಿ. ಆಮೇಲೆ ಕೊನೆಗೇನಾಯ್ತು, ನೀನು ಅಲ್ಲಿ ಒಳಗಡೆ ಕಾಲಿಟ್ಟು ಜನ ಹೊರಗಡೆ ಹೋದ. ಮನೆ ಗೊತ್ತಾಗೋಯ್ತು ಇಲ್ಲಿ ಬೆಂಕಿ ಚೆಂಡು ಒಂದಿದೆ ಇಲ್ಲಿ ಅಂತೇಳಿ. ಆಮೇಲೆ ಕೆಲವರೆಲ್ಲ ಹೆಂಗಸ್ ಮಕ್ಳು ಕಾವಿ ಕಂಟೆಂಟ್ಗೆ ನಿಮ್ ಈ ಬಹುಪಾಲು ಹೆಣ್ಮಕ್ಳು ಇವತ್ತಿಗೂ ಏನೋ ಒಂಥರ ಅವರಲ್ಲಿ ಕಷ್ಟ, ಅವ್ರಿಗೆ ಮಾತಾಡಕ್ಕಾಗಲ್ಲ. ಆಮೇಲೆ ಅವ್ರಿಗೆ ಹೇಳ್ದೆ, ನಾನು ಯಾವಾಗ ಅವ್ನು ದಬಾವಣೆ ಮಾಡ್ದು, ನೋಡಪ್ಪ ನಿನ್ ಕೇಳಕ್ ತಪ್ಪಿಲ್ಲ, ಸಂವಿಧಾನದಲ್ಲಿ ನಿನ್ ಭಿಕ್ಷೆ ಬೇಡ್ಬೇಕು ಇದನ್ನ ನಿನ್ ಬಂದು ನಿನ್ ಅನ್ನಕ್ಕೋಸ್ಕರ ಬೇಡ್ಬೇಕು ಅಂತ ಬಾಳ್ದು ಅಂತ ನಾವ್ ಹೇಳಲ್ಲ. ಬೇಡು, ದೂರದಲ್ಲಿ ನಿಂತ್ಕೊಂಡು ಕೇಳು, ಕೊಟ್ರೆ ಇಸ್ಕೊಂಡು ಹೋಗು. ಕೊಡೋ ಇದ್ರೆ ನೀನು ಅವ್ರನ್ನೆಲ್ಲ ಹಾಗೆ ಹೀಗೆ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ನಿನ್ನ ಈ ದಾರ್ಷ್ಟ್ಯ ಬುದ್ಧಿ ಎಲ್ಲ ಬಿಟ್ಬಿಡು. ಸರಿ, ನಾನು ಯಾವಾಗ ನನ್ಗೆ ಜೋರ ಆಯ್ತಾ ನನ್ನ ವಾಯ್ಸ್? ಇವತ್ತಲ್ಲ, ನಾನು ಚಿಕ್ಕಂದಿಂದಲೂ ಸ್ವಲ್ಪ ನಾನು ಅವ್ರ ಬಗ್ಗೆ ನನಗೆ ಕಾವ್ಯ ಕಂಡ್ರೆ ಸಿಟ್ಟನೆ. ಒಳ್ಳೆಯವರಿದ್ರೆ ಸಂತೋಷ, ಅದ್ರ ಬಗ್ಗೆ ನಾನು ಇರಲ್ಲ. ಆಮೇಲೆ ಆಮೇಲೆ ಎಲ್ಲ ಸುತ್ತ ಹೆಣ್ಮಕ್ಳೆಲ್ಲ ಗಾಬರಿಯಿಂದ ಹಿಂಗ್ ನೋಡ್ತಾ ನಿಂತ್ಕೊಂಡಿದ್ರು. ಅವ್ರಿಗೆಲ್ಲ ಹೇಳಿದೆ, ನೋಡ್ರಮ್ಮ, ಈಗ ನೀವು ಇಲ್ಲಿ ನಾವು ಕಳಿಸ್ತೆ. ಕೆಲವರೆಲ್ಲ ಹಂಗೆ ನನ್ನ ವಾಯ್ಸ್ಗೆ ಒಂದು ಸಣ್ಣದಾಗ 1-2 ಜನ ಸೇರ್ಕೊಂಡ್ರಲ್ಲ, ಒಬ್ರು ಮಿಕ್ಕಿ ನೋಡ್ತಾ ನಿಂತ್ಕೊಂಡ್ರು, ಬ್ಲಿಂಕಿಂಗ್ ಕಣ್ಗಳಲ್ಲಿ ಇಟ್ಕೊಂಡು. ಈಗ ನಾನು ಇದು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನೋಡಿ ಈ ಘಟನೆ ನಡೀತು, ಅವ್ನ್ ಹೋದ. ನಾಳೆ ನಾನು ಎಲ್ಲೋ ಹೋಗ್ತೀನಿ, ಒಂದ್ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತೀನಿ, ಕೇಳ್ಕೊಳ್ಳಿ ದಯವಿಟ್ಟು. ಅವ್ರಿಗೆ ಹೇಳ್ದೆ, ದಯವಿಟ್ಟು ಕೇಳ್ಕೊಳ್ಳಿ. ಆಗ ನೀವೇನು, ಅವ್ರು ಕಾವಿ ಮನುಷ್ಯನ್ನ ಇದ್ ಮಾಡ್ಬಿಟ್ರು, ಅಂಕಲ್ಲು ಬಾಯಿ ಬಂದಾಗ ಮಾತಾಡ್ಬಿಟ್ರು, ಅದರಿಂದ ಸತ್ರು ಅಂತ ದಯವಿಟ್ಟು ತಿಳ್ಕೊಬೇಡಿ. ನನಗೆ ಸಾವು ಬಂದಾಗ ಯಾವನು ಕೂಡ ನಿಲ್ಸಕ್ ಆಗಲ್ಲ. ನೀವು ದಯಮಾಡಿ ಇಂಥ ಮೌಢ್ಯ ಬಿಡಿ. ಅವನಿಗೆ ಕೊಡ್ಬೇಡಿ ಅಂತ ಹೇಳಿದಲ್ಲ, ಕೊಡಿ. ಆದ್ರೆ ಈಗ ಅವನೇನೇನೋ ಹೇಳ್ತಾನಲ್ಲ, ಅವನಿಗೆ ಹೆದರಿಕೆ ಬೇಡ ನಿಮ್ಮಲ್ಲಿ. ಈಗ ನಾನು ಅದರಿಂದ ಸತ್ತೆ ಅಂತ ನೀವು ತಿಳ್ಕೊಬೇಡಿ. ಸಾವು ಬಂದಾಗ ಯಾರನ್ನು ಉಳಿಸಕ್ ಆಗಲ್ಲ. ಅವ್ರಿಗೆ ಕೆಲವ್ರಿಗೆ ಖುಷಿ ಆಯ್ತು. ನಾನು ಹೇಳ್ತಾ ಇರೋದು, ಈ ತರದಲ್ಲಿ ನಾವು ಸಮಾಜನ ಸಣ್ಣ ಪುಟ್ಟ ಬದಲಾವಣೆ ಮಾಡಕ್ ಸಾಧ್ಯನೇ ಹೊರತು, ದಿಢೀರ್ನ ಎಲ್ಲಾರನ್ನು ಏಕಾಏಕಿ 1000 ವರ್ಷದಿಂದ ಬಂದಿದೆ ಇಲ್ಲಿ ಜಾತೀಯತೆ, ಅಸ್ಪೃಶ್ಯತೆ ಇವೆಲ್ಲ ಇದೆಯಲ್ಲ, 1000 ವರ್ಷದಿಂದ ಬಂದಿದೆ. ಈ 1000 ವರ್ಷದಿಂದ ಬಂದಿರತಕ್ಕಂತ ನಾವು ಈ ಒಂದು ಕಾಯಿಲೆನ ಈ ದಿಢೀರ್ನ 10-20 ವರ್ಷದಲ್ಲಿ ವರ್ಷಕ್ಕಾಗಲ್ಲ. ಅದ್ರ ಜೊತೆಗೆ ಬಾಬಾ ಸಾಹೇಬ್ರು ಹೇಳ್ದಂಗೆ ಈ ಒಂದು ತೇರನ್ನ ನಾವು ಪ್ರಗತಿ ತೇರನ್ನ ಮುಂದ್ ಕೆಳಿತಾ ಇರ್ತೀವಿ. ಹಿಂದ್ ಕೆಳೆಯೋರು ಲಕ್ಷಾಂತರ ಜನ ಇದ್ದಾರೆ, ಅಥವಾ ಜಾಸ್ತಿ, ನಮ್ಗಿಂತ ಜಾಸ್ತಿ ಇದ್ದಾರೆ. ಆದ್ರೆ ಈ ತೇರನ್ನ ಹಿಂದಕ್ ಬಿಡ್ಬೇಡಿ ಅಂತ ಹೇಳಿದ್ರು ಬಾಬಾ ಸಾಹೇಬ್ರು. ಜ್ಞಾಪಕ ಇದೆ ನಿಮ್ಗೆ? ಈ ತೇರನ್ನ ಹಿಂದಕ್ ಬಿಡ್ಬೇಡಿ, ಮುಂದಕ್ಕೆ ಹೋಗದೆ ಇದ್ರು ಅದು ಆ ಜಾಗದಲ್ಲಿ ನಿಂತು ಹಿಂದಕ್ಕೆ ವಾಪಸ್ ಹೇಳಿದಂಗೆ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಇದನ್ನ ನಾನ್ ಹೇಳೋದು ನಿಮ್ಗೆ. ನೀವು ಬರೀ ನಮ್ಗೆ ಇದ್ ಮಾಡಿದ್ರು, ನಾವು ಬರೀ ಕೀಳಿರಿಮೆ ಅದ್ರಲ್ಲೇ ಹೋಗ್ಬೇಡಿ ಅಂತ ನನ್ನ ಅಭಿಪ್ರಾಯ. ಮೇಡಮ್, ಹಲೋ ಮೇಡಮ್ ಹೇಳ್ತಾರೆ. ಓಕೆ, ಕೇಳಿಸ್ಕೊಂಡ್ರು ಮೇಡಮ್? ಕೇಳಿಸ್ಕೊಂಡ್ರ ಮೇಡಮ್? ಮೇಡಮ್ ಹೇಳಿ ಮೇಡಮ್. ಈಗ ನಮ್ಗೆ ರೇಣುಕಾ ಮೇಡಮ್ ಹೋಗಿದ್ದು ಬಹಳ ನಮಗೂ ಕೂಡ ಆಗಲ್ಲ ಸರ್. ಅದು ನೋವು ಇದೆ ನಮ್ಗೆ. ಬರುತ್ತೆ, ಯಾಕಂದ್ರೆ ಅವರು ನಮಗ್ ಕೊಡ್ತಾ ಇರೋಂತ ಒಂದು ಶಕ್ತಿ ಇತ್ತಲ್ವಾ, ಆತ್ಮಬಲ ಇತ್ತಲ್ವಾ, ಅದು ನಮ್ಗಿಲ್ಲ. ಈಗ ನಾವು ಒಂಥರ ಯಾಕೆ ಇಷ್ಟು ಕುಗ್ಗೋಗಿದೀವಿ ಅಂತಂದ್ರೆ ರೀಸನ್ ಅದೇ. ಮೇಡಮ್ ಕುಗ್ಬೇಡಿ, ನೀವೇ 4 ಜನಕ್ಕೆ ಆತ್ಮಬಲ ಆಗಿ, ಆ ಮೇಡಮ್ ಹಂಗೆ ನೀವೇ ಆಗಿ, ಸಾಧ್ಯವಾದಷ್ಟು ನೀವು ಪ್ರಯತ್ನ ಮಾಡಿ. ನಾವೇನು ದಿಢೀರ್ನೆ ನಾವು ಆಗ ಈಗ ಇನ್ನೂ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ. ಕೃಷ್ಣೇಗೌಡ್ರ ಜೊತೆ ಅವ್ರನ್ನೆಲ್ಲ ಮಾತಾಡ್ಬೇಕಾಗಿದೆ. ಎಲ್ಲ ಸರಿ ಒಂದತ್ತೆ ಟೈಮ್ ಕೊಡಿ, ಮಾತಾಡ್ತೀನಿ. ಯಾಕಂದ್ರೆ ಅವರೇ ಕುಗ್ಗಿ ಕೂತಿದಾರಲ್ವಾ, ಹಂಗಾಗಿ. ಆದ್ರೂ ಮೇಡಮ್, ಈಗ ನಾವು ನಮ್ಗೆ ಏಜ್ ಆಗ್ತಾ ಇದೆ, ನಾವು ಕೆಲವ್ರನ್ನಾದ್ರೂ ತಯಾರು ಮಾಡ್ಬೇಕಾ ಬೇಡವೋ? ಕೆಲವ್ರನ್ನಾದ್ರು, ಎಲ್ಲರೂ ಎಷ್ಟು 100 ಜನ ತಯಾರು ಮಾಡಕ್ಕಾಗಲ್ಲ. ಅದ್ರಲ್ಲಿ ಪ್ರಯತ್ನ ಮಾಡಿ ಹೋಗ್ಲಿ. ತಯಾರು ಮಾಡಕ್ಕಾದ್ರೂ ಪ್ರಯತ್ನನಾದ್ರು ಬೇಕಲ್ಲ. ಖಂಡಿತ ಎಲ್ಲ ಆಗತ್ತೆ. ಈಗ ಟೈಮ್ ಕೂಡ ಆಯ್ತು, ಮುಂದಿನ ವಾರ ಭೇಟಿ ಆಗೋಣ. ಖಂಡಿತ ಸರ್. ಚರ್ಚೆ ಚೆನ್ನಾಗಿದೆ ಇವತ್ತು. ಏನು ಓಪನಿಂಗ್ ಚೆನ್ನಾಗಿದೆ ಅಂತಲ್ಲ, ತುಂಬಾ ಚೆನ್ನಾಗಿದೆ ಇವತ್ತು. ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಚರ್ಚೆಗಳಾಗ್ಲಿ. ತುಂಬಾ ಸಂತೋಷದ ವಿಷಯ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ ಸರ್. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಮುಂದಿನ ಇನ್ನು 15 ದಿನ ಮತ್ತೆ ಭೇಟಿ ಆಗೋಣ.